ಹಲೋ ಎಲ್ರಿಗೂ ನಮಸ್ಕಾರ. ತುಂಬಾ ಟೈಮ್ ಆದ್ಮೇಲೆ ಬರ್ತಾ ಇದೀವಿ. ನಮ್ಗೆ ಸ್ಟೇಡಿಯಂಗೆ ಹೋಗಿ ತುಂಬಾ ಬೇಜಾರಾಗೋಗಿತ್ತು ಅವತ್ತು, ಇವ್ರ ಮೇಲೆನೆ, ಡೆಲ್ಲಿ ಮೇಲೆನೆ. ಅದಾದ್ಮೇಲೆ ನಾವು ಬರಕ್ಕೆ ಹೋಗ್ಲಿಲ್ಲ. ಈಗ ನಾವು ಹೊಸ ಗೆಸ್ಟ್ ನ ಕರ್ಕೊಂಡ್ ಬಂದಿದೀವಿ. ಅವ್ರ ಹೆಸರು ಸಾತ್ವಿಕ್ ಅಂತ. ಹಲೋ. ಹಲೋ ನಮಸ್ಕಾರ. ಸೊ ಈಗ ಸ್ಟ್ರೈಟ್ ಆಗಿ ಜಂಪ್ ಮಾಡೋಣ. ಫಸ್ಟ್ ಒಂದ್ ಜನರಲ್ ಕ್ವೆಶ್ಚನ್. ನಾವು ಇಷ್ಟು ವರ್ಷ ನೋಡ್ಕೊಂಡ್ ಬಂದಿರೋದು ಬೇರೆ ತರ RCB, ಇದೊಂಥರ ಹೊಸ ತರ ಅನ್ಸ್ತಿದೆ. ನಾವು ಅಂದ್ರೆ ಫೈನಲಿ ಏನು ಎಕ್ಸ್ಪೆಕ್ಟ್ ಮಾಡ್ದಿರಾ, ಜಸ್ಟ್ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಈ ತರ ನಾವ್ ಆಡ್ತಿರೋದು ನೋಡಿ. ಯಾವ್ದನ್ನು ನಾವು ಅಂದ್ರೆ ನಾವು ಕ್ಲೋಸ್ ಮ್ಯಾಚಸ್ ವಿನ್ ಮಾಡ್ತಾ ಇದೀವಿ ಫಸ್ಟ್ ಟೈಮ್. ಅದ್ರ ಬಗ್ಗೆ ಏನ್ ಅನ್ಸ್ತಿದೆ? ಮೇನ್ 3 ಜನರ ಮೇಲೆ ಡಿಪೆಂಡ್ ಆಗಿಲ್ಲ ಈ ಸತಿ. 3ಕ್ಕಿಂತ ಜಾಸ್ತಿ ಜನರ ಮೇಲೆ ಡಿಪೆಂಡ್ ಆಗಿದೆ. ಅದೊಂದು ಖುಷಿ ನಂಗೆ. ನೀವ್ ಯಾವ್ದೇ ಸೀಸನ್ ತಗೊಳ್ಳಿ, ಇದಕ್ಕಿಂತ ಮುಂಚೆ ಯಾವಾಗ್ಲೂ 3 ಜನರ ಮೇಲೆ ಡಿಪೆಂಡ್ ಆಗ್ತದೆ. ಕೊಹ್ಲಿ ಒಬ್ರು ಯಾವಾಗ್ಲೂ, ಆಮೇಲೆ ಕ್ರಿಸ್ ಗೇಲ್ ಇರ್ಬೋದು, ಮ್ಯಾಕ್ಸ್ವೆಲ್ ಇರ್ಬೋದು, ಡಿವಿಲಿಯರ್ಸ್ ಇರ್ಬೋದು. ಮೇನ್ ಆಗಿ ಆತರ ಯಾರೋ ಬಟ್ 3 ಮೈನ್ ಪ್ಲೇಯರ್ಸ್ ಮೇಲೆನೆ ಇಡೀ ಸೀಸನ್ ರಿಲೇ ಆಗ್ತೈತಿ ಯಾವಾಗ್ಲೂ. ಲಾಸ್ಟ್ ಸೀಸನ್ ವಿಲ್ ಜಾಕ್ಸ್ ಮೇಲೆ ರಿಲೇ ಆಗಿತ್ತು ಆಲ್ಮೋಸ್ಟ್. ಅವ್ರ ಹೋದ್ಮೇಲಿಂದ ಅಂತೂ ಸೀಸನ್ ಓವರ್ ಅಂತಾನೆ ಹೇಳ್ಬೇಕಿತ್ತು. ಸೊ ಈ ಸತಿ ಫಾರ್ ದ ಫಸ್ಟ್ ಟೈಮ್ ಮೋರ್ ದನ್ 3 ಪೀಪಲ್ ಮೇಲೆ ರಿಲೇ ಆಗಿರೋದ್ರಿಂದ ಕ್ಲೋಸ್ ಮ್ಯಾಚಸ್ ಗೆಲ್ತಾ ಇದ್ವಿ. ಸಾತ್ವಿಕ್? ಹೌದು, ಅದ್ರ ಜೊತೆಗೆ ಈಗ ಗೇಮ್ ಅವೇರ್ನೆಸ್ ಅಂತ ಏನ್ ಹೇಳ್ತೀವಲ್ಲ, ಯಾವ ಓವರ್ ಯಾವ ಬೌಲರ್ ಕೊಡ್ಬೇಕು, ಯಾವ ತರ ಫೀಲ್ಡ್ ಸೆಟ್ ಮಾಡ್ಬೇಕು. ಐ ಫೀಲ್ ರಜತ್ ಇಸ್ ದ ಟೈಪ್ ಆಫ್ ಕ್ಯಾಪ್ಟನ್ ಹೂ ರಿಲೈಸ್ ಲಿಟಲ್ ಮೋರ್ ಆನ್ ಡೇಟಾ ಅಂಡ್ ಟೆಕ್ನಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕ್ರಿಕೆಟ್. ಆಮೇಲೆ ಮೋ ಬೊಬಟ್ ಅಂತ ಟೆಕ್ನಿಕಲ್ ಡೈರೆಕ್ಟರ್ ಇದ್ಮೇಲೆ it is in a way very good for the franchise because he knows his things inside out from his experience with England. ನಾನು ನೋಡ್ಕೊಂಡ್ ಬಂದಿದ್ದೀನಿ. He knows how to conduct and maintain the functioning of a very good sports organization. ತುಂಬಾ ಎಲ್ಲರಿಂದಾನು ಹೆಂಗ್ ಎಫಿಷಿಯನ್ಸಿ ಹೆಂಗ್ ಜಾಸ್ತಿ ಮಾಡಿಸ್ಬೋದು ಆ ತರ ವ್ಯೂ ಪಾಯಿಂಟ್ ಇಂದ ಅವರು ಯೋಚನೆ ಮಾಡ್ಕೊಂಡ್ ಬರ್ತಾರೆ. ಸೊ ವಿ ಹ್ಯಾವ್ ಟು ಕ್ರೆಡಿಟ್ ಆಂಡಿ ಫ್ಲವರ್, ಮೋ ಬೊಬಾಟ್, ದಿ ಅದರ್ ಕೋಚಸ್ as well within the setup because ಗ್ರಿಫಿನ್ ಅಂತ ಬೌಲಿಂಗ್ ಕೋಚ್ ಅಂತಾನು ಇದ್ದಾನೆ ಒಬ್ಬ. ಗ್ರಿಫಿನ್ ಈಸ್ ಆಲ್ಸೋ ವೆರಿ ಗೇಮ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಆತರ ಸಪೋರ್ಟ್ ಸ್ಟಾಫ್ ಬಿಲ್ಡ್ ಮಾಡಿದ್ದಕ್ಕೆ ಒಂಥರ ಲಾಸ್ಟ್ ಸೀಸನ್ ದಿಸ್ ಸೀಸನ್ ತುಂಬಾ ಅಷ್ಟೊಂದು ಪರ್ಸನಲ್ ಚೇಂಜ್ ಆಗಿಲ್ಲ. ಒಂಥರ ಸ್ಪೈನ್ ಇದೆ ಟೀಮ್ಗೆ. ಬಟ್ ವಿತ್ ದಿ ಅಡಿಷನ್ ಆಫ್ whoever we have added from the auction, ಇವಾಗ ಭುವನೇಶ್ವರ್ ಕುಮಾರ್, ಹೇಸಲ್ವುಡ್, ಯು ಕ್ಯಾನ್ ಕನ್ಸಿಡರ್ ಹಿಮ್ RCB ಪ್ಲೇಯರ್ ಓನ್ಲಿ. ಬಟ್ ದೇರ್ ರೋಲ್ಸ್ ಅಂಡ್ ಆಲ್ ವರ್ ಸ್ಪೆಸಿಫೈಡ್ ವೆರಿ. ಅವ್ರ ಆಕ್ಷನ್ ಇಂದ ಯಾವಾಗ ನಾವು ಮೊಮೆಂಟ್ ಅವ್ರನ್ನ ಬೈ ಮಾಡಿದ್ವೋ ಅವಾಗ್ಲೇ ಗೊತ್ತಿತ್ತು ಇವ್ರು ಈ ತರ ವ್ಯಕ್ತಿ ಈ ತರ ರೋಲ್ ಪ್ಲೇ ಮಾಡ್ತಾರೆ ಅಂತ. ಲಿವಿಂಗ್ಸ್ಟನ್ ಏನೋ ಹಿಟ್ ಔಟ್ ಮಿಸ್ ಆಗಿದೆ, ಅವ್ರು ಬಿಟ್ರೆ ಮಿಕ್ಕಿದ ಎಲ್ಲಾರ್ಗು ಯಾವ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾವೆ ಎವ್ರಿ ಒನ್ ಹ್ಯಾಸ್ ಡೆಲಿವರ್ಡ್, including Krunal Pandya, who has exceeded expectation. So considering all this, we are looking like a very dangerous, well-rounded team after I would say for the first time since 2016, because that was the last time I saw this level of balance in all departments. ಆತರ ನೋಡ್ಕೊಂಡು ಹೋಗ್ಬೇಕಂದ್ರೆ the team was constructed, including support staff, including the playing personnel. Everyone have been very brought together very thoughtfully, except for one guy, which is Malwal Nangarajan. Let's not get into that right away. ಅದೇನೋ ಒಂದು ಪಾಯಿಂಟ್ ಔಟ್ ಮಾಡ್ಲೇಬೇಕಾಗಿತ್ತು ಬಿಕಾಸ್ ಅವನು ಇದಾನೆ, ಆ ತರ ವ್ಯಕ್ತಿನೂ ಇದಾನೆ. ಬಟ್ ಏನೋ ಬ್ಯಾಲೆನ್ಸ್ ಮಾಡ್ಕೋಬೇಕಲ್ಲ ಅಂತ ಏನೋ. ಬಟ್ ಸಿ ಮಲೋಲಂದ್ ಅವ್ನ್ ಗಿದ್ದಿದ್ದೆ ಒಂದ್ ರೆಸ್ಪಾನ್ಸಿಬಿಲಿಟಿ, ಯು ಗೆಟ್ ಅಸ್ ಅ ಗುಡ್ ಸ್ಪಿನ್ನರ್ ಇನ್ ದಿ ಆಪ್ಷನ್ ಅಂತ. ಅವ್ನು ಹೋಗಿ ಶ್ರೇಯಾಸ್ ಶರ್ಮಾ ತಗೊಂಡ್ಬಂದೆ, ಬಟ್ ಈಸ್ ಮೋಲ್ಡೆಡ್, ವಾಟ್ ಎವರ್ ಹಿ ಹ್ಯಾಸ್ ಇನ್ ಹಿಮ್, ಹಿ ಮೋಲ್ಡ್ಸ್ ಇಟ್ ವೆಲ್. ಸೊ ದಟ್ಸ್ ವೈ ಐ ಫೀಲ್ ವಿ ಹ್ಯಾವ್ ಅ ವೆರಿ ಗುಡ್ ವೆಲ್ ರೌಂಡೆಡ್ ಟೀಮ್. ಅವ್ನ್ ಸ್ಪಿನ್ನರ್ ಕ್ಲಿಕ್ ಆಗೋದು ತುಂಬಾ ಕ್ರೂಷಿಯಲ್ ಇತ್ತು, ಅದಕ್ಕೆ ಅವ್ನು ಮೆನ್ಷನ್ ಮಾಡಿದೆ. ಬಟ್ ಅವನೇ ಕ್ರೆಡಿಟ್ ಕೊಡೋದು ಇಷ್ಟ ಆಗಲ್ಲ, ಅವನ್ ಏನು ಮಾಡಿರಲ್ಲ. ಇಲ್ಲ, ನನ್ ಮೈನ್ ಏನು ಅಂದ್ರೆ ಲಾಸ್ಟ್ ಟೈಮ್ ಫೀಲ್ಡಿಂಗ್ ಕೋಚ್ ಮಲೋಲನ್, ಸ್ಕೌಟ್ ಮಲೋಲನ್, ಸ್ಪಿನ್ನಿಂಗ್ ಕೋಚ್ ಮಲೋಲನ್, ಬೌಲಿಂಗ್ ಕೋಚ್ ಮಲೋಲನ್, ಅವೆಲ್ಲ ಪ್ಲೇಯರ್ ಏನೋ ಒಂದ್ ಮಾಡಿ ಪ್ಲೇಯರ್ ಐಡಿ ಮಲೋಲನ್ ಏನೇನೋ ಯಪ್ಪ. ವುಮೆನ್ಸ್ ಟೀಮ್ ಕೋಚ್ ಯಾವ್ದೋ ಕೋಚ್ ಆಗಿದ್ದ ಅವನು ಎಲ್ಲ ಮಾಡ್ತಿದ್ದ. ಇಲ್ಲಪ್ಪ, ಅವನ್ ಹೋಗತ್ತೆ ಯಾರೋ MLA ಮಗಗೂ ಇಷ್ಟ ರೆಸ್ಪಾನ್ಸಿಬಿಲಿಟಿ ಕೊಟ್ರಲ್ಲ ಅವರು. ಎಲ್ಲ ತಗೊಳಗ ಅವನಿಗೆ ಕೊಟ್ರೆ ಅವನ್ ಕೊಂಗ ಬೇರೆ. ಅವನು ಅದೇನು ಮಾಡಕ್ಕಾಗಲ್ಲ. ಅಲ್ಲ, ಇವಾಗ ಏನಾಗಿರ್ಬೋದು ಅಂದ್ರೆ, ಇವಾಗ
they have bought Malolan into the setup without knowing ಅವ್ನ್ ಏನ್ ಮಾಡ್ತಾನೋ ಅದ್ರ ಎಕ್ಸಾಕ್ಟ್ ಆಪೋಸಿಟ್ ಫಾಲೋ ಮಾಡ್ಬೇಕು ಅಂತ ಏನೋ ಒಂದು ಯೋಚನೆ. ಇವಾಗ ಆಪ್ಷನ್ ಟೇಬಲ್ ಅಲ್ಲಿ ಕೂತ್ಕೊಂಡು ವಿ ಹ್ಯಾವ್ ಸೀನ್ ದಟ್ ಕ್ಲಿಪ್ ಅಲ್ಲ, ದೆಲ್ ಬಿ ಡಿಸ್ಕಸಿಂಗ್ ಫಿಲ್ ಸಾಲ್ಟ್ ಹಿಟ್ಸ್ ಅ ಬೌಂಡ್ರಿ ಇನ್ ಎವ್ರಿ 2 overs, ಅದೇನೋ ಸ್ಟಾಟ್ಸ್ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರಲ್ಲ ಆಪ್ಷನ್ ಇಂದ ದಿವಸ. ಅಬ್ಸರ್ವ್ ಮಾಡ್ಬೇಕಂದ್ರೆ ಒಂದ್ ವಿಡಿಯೋ ಅಲ್ಲಿ ಮಾಲೋಲನ್ ರಂಗರಾಜನ್ ಹೇಳಿದ್ ಯಾರು ಒಂದ್ ಒಪಿನಿಯನ್ ಅಬ್ಸರ್ವ್ ಮಾಡಿಲ್ಲ. ದೇ ನಾಟ್ ಇವನ್ ಅಕ್ನಾಲೆಜ್ ದಟ್ ಈಸ್ ಸೆಡ್ ಸಮಥಿಂಗ್ ಇಫ್ ಯು ಅಬ್ಸರ್ವ್ ಇನ್ ದೋಸ್ ವಿಡಿಯೋಸ್. ಸೊ ಐ ಫೀಲ್ ಈಸ್ ದ ಕೈಂಡ್ ಆಫ್ ಗೈ ಹೂ ದೇ ಗಿನಿ ಪಿಗ್ ಅಂತಾರಲ್ಲ, ಹೋಗ್ಬಿಟ್ಟು ಯಾವ್ದೋ ಒಂದ್ ವ್ಯಕ್ತಿನ ಗೋ ಅಂಡ್ ಡೂ ವಾಟ್ ಎವರ್ ಯು ವಾಂಟ್ ಬಟ್ ವಿ ವಿಲ್ ಡೂ ದಿ ಎಕ್ಸಾಕ್ಟ್ ಆಪೋಸಿಟ್, ಆತರ ಯಾವ್ದೋ ಒಬ್ಬ ವ್ಯಕ್ತಿನ ಕಂಡಿಡಿ. ದಟ್ ಈಸ್ ದ ಓನ್ಲಿ ವೇ ಟು ಕ್ರ್ಯಾಕ್ ದ RCB ಫಾರ್ಮುಲಾ ಅಂತನ. ಬಟ್ ಅದರ್ವೈಸ್ ವಿ ಕುಡ್ ಹ್ಯಾವ್ ಡನ್ ದಿಸ್ ಲಾಂಗ್ ಅಗೋ ಬೈ ದಟ್ ಲಾಜಿಕ್. ಬಟ್ ಎನಿವೇ ಸುಮ್ಮನೆ ಏನೋ ಕಾಂಟ್ರವರ್ಷಿಯಲ್ ಹೇಳಕ್ಕೆ ಸುಮ್ಮನೆ. ಸೊ ಬೇಸಿಕಲಿ ಅವ್ನು ಇರೋದು ಏನ್ ಮಾಡ್ಬಾರ್ದು ಅಂತ ಗೊತ್ತಾಗಕ್ಕಷ್ಟೇ. ಅದೇ. ಓಕೆ, ಸೊ ಈಗ ನೆಕ್ಸ್ಟ್ ನಾವು ಲಾಸ್ಟ್ ಗೇಮ್ ಅಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ ರಿವೆಂಜ್ ಮ್ಯಾಚ್ ಅಂತ ಎಲ್ಲರೂ ಅಂದಿದ್ರು, ಬಟ್ ಅದ್ ನಾವ್ ಅನ್ಕೊಂಡಂಗೆ ಎಂಡ್ ಆಗ್ಲಿಲ್ಲ. ಸೊ ಒಳ್ಳೆ ಜೋಕ್ ತರ ಆಗೋಯ್ತು ರಿವೆಂಜ್. ಬಟ್ ಅಂದ್ರೂ ತುಂಬಾ ಚೆನ್ನಾಗಿತ್ತು, ಯಾಕಂದ್ರೆ ಬಾಯ್ಗ್ ಬಂದಿತ್ತು ಫಸ್ಟ್ 3 overs ಅಲ್ಲೇನೆ ಎಲ್ಲ ಒಳ್ಳೆ ಕೊಲಾಪ್ಸ್ ಆಗೋಯ್ತು. ಅಕ್ಷರ್ ಪಟೇಲ್ಗೆ ಇಬ್ರು ಲೆಫ್ಟ್ ಹ್ಯಾಂಡರ್ಸ್ ವಿಕೆಟ್ ಕೊಟ್ಬಿಟ್ರು, ಅದೇನು ಅರ್ಥನೇ ಆಗ್ಲಿಲ್ಲ. ಅದಾದ್ಮೇಲೆ ನಮ್ಮ ರಜತ್ ಪಟಿದಾರ್, ಕರುಣ್ ನಾಯರ್ ತುಂಬಾನೇ ಒಳ್ಳೆ ಥ್ರೋ, ಯಾರು ಏನೋ ಮಾಡಕ್ಕಾಗಲ್ಲ. ಆ ಸಿಚುವೇಶನ್ ಅಲ್ಲಿ ಏನ್ ಅನ್ಸ್ತಿತ್ತು ನಿಮ್ಗೆ? 3 wickets ಡೌನ್, ನಾಟ್ ಎನಫ್ ರನ್ಸ್ ಆನ್ ಬೋರ್ಡ್, ಎವ್ರಿ ರೊಟೀನ್ RCB ಕೊಲಾಪ್ಸ್ ತರ ಅನ್ಸ್ತಿತ್ತ? ಏನ್ ಅನ್ಸ್ತು? ಆನೆಸ್ಟ್ಲಿ ಹೇಳ್ಬೇಕಂದ್ರೆ ನಂಗೆ ಫಾರ್ ದ ಫಸ್ಟ್ ಟೈಮ್, ಮುಂಚೆ ಆಗಿದ್ರೆ 3 ಡೌನ್ ಆಗ್ಬಿಟ್ಟಿತ್ತು ಅಂದ್ರೆ ಪವರ್ ಪ್ಲೇ ನಲ್ಲಿ ನಾವು ಓಕೆ ಮ್ಯಾಚ್ ಗಾನ್, ಯಾಕಂದ್ರೆ ಕೊಹ್ಲಿ ಅಥವಾ ಡಿವಿಲಿಯರ್ಸ್, ಕೊಹ್ಲಿ ಅಥವಾ ಗೇಲ್, ಮ್ಯಾಕ್ಸ್ವೆಲ್ ಅಥವಾ ಕೊಹ್ಲಿ, ಡಿವಿಲಿಯರ್ಸ್ ಅಥವಾ ಮ್ಯಾಕ್ಸ್ವೆಲ್, ಯಾರೋ ಇಬ್ರಲ್ಲಿ 3 ಜನರಲ್ಲಿ ಇಬ್ರು ಔಟ್ ಆಗ್ಬಿಡ್ತಿದ್ರು. ಸೊ ಬೇರೆ ಎಲ್ಲಾ ಹೋಪ್ಸ್ ಒಬ್ರ ಮೇಲೆ ಇರ್ತಿತ್ತು. ಈ ಸತಿ ಫಾರ್ ದ ಫಸ್ಟ್ ಟೈಮ್ 3 ಜನ ಔಟ್ ಆದ್ರು ಪವರ್ ಪ್ಲೇ ನಲ್ಲಿ. ನನಗೆ ಓಕೆ, ಇನ್ನ ಟಿಮ್ ಡೇವಿಡ್ ಇದ್ದಾನೆ, ಇನ್ನ ರೊಮಾರಿಯೋ ಶೆಪರ್ಡ್ ಇದ್ದಾನೆ, ಇನ್ನ ಜಿತೇಶ್ ಶರ್ಮಾ ಇದ್ದಾನೆ, ಇವ್ರು 3 ಜನ ಹೋದ್ಮೇಲೆ ಆಮೇಲಿಂದ ಮ್ಯಾಚ್ ಆಯ್ತು ಅಂತ ಅನ್ಕೋತಿದ್ವಿ. ಸೊ ಆ ರಿಲಯಬಿಲಿಟಿ ಜಾಸ್ತಿ ಇದೆ ಈ ಸತಿ ಆಕ್ಚುಲಿ. ಸೊ ಅದಕ್ಕೇನೆ ನಾನು ಅವಾಗ ಆ ಸ್ಟೇಜ್ ಅಲ್ಲಿ ಆಕ್ಚುಲಿ ನಾವು 15 overs ಅಲ್ಲಿ ಮುಗಿಸ್ಬೇಕಾಗಿರೋದು ವಿ ಮೈಟ್ ಟೇಕ್ 3 overs 4 overs ಎಕ್ಸ್ಟ್ರಾ ಅಂತ ಅನಿಸುತ್ತೆ ಅಷ್ಟೇ. ಸಾತ್ವಿಕ್? ಇಲ್ಲ, I feel the decision they did to promote Krunal Pandya at that moment was very important because ಅಷ್ಟೊತ್ತಿಗೆ ಆಲ್ಮೋಸ್ಟ್ ಅಕ್ಷರ್ ಪಟೇಲ್ ಅವನ್ ಕೋಟ ಮುಗಿಸಿದ್ದ, ಮಿಕ್ಕಿದ್ದೆ ವಿಪ್ರಾಜ್ ನಿಗಮ್ ಓವರ್ಸ್ ಇತ್ತು, ಮತ್ತೆ ಪೇಸರ್ಸ್ ಓವರ್ ಇತ್ತು, ಅಂಡ್ ಅಫ್ಕೋರ್ಸ್ ಕುಲ್ದೀಪ್ ಓವರ್ಸ್ ಇತ್ತು. ಅಂಡ್ ನೋಯಿಂಗ್ ಕೃಣಾಲ್, ಅವನ್ಗೆ ಟಾರ್ಗೆಟ್ ಇದ್ದಿದ್ದೆ ಎಷ್ಟು 165 ಅಲ್ಲ. ಸೊ ಇಟ್ ವಾಸ್ ಇಂಪಾರ್ಟೆಂಟ್ ದಟ್ ಅವನು ಹೋಗಿ ಸ್ವಲ್ಪ ಬಾಲ್ಸ್ ಅಬ್ಸರ್ವ್ ಮಾಡಿ, ಸ್ವಲ್ಪ ಪ್ರೆಷರ್ ಅಬ್ಸರ್ವ್ ಮಾಡಿ, ದೆನ್ ಹಿ ವಿತ್ ಕೊಹ್ಲಿ ಅಟ್ ದಿ ಅದರ್ ಎಂಡ್ ಗೋಯಿಂಗ್ ಅಟ್ ಅ ವೆರಿ ರಿಕ್ವೈರ್ಡ್ ರೇಟ್. ಹೇಳ್ಬೇಕಂದ್ರೆ ಇವಾಗ 160 ಸ್ಟ್ರೈಕ್ ರೇಟ್ ಆಲ್ಮೋಸ್ಟ್ ಮೇಂಟೈನ್ ಮಾಡಿದ್ರೆ, he has been very consistent in maintaining his strike rate throughout the season. So ಇವಾಗ ಈ ತರ ಮ್ಯಾಚ್ ಅಲ್ಲಿ of course you'll see a dip because he's read the situation brilliantly. So what I'm trying to say is it's not just all about numbers, it's about reading the situation and acting according to it, and which Kohli in run chases is the best example. So Kohli anta, he plays so much trust on Krunal to do what is expected of him in a way. ಇವಾಗ ಯೂಶಲಿ ಕೃಣಾಲ್ ಏನಂತ ಹೋಗಿ 2 over ಆಡ್ಬಾ, ಪಿಂಕ್ ಶಿಟ್ಟರ್ ತರ ಆಡ್ಬಾ, ಹೊಡೆದ್ರೆ 1 6 1 4 ಹೊಡೆದ್ ಬಾ. ಅವ್ನು ಜಾಸ್ತಿ 6 ಹಿಟ್ಟರು ಅಲ್ಲ, ಅವ್ನು ಈಸ್ ಅ ಬೌಂಡ್ರಿ ಹಿಟ್ಟರ್. ಸೊ ಹಿ ಇಸ್ ದೇರ್ ಜಸ್ಟ್ ಟು build partnerships in a way and stem an early collapse. And the situation played out well because DC's leg spinner had overs left and they had to bowl Kuldeep. This guy surprisingly, by the time ನಾನು ನೋಡ್ತಾ ಇದ್ದಂಗೆ he plays left arm Chinaman very well. ಅವ್ನು ಒಂದ್ ಟೈಮ್ ಅಲ್ಲಿ ಯಾರ್ಯಾರನೋ ಬ್ರಾಡ್ ಹಾಗ್ KKR ಅಲ್ಲಿ ಇದ್ದಾಗೆಲ್ಲ ಏನೇನೋ ಹೊಡೆದಿದ್ದ ಅಂತ ನಂಗೆ ಜ್ಞಾಪಕ ಇತ್ತು. ಆಮೇಲೆ ಶಿವಿಲ್ ಕೌಶಿಕ್ ಒಂದ್ ಮ್ಯಾಚ್ ಹೊಡೆದ ಅವನು, ಆ ಟೈಮಲ್ಲೂ ಮುಂಬೈಗೆ ಆಡ್ತಿದ್ದಾಗ. ಶಿವಿಲ್ ಕೌಶಿಕ್ ಬಿಫೋರ್ ಇವನ್ ಕೊಹ್ಲಿ ಹಿಟ್ ಹಿಮ್ ಲೈಕ್ ದಟ್, ಶಿವಿಲ್ ಕೌಶಿಕ್ ಫಸ್ಟ್ ಹೊಡೆದಿದ್ದು ಕೃಣಾಲ್ ಪಾಂಡ್ಯ ಅಂತ ನಂಗೆ ತಲೆಯಲ್ಲಿ ಜ್ಞಾಪಕ ಇದೆ. ಸೊ ಹಿ ಹ್ಯಾಸ್ ಅ ಗುಡ್ ರೆಕಾರ್ಡ್ ಅಗೇನ್ಸ್ಟ್ ಚೈನಾಮನ್ ಆಲ್ಸೋ. ಸೊ ಅಟ್ ದಟ್ ಮೊಮೆಂಟ್ ವೆನ್ ವಿ ಹ್ಯಾಡ್ ಸಚ್ ಡೆಪ್ತ್ ಅಂಡ್ ಲೈಕ್ ವಿಷ್ಣು ಹೇಳ್ದಂಗೆನೆ ನಮ್ಗೆ ಇವಾಗ ಬ್ಯಾಟಿಂಗ್ ಅಲ್ಲಿ ಎಷ್ಟು ಡೆಪ್ತ್ ಇದ್ದಾನೆ, ಹೌ ಮಚ್ ವಿ ಕ್ಯಾನ್ ಅಫೋರ್ಡ್ ಟು
use it flexibly, because last match against RR we saw Rajat Patidar come in at the 14th or 15th over, I think. And ಅವನ ಹತ್ರ there was no need. To be very honest, we could have sent Romario Shepherd because we knew we still had Kunal, we still had Rajat in the hut. So ಆ ತರ batting lower middle order flexibility has never been there at RCB because it was always top three heavy. So top 4, 5, 6 just have to be players who ಯಾವ್ಯಾವ ಟೈಮಲ್ಲಿ ಗುರ್ಕೀರತ್ ಸಿಂಗ್, ಮಂದೀಪ್ ಸಿಂಗ್ ಆ ತರ ಎಲ್ಲ ಇಟ್ಕೊಂಡಿದ್ದು ನಾವು ಲೋವರ್ ಮಿಡಲ್ ಆರ್ಡರ್. Now look at the options we have. It is just scary just to think that we have assembled such a team which is so capable all round. And now you're trying to add Jacob Bethel into the mix. Jacob Bethel naturally has to play in the lower middle order. ಅವನು ಇಂಗ್ಲೆಂಡ್ ಡೆಬ್ಯೂ ಮಾಡಿದ್ದು ಲೋವರ್ ಮಿಡಲ್ ಆರ್ಡರ್ ಅಲ್ಲಿ. ಅವನ ಬಿಗ್ ಬ್ಯಾಶ್ ಲೀಗ್ ಆಡಿದ್ದು ಐ ಥಿಂಕ್ ನಂಬರ್ 5 he used to come in and bat for Renegades. ಸೊ ಅವನ್ ಸ್ವಲ್ಪ ಆ ತರ ಪ್ಲೇಯರ್ ಆಗಿ ಈಸ್ ಮೋರ್ ಇಂಪ್ಯಾಕ್ಟ್ಫುಲ್ ಇನ್ ಲೋವರ್ ಮಿಡಲ್ ಆರ್ಡರ್ ರೋಲ್ ದೆನ್ ಅವ್ನ್ ಸಾಲ್ಟ್ ಫಿಲ್ ಇನ್ ಆಗಿದ್ದು ಓಪನಿಂಗ್ ಗೆ, ಬಿಕಾಸ್ ದಟ್ ಅಗೇನ್ ಶೋಸ್ ಹೌ ವರ್ಸಟೈಲ್ ಈಸ್. ಸೊ ಬೆಥಲ್ ಅಂತ ಆಪ್ಷನ್ ಆಡಕ್ಕೆ ಚಾನ್ಸ್ ಸಿಗ್ತಿಲ್ಲ. ಮೋರ್ ಓವರ್ ಚಿಕಾರ ವೈಲ್ಡ್ ಕಾರ್ಡ್ ಅಂತ ಅಂತಾರೆ. ಐ ಹ್ಯಾವ್ ಆಲ್ಸೋ ಸೀನ್ ಹಿಮ್ ಪ್ಲೇ. ಅವ್ನ್ UP Under-23 ಆಡಿದಾಗ ಒಂದ್ 2-3 ಮ್ಯಾಚ್ ನೋಡಿದೀನಿ. ಈಸ್ ಅ ಫೆರೋಷಿಯಸ್ ಸ್ಟ್ರೈಕರ್ ಆಫ್ ದ ಬಾಲ್. ಸೊ ಚಿಕಾರಾಗೆ ತುಂಬಾ ಪೊಟೆನ್ಶಿಯಲ್ ಇದೆ ಅಂಡ್ ಈಸ್ ಅ ವೆರಿ ಗುಡ್ ಪಿಕ್, ವೆರಿ ಶೂಟ್ ಪಿಕ್ ಇನ್ ದ ಆಪ್ಷನ್ ಆಲ್ಸೋ. So yeah, I mean, at no point I felt ಇವಾಗ ಇಂಪ್ಯಾಕ್ಟ್ ಪ್ಲೇಯರ್ ನಮಗೆ ದೇವದತ್ ಪಡಿಕ್ಕಲ್ ಹೋಗ್ ಬಂದ್ ಆದ್ಮೇಲೂ I thought okay, we have more than enough left in the lower middle order in terms of pure batting, and it wasn't such big a total. I feel that we should be too concerned even though we were 3 down. What we should remember was Delhi alli the pitch was playing horrible. First innings, one ball bounce, similar to what we played in Bangalore in Chinnaswamy. ಅದೇ ತರ ಇತ್ತು, differential bounce ಅಂತಾರಲ್ಲ. So pitch was doing all that, but we had the right players in the right to come in at the right times if needed. ಇವಾಗ ಕೃಣಾಲ್ ಅಂತ ಪ್ಲೇಯರ್ ಅಂತ ಸಿಚುವೇಶನ್ ಬಂದಿದ್ದು was perfect. ಆದ್ಮೇಲೆ ಟಿಮ್ ಡೇವಿಡ್ came and 19 or 5 balls ಹೊಡೆದಿದ್ದಾನೆ, 3 4s and 1 6. He has killed the game too. That is very crucial contribution if you look at it that way. So ಅವನ್ ಅದೇ ಸಿಚುವೇಶನ್ ಅಲ್ಲಿ ರಾಜಸ್ಥಾನ್ ರಾಯಲ್ಸ್ they were also in a sort of similar required run rate situation. See how they handled it after Parag's wicket versus see how Tim David came and finished the job. So capability, Jitesh Sharma batting work ಮಾಡಿಲ್ಲ. So it is looking very good in a way that we have built such a very flexible lower middle order and a top 3 who can accelerate at will ಆ ತರ ಹೇಳ್ಬೇಕಂದ್ರೆ. So yeah, at no point at this run chase ನನಗೇನೋ ಆ ತರ ಏನೋ ಅನ್ಸಿಲ್ಲ. ಬಟ್ ಆಲ್ವೇಸ್ ನಮ್ಗೆ RCB ಗೆ ಟ್ರೆಡಿಷನ್ ಏನಂದ್ರೆ ಬಾಯಿಗೆ ಬರ್ಸ್ ಗೆಲ್ಸೋದು. ಬಟ್ ವೆರಿ ಗುಡ್ ದಟ್ ವಿ ಆರ್ ನಾಟ್ ಗೆಟಿಂಗ್ ಯೂಸ್ ಟು ದಟ್ ಸೆನ್ಸೇಷನ್. ಅದೊಂದೇನಂದ್ರೆ ನಾವು ಲೊಮ್ರೋರ್ ಶಬಾಜ್ ಇಂದ ಟಿಮ್ ಡೇವಿಡ್, ರೊಮಾರಿಯೋ ಶೆಫರ್ಡ್, ಕೃಣಾಲ್ ಪಾಂಡ್ಯಾಗ್ ಹೋಗಿದೀವಿ. ಅದು ಅಪ್ಗ್ರೇಡ್ ಅಂದ್ರೆ ರಿಯಲ್ ಅಪ್ಗ್ರೇಡ್ ಅಂದ್ರೆ ಅದು ಹೆವಿ ಅಪ್ಗ್ರೇಡ್. ಅದು ನಾವಿನ್ನೂ ರೊಮಾರಿಯೋ ಶೆಫರ್ಡ್ ಏನು ಅನ್ಲಾಕ್ ಮಾಡಿಲ್ಲ. ಅವ್ನು ನೋಡೇ ಇಲ್ಲ ಏನ್ ಮಾಡ್ತಾನ ಅಂತ. ಇಲ್ಲ, ಅವನು ಇದ್ರವರೆಗೂ ಒಂದೇ ಕಾಂಟ್ರಿಬ್ಯೂಷನ್ ಮಾಡಿರೋದು RCB ಗೆ, ಶ್ರೇಯಸ್ ಅಯ್ಯರ್ ವಿಕೆಟ್ ಅಷ್ಟೇ. ಅದು ಏನೋ ಬೌನ್ಸ್ ಬಂತು, ನಂಗೆ ಅನ್ಕೊಂಡೇ ಇರ್ಲಿಲ್ಲ ಆ ಪೇಸ್ ನಲ್ಲಿ ಅಷ್ಟೊಂದು ಬೌನ್ಸ್ ಎಲ್ಲಿಂದ ತಂದ ಅಂತ. ಅದ್ ಬಿಡು, ಹೋಪ್ಫುಲಿ ವೈಲ್ಡ್ ಕಾರ್ಡ್ ಆಗೇ ಇರ್ಬೇಕು ನೆಕ್ಸ್ಟ್ ಸೀಸನ್ ತನಕನು. ಯಾಕಂದ್ರೆ ಈಸಿ ಆಗಿದ್ರೆ ಬೇಕಾಗದೇ ಇಲ್ವಲ್ಲ. ಬಟ್ ಇವಾಗ ಎನಿ ವೀಕ್ ಲಿಂಕ್ ಅಂತ ತುಂಬಾ ಜನ ಮಾತಾಡ್ತಿರೋದು ಏನಂದ್ರೆ ಲ್ಯಾಕ್ ಆಫ್ ಫಾರ್ಮ್ ಆಫ್ ಪಟಿದಾರ್. ಬಟ್ ಐ ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ಸೇ ವೆನ್ ಇಟ್ ಕಮ್ಸ್ ಟು ಅ ಬಿಗ್ ಮ್ಯಾಚ್, ಇವಾಗ ನಾಕ್ಔಟ್, ಸೆಮಿಫೈನಲ್, ಫೈನಲ್, ಪಟಿದಾರ್ ಹ್ಯಾಸ್ ಡೆಲಿವರ್ಡ್ ಅಕ್ರಾಸ್ ಹಿಸ್ ಕೆರಿಯರ್ ಆನ್ ಎವ್ರಿ ಬಿಗ್ ಸ್ಟೇಜ್. ಇವಾಗ ಎಲಿಮಿನೇಟರ್ ಎಲ್ಲಿಂದನೋ ಕೂತ್ಕೊಂಡು ಮದ್ವೆ ಮನೆಯಿಂದ ಕರ್ಕೊಂಡ್ ಬಂದಿದ್ನಪ್ಪ ಅವನ್ನ IPL ಆಡುವಂತ. ಮಂಟಪದಲ್ಲಿ ಕೂತ್ಕೊಂಡು ಏನ್ ಮದ್ವೆ ಆಗ್ಬೇಕಿತ್ತು, ಅವ್ನ ಕರ್ಕೊಂಡ್ ಬಂದ IPL ಆಡುವಂತ. ಒಂದು ಸೆಕೆಂಡ್, ಐ ಥಿಂಕ್ ಥರ್ಡ್ ಮ್ಯಾಚ್ he played was the eliminator ಅಲ್ಲ, ಥರ್ಡ್ or fourth match he played that season was the eliminator, that Lucknow match. Imagine the ಇವಾಗ ಬಿಗ್ ಮ್ಯಾಚ್ ಪ್ಲೇಯರ್ಸ್ ಅಂತಾರಲ್ಲ, there is no one like ಇವಾಗ ಇಂಡಿಯಾದಲ್ಲಿ ಆತರ. ಇಟ್ ಇಸ್ ಅ ವೆರಿ ಡೈಯಿಂಗ್ ಬ್ರೀಡ್. ಒನ್ ಟೈಮ್ ಅಲ್ಲಿ ಯುವರಾಜ್ ಸಿಂಗ್ ಯು ಕ್ಯಾನ್ ಸೇ was a reliable big match player. After that Sri Lanka T20 match ಸ್ವಲ್ಪ credibility. Gautam Gambhir of course is a very good example. But atra individuals who stand up on big occasions and can single-handedly turn the match atra India dalle ಜಾಸ್ತಿ ಬರ್ತಿತ್ತಿಲ್ಲ. Which is why ಇವಾಗ ಪಟಿದಾರ್ ಬಂದಿರೋ, it is not only good for
I feel RCB, but in the larger context for India as well, because if he's in the conversation for England tour, ಇವಾಗ ಏನೋ ಯಾವನ್ಗೋ ಒಬ್ಬಂಗೆ ಮಿಡಲ್ ಆರ್ಡರ್ ಅಲ್ಲಿ ಏನೋ ಫಾರ್ಮ್ ಹೋಯ್ತು, ವಿಚ್ ಇಸ್ ಬೌಂಡ್ ಟು ಹ್ಯಾಪನ್ ಇನ್ ಇಂಗ್ಲೆಂಡ್. ವಿತ್ ಇನ್ ದ ಫಸ್ಟ್ 2 ಮ್ಯಾಚಸ್ ನಮ್ಮನ್ನವ್ರು ಒಬ್ಬ ಬ್ಯಾಟ್ಸ್ಮನ್ ಡ್ರಾಪ್ ಮಾಡೇ ಮಾಡ್ತಾರೆ ಅಂತ ಇವಾಗ್ಲೇ ನಾನ್ ನಿಮ್ಗೆ ಬರ್ಕೊಡ್ತೀನಿ. ಎಲ್ಲಿ ಬೇಕಾದ್ರೂ ಒಂದ್ ಟ್ಯಾಟೂನೇ ಹಾಕ್ಸ್ಕೊಡ್ತೀನಿ. ಸೊ ಆ ಸಿಚುವೇಶನ್ ಅಲ್ಲಿ ರಜತ್ ಪಟಿದಾರ್ is the only slightly right now he's the only guy who's not clicking, but he knows his role. His entry points, nandironde ಏನಂದ್ರೆ entry points is very important in T20 cricket. Entry points is when you ಯಾವಾಗ ಬ್ಯಾಟಿಂಗ್ ಮಾಡಕ್ ಬರ್ತೀರಾ, if you're a middle order batsman, if you're a finisher. ಪಟಿದಾರ್ದು ತುಂಬಾ ಫ್ಲಕ್ಚುಯೇಟ್ ಆಗ್ತಿದೆ. ಸೊ ಈಸ್ ನೆವರ್, ಅವ್ನು ಸ್ವಲ್ಪ ಸತಿ ಪವರ್ ಪ್ಲೇ ಅಲ್ಲಿ ಬಂದಿದ್ದಾನೆ, ಸ್ವಲ್ಪ ಸತಿ ಮಿಡಲ್ ಓವರ್ಸ್ ಅಲ್ಲಿ ಬಂದಿದ್ದಾನೆ, ಸ್ವಲ್ಪ ಸತಿ 14th-15th ಓವರ್ ಅಲ್ಲಿ ಬರ್ಸ್ಕೊಂಡಿದ್ದಾನೆ. ಸೊ he has to number one figure out his ideal entrance. ಅವ್ನು ಮುಂಬೈ ವರ್ಸಸ್ ಮುಂಬೈ ಎಷ್ಟು ಚೆನ್ನಾಗಿ ಆಡ್ದ. He should make sure that that is his default entry point, and if he figures that out within the next 2-3 games, he will guarantee he is in form. He's just not figured out that entry point is my concern. If he sorts that out for himself and the team, is everything else, his captaincy is outstanding. I've been very impressed by that. Fielding ತುಂಬಾ ಚೆನ್ನಾಗಿ ಮಾಡ್ತಾರೆ. ಇವಾಗ ಅದ್ ಒಂದು ಪ್ಲಗ್ ಆದ್ರೆ ನಮ್ದವರು ಆರ್ ಲುಕಿಂಗ್ ವೆರಿ ಗುಡ್ ಅಷ್ಟೇ ಹೇಳೋದು. ನಾವು ಬ್ಯಾಟಿಂಗ್ ಬಗ್ಗೆ ಫುಲ್ ಮಾತಾಡಿದ್ವಿ, ಬಟ್ ವಿಲ್ ಬಿ ಡೂಯಿಂಗ್ ಗ್ರೇವ್ ಇನ್ಜಸ್ಟಿಸ್ ನಾವೇನಾದ್ರು ಬೌಲಿಂಗ್ ಬಗ್ಗೆ ಮಾತಾಡ್ತಿದ್ರೆ. ಯಾಕಂದ್ರೆ ಆಕ್ಚುಲ್ ಹೀರೋಸ್ ಹೇಳ್ಬೇಕು ಅಂದ್ರೆ ನಮ್ ಬೌಲಿಂಗ್ ಈ ಸೀಸನ್. ಯಾವಾಗ ನಾವೆಲ್ಲ ಒಂಥರ ಟಫ್ ಸಿಚುವೇಶನ್ ಅಲ್ಲಿ ಇದ್ವೋ, ಎಲ್ಲಾ ಬೌಲರ್ ಇಲ್ಲಿರೋ ಒಂದೊಂದ್ ಬೌಲರ್ ಅನ್ನು ಸ್ಟೆಪ್ ಅಪ್ ಆಗಿದ್ದಾರೆ. ಯಶ್ ದಯಾಲ್ ನಾಟ್ ಅ ವೆರಿ ಗುಡ್ ಸೀಸನ್, ಬಟ್ ಅಂದ್ರೂ ಅವನು ಕೆಲವು ಸತಿ ಸ್ಟೆಪ್ ಅಪ್ ಆಗಿದ್ದಾನೆ. ಬಟ್ ಜಾಶ್ ಹೇಸಲ್ವುಡ್ ಹೇಳೋ ಹಂಗೆ ಇಲ್ಲ. ಆಲ್ಮೋಸ್ಟ್ ಎವ್ರಿ ಅದರ್ ಮ್ಯಾಚ್ ಒಂಥರ ಇಡೀ ನಮ್ ಬೌಲಿಂಗ್ ಅಟ್ಯಾಕ್ಗೆ ಯಾವಾಗ ವಿಕೆಟ್ ಬೇಕೋ ರಜತ್ ಪಟಿದಾರ್ ಕೊಡ್ತಾನೆ. ಅದೇ ನೀವು ಅವನು ಹೇಸಲ್ವುಡ್ ಯಾವ್ಯಾವ ಓವರ್ ಮಾಡಿದಾನೆ ಅಂತ ನೋಡಿದ್ರೆ ಎಲ್ಲ ಒಂಥರ ಹ್ಯಾಪಜಾರ್ಡ್ ಆಗಿರುತ್ತೆ. ಯಾಕಂದ್ರೆ ಯಾವಾಗ ವಿಕೆಟ್ ಬೇಕು ಎಲ್ಲವಾಗ್ಲೂ ಹೇಸಲ್ವುಡ್ ಗೆ ಬಾಲ್ ಕೊಡೋದವನು. ಸುಯಶ್ ಶರ್ಮಾ ಅಂತೂ ಮೋಸ್ಟ್ ಸರ್ಪ್ರೈಸಿಂಗ್. ನಾನು ವರ್ಸ್ಟ್ ಬೌಲರ್ ಅನ್ಕೊಂಡಿದ್ದೆ, ಬೈದು ಇದೀನಿ, ಬಟ್ ಅದ್ ಹೆಂಗ್ ಮಾಡ್ತೀಯಾನೋ ಗೊತ್ತಿಲ್ಲ. ಲೈನ್ ಲೆಂತ್ ಎಲ್ಲಾನು ಪರ್ಫೆಕ್ಟ್ ಆಗಿ ಮಾಡ್ತೀಯಾನೆ. ಕೃಣಾಲ್ ಪಾಂಡ್ಯ ಅಂತೂ ರಿಯಲ್ ವೈಲ್ಡ್ ಕಾರ್ಡ್. ಯಾವಾಗ್ಲೂ ತಂದ್ ವಿಕೆಟ್ ಕೊಡೋದು, ಪ್ಲಸ್ ಆ ಪೇಸ್ ವೇರಿಯೇಷನ್, ಬೌನ್ಸರ್ಗಳು. ನಮ್ಮ ಬೌಲಿಂಗ್ ಬಗ್ಗೆ ಏನಂತೀರಾ? ಫಸ್ಟ್ ಆಫ್ ಆಲ್ ಈ ಬೌಲಿಂಗ್ ಅಟ್ಯಾಕ್ ಅಲ್ಲಿ ಎಲ್ಲಾರ್ಗು ಅವ್ರವ್ರು ಏನೇನ್ ಮಾಡ್ಬೇಕು ಕರೆಕ್ಟ್ ಆಗಿ ಗೊತ್ತು. ಸಾತ್ವಿಕ್ ಹೇಳ್ದಂಗೆ ಎಲ್ಲಾರ್ಗು ಅವ್ರ ರೋಲ್ಸ್ ಕರೆಕ್ಟ್ ಆಗಿ ಡಿಫೈನ್ ಮಾಡನೆ ಪಿಕ್ ಮಾಡ್ರು ಆಪ್ಷನ್ ಅದು. ಹೇಸಲ್ವುಡ್ ಅಂತೂ ಅವ್ರ ಕಾಂಟ್ರಿಬ್ಯೂಷನ್ ತುಂಬಾನೇ ಅಂಡರ್ ರೇಟೆಡ್. ಆಕ್ಚುಲಿ ಅವ್ರು ಮೇನ್ಲಿ ಅವ್ರ ವಿಕೆಟ್ ಗಿಂತ ಜಾಸ್ತಿ ಅವ್ರು ಮೋಸ್ಟ್ ಡಾಟ್ ಬಾಲ್ಸ್ ಮಾಡಿರೋದು ಅವರೇನೆ IPL ಅಲ್ಲಿ ಸತಿ. ಆ ಪ್ರೆಷರ್ ಇಂದಾನೇ ವಿಕೆಟ್ಸ್ ಬಂದಿರೋದು ಆಕ್ಚುಲಿ. ಎಷ್ಟೊಂದು ಪಿಚ್ ಅಲ್ಲಿ ಸ್ಪಿನ್ನಿಂಗ್ ಆಗಿರ್ಬೋದು, ಬೌನ್ಸಿಂಗ್ ಆಗಿರ್ಬೋದು, ಆಡಕ್ಕೆ ಆಗ್ತಿಲ್ಲ ಅವ್ರನ್ನ. ಆನ್ ಟಾಪ್ ಆಫ್ ದಟ್ ನಾನ್ ಯಾವಾಗ್ಲೂ ಇದನ್ನೇ ಹೇಳ್ತಿದೀನಿ ಯಾವಾಗಿಂದ, ನಾವು ತುಂಬಾ ಕಡಿಮೆ ಚಾನ್ಸ್ ಕ್ರಿಯೇಟ್ ಮಾಡ್ತಿದೀವಿ, ಜಾಸ್ತಿ ಚಾನ್ಸ್ ಕ್ರಿಯೇಟ್ ಮಾಡ್ಬೇಕು. ಬಟ್ ಕ್ರಿಯೇಟ್ ಮಾಡ್ತಿರೋ ಚಾನ್ಸ್ ಎಲ್ಲ ಇವರೇ ಮಾಡ್ತಿರೋದು. ಅದೇ ಅಲ್ಲ, ಇನ್ನೊಂದೇನ್ ನೋಡ್ಬೇಕಂದ್ರೆ ಎಕ್ಸ್ಟ್ರೀಮ್ ರೈಟ್ ಕಾಲಮ್ ಅಲ್ಲ. ಕಂಟಿನ್ಯೂ ಮಾಡ್ಕೊಂತೀವಿ. ಅದೇ ಅದ್ ಬಿಟ್ರೆ ಭುವನೇಶ್ವರ್ ಕುಮಾರ್ ನಮ್ಗೆ ಗೊತ್ತು, ಅಂದ್ರೆ ವೆಟರನ್ ಆಫ್ IPL. ಅವ್ರಿಗೆ ಅಂದ್ರೆ ಒಂದು ಆಫ್ ಡೇ ಇತ್ತು ಅಷ್ಟೇನೆ, ಅದು ಅಗೇನ್ಸ್ಟ್ ರಾಜಸ್ಥಾನ್ ಅಲ್ಲ. ಅಗೇನ್ಸ್ಟ್ ರಾಜಸ್ಥಾನ್ ಒನ್ ಆಫ್ ಡೇ ಇತ್ತು ಅಷ್ಟೇನೆ. ಅದ್ ಬಿಟ್ರೆ ಅವ್ರನ್ನ ಅಷ್ಟೇನೆ, ಅವ್ರಿಗೆ ಏನ್ ಮಾಡ್ಬೇಕು ಗೊತ್ತು. ಯಾರ್ಕರ್ ಒಳ್ಳೆ ಯಾರ್ಕರ್ ಇದೆ, ಒಳ್ಳೆ ಸ್ಲೋರ್ ಒನ್ ಇದೆ. ಪವರ್ ಪ್ಲೇ ಅಂತೂ ಆಬ್ವಿಯಸ್ಲಿ ಔಟ್ಸ್ಟ್ಯಾಂಡಿಂಗ್ ಬೌಲರ್. ಕೃಣಾಲ್ ಪಾಂಡ್ಯ ಪವರ್ ಪ್ಲೇ ನಲ್ಲಿ ಆಫ್ ಡೇ ಅಷ್ಟೇ, ಡೆತ್ ನಲ್ಲಿ ಯಾರ್ಕರ್ ಮೇಲೆ ಯಾರ್ಕರ್ ಮಾಡಿ ಚೆನ್ನಾಗಿ ಮಾಡಿದ್ದು. ಎಕ್ಸಾಕ್ಟ್ಲಿ. ಬಟ್ ಅದೇನೆ ಕೃಣಾಲ್ ಪಾಂಡ್ಯನ ನೋಡ್ತು ಅಂತಂದ್ರೆ ಯಾರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಚೆನ್ನಾಗಿ ಅಂದ್ರೆ ಸ್ಟೆಪ್ ಅಪ್ ಆಗ್ತಾರೆ ಅಂತ. ಎಲ್ಲ ಫಸ್ಟ್ ನಾಯಿ ಅಂತಾನೆ ಕರೀತಿದ್ವಿ. ಇವಾಗ ಆಕ್ಚುಲಿ ಆ ಬೀದಿ ನಾಯಿ ಮೆಂಟಾಲಿಟಿನೇ ಬೇಕಾಗಿರೋದು ನಮ್ಗೆ ಟೈಮಲ್ಲಿ. ಅದೇನೋ ತುಂಬಾ ಕರೆಕ್ಟ್. ಇಟ್ಸ್ ಆಕ್ಚುಲಿ ಅ ಟರ್ಮ್ ಕಾಲ್ಡ್ ಮ್ಯಾಡ್ ಡಾಗ್ ಮೆಂಟಾಲಿಟಿ. ಇವಾಗ NBL ನೋಡಿರ್ಬೋದು ನೀವು, ಲಾಟ್ ಆಫ್ ದೀಸ್ ಅಥ್ಲೀಟ್ಸ್ ಪರ್ಸೀವ್ ದೆಮ್ಸೆಲ್ವ್ಸ್ ಆಸ್ ವಿಲನ್ಸ್. ಅವ್ರ ಕ್ಯಾರೆಕ್ಟರ್ನೇ ಒಂಥರ ವಿಲನ್ ತರ ಮಾಡ್ಬಿಡ್ತಾನೆ ಅವನು. So we need characters like that, and more often than not, these are the kind of guys who win you championships. ಇವಾಗ ನೀವು ಒಂದು ಲೆಬ್ರಾನ್ ಜೇಮ್ಸ್, if you followed his sort of career arc, ಅವನು ಒಂಥರ when he was hitting his prime, he was also made to be villain ತರ. He's making a move to the ಆ ತರ they built him up as ಅವನ್ every move scrutinize ಮಾಡ್ತಿದ್ರು. But after that he became one among the stars, and
ಇವಾಗ ಕೃಣಾಲ್ ಪಾಂಡ್ಯನು ಒನ್ ಟೈಮ್ ಅಲ್ಲಿ ತುಂಬಾ ದೊಡ್ಡ IPL ಸ್ಟಾರ್ ಆಗಿದ್ದ. ದೆನ್ ಅವ್ನಿಗೆ ಇಂಡಿಯಾ ಟೀಮ್ ಅಲ್ಲೂ ಏನೋ ಒಂದ್ ಆಸ್ಟ್ರೇಲಿಯಾ ಟೂರ್ ಎಲ್ಲ ಹೋಗಿ ಮಾಡಿ ಈಸ್ ಪ್ಲೇಡ್ ವೆಲ್ ಫಾರ್ ಇಂಡಿಯಾ ಆಲ್ಸೋ ಆಸ್ ಡೀಸೆಂಟ್ ನಂಬರ್ಸ್. ಟೆಸ್ಟ್ ಆಡಕ್ ಹೋಗಿಲ್ಲ, ಬಟ್ ದಿಸ್ ಸೀಸನ್ ಅವ್ನು ಹೋಗಿ ಡೊಮೆಸ್ಟಿಕ್ ಸರ್ಕಿಟ್ ಅಲ್ಲಿ ರಂಜಿ ಕೂಡ ಆಡಿ, ಮುಷ್ತಾಕ್ ಅಲಿ ಆಡಿ, ಕ್ಯಾಪ್ಟನ್ ಮಾಡಿ, ಅವ್ನ ಟೀಮ್ ಅಲ್ಲೇ ಹಾರ್ದಿಕ್ he's played a lot of domestic cricket, which he never used to do from what I remember. Last 2-3 years, ಯಾವನ್ ಆಡ್ತಾನೆ ಡೊಮೆಸ್ಟಿಕ್ ಕ್ರಿಕೆಟ್, ವಾಗ ಬರೀ ಇಂಟರ್ನ್ಯಾಷನಲ್ ಸಿಕ್ತಾಗ ಆಡ್ತೀನಿ, ಇಲ್ಲ IPL ಆಡ್ತೀನಿ. ದಟ್ ಮೆಂಟಾಲಿಟಿ ಹಸ್ ಚೇಂಜ್ ಈಗಲ್ಲ. ಸೊ ಪ್ಲೇಯರ್ಸ್ ಲೈಕ್ ಇವಾಗ ಇಶಾಂತ್ ಶರ್ಮಾನು ಹಂಗ್ ನೋಡ್ಬೇಕಂದ್ರೆ ಈ ಪ್ಲೇಡ್ ಅ ಫುಲ್ ಸೀಸನ್. ರಂಜಿ ಆಡ್ದ, ಮುಷ್ತಾಕ್ ಅಲಿ ಆಡ್ದ, ವಿಜಯ್ ಹಜಾರೆ ಆಡ್ದ. ಸೊ ಈ ತರ ಪ್ಲೇಯರ್ಸ್ ಇಂಪ್ಯಾಕ್ಟ್ ಸಬ್ ಆಗಿ ಬರೀ 4 ಓವರ್ ಆಡ್ಬೋದು ಅಂತಾನು, ದೇ ಜಸ್ಟ್ ವಾಂಟ್ ಟು ಪ್ಲೇ ಕ್ರಿಕೆಟ್, ದೇ ಜಸ್ಟ್ ವಾಂಟ್ ಟು ಎಕ್ಸ್ಟೆಂಡ್ ದೇರ್ ಪರ್ಪಲ್ ಪ್ಯಾಚ್ ಇಫ್ ದೇ ಆರ್ ಗೋಯಿಂಗ್ ಥ್ರೂ ಅ ಗುಡ್ ಟೈಮ್. ಆ ತರ ತುಂಬಾ ಜನ ಪ್ಲೇಯರ್ಸ್ ಬಂದಿದೆ. ಆಮೇಲೆ ಇನ್ನೊಂದೇನಂದ್ರೆ, ಇವಾಗ ಇಫ್ ಯು ಲುಕ್ ಅಟ್ ದ ಎಕ್ಸ್ಟ್ರೀಮ್ ರೈಟ್ ಕಾರ್ನರ್ ಡಾಟ್ಸ್, that is a crazy number of dots to bowl in a T20 innings. If you look 30 between the first three names, 30 plus 38, 40, that's an abnormally high number. And because of that, ಏನಾಗುತ್ತೆ ಅಂದ್ರೆ ವಿಷ್ಣು ಹೇಳೋ ತರ it will build pressure. ಇವಾಗ ರ್ಯಾಶ್ ಶಾಟ್ಸ್ ಆಡಕ್ ಹೋಗ್ತಾರೆ. ಇವಾಗ ರಾಜಸ್ಥಾನ್ ಮ್ಯಾಚ್ ಅಲ್ವೇ ಆ ರಿಯಾನ್ ಪರಾಗ್, ದಟ್ ಇಸ್ ದರ್ ಆಕ್ಚುಯಲ್ ಟರ್ನಿಂಗ್ ಪಾಯಿಂಟ್. ಆ ರಿಯಾನ್ ಪರಾಗ್ ಸ್ಲಾಗ್ ಸ್ವೀಪ್ ಮಾಡಿದ್ನಲ್ಲ ಕೃಣಾಲ್ ಪಾಂಡ್ಯಗೆ ಫಸ್ಟ್ ಬಾಲ್, that is obviously a mix of ego in that, but more often than not, it was the pressure. Last 2 overs, before that 1 over, I think ಕರೆಕ್ಟ್ ಆಗಿ ಜ್ಞಾಪಕ ಇಲ್ಲ, ಬಟ್ ಕೃಣಾಲ್ ಪಾಂಡ್ಯ ಮಾಡಿದ ಹಿಂದಿದ್ದ ಓವರ್ ಸುಯಾಶ್ ಶರ್ಮಾ ಫಸ್ಟ್ ಓವರ್ ಮಾಡ್ದ ಅಂತ ನಂಗೆ ಜ್ಞಾಪಕ ಇದೆ. ಸೊ ದಟ್ ಓವರ್ ಬಿಲ್ಟ್ ಪ್ರೆಷರ್ ಫಾರ್ ಕೃಣಾಲ್ ಫ್ರಮ್ ದಿ ಅದರ್ ಎಂಡ್ ಟು ಡೆಲಿವರ್ ಆಫ್ ದ ವೆರಿ ಫಸ್ಟ್ ಬಾಲ್. ಅಂಡ್ ಈವನ್ ಇನ್ ದಿಸ್ ಮ್ಯಾಚ್, ಐ ಥಿಂಕ್ ಕೃಣಾಲ್ ಅವ್ನು ಯಾವಾಗ ಎಂಟರ್ ಮಾಡ್ತಾನೋ, he has that ability to take a wicket and immediately ಇವಾಗ ಯಾವ್ದೋ ಟೈಮ್ ಔಟ್ ಆದ ತಕ್ಷಣ you throw the ball to ಕೃಣಾಲ್ ಪಾಂಡ್ಯ, ಅವನೇನೋ ಮಾಡ್ತಾನೆ ಅಂತ ಏನೋ ಗೊತ್ತಿದೆ ಈಗ. So RCB bought him as a defensive bowler, someone who can bowl with 7.58 economy. ಈ ಚಿನ್ನಸ್ವಾಮಿ ಪರವಾಗಿಲ್ಲ, 9 ಹಚ್ಕೊಂಡ್ರು ಪರವಾಗಿಲ್ಲ ಅಂತ ಚಿನ್ನಸ್ವಾಮಿ ಬ್ಯಾಟಿಂಗ್ ವಿಕೆಟ್ ಇರುತ್ತೆ ಆ ತರ ಅನ್ಕೊಂಡು ಮಾಡಿದ್ದಾರೆ. ಬಟ್ ಬಿಕಾಸ್ ಚಿನ್ನಸ್ವಾಮಿನೂ ಸ್ವಲ್ಪ ಬೌನ್ಸ್ ವೇರಿಯೇಷನ್ ಆಗಿ, ಸ್ವಲ್ಪ ಬೌಲಿಂಗ್ ಫ್ರೆಂಡ್ಲಿ ಆಗಿ, and he has also been bowling really good areas, changing his pace really well. It has worked that he's become a very attacking option for RCB, and Rajat is using that absolutely brilliantly as a captain, I should say again. So I think, the fact that all of these guys can deliver dot balls on a consistent basis, build pressure and pick wickets. So it's a very all-round bowling attack, similar to what the batting, how it complements each other. ಇಲ್ಲ, ಕೃಣಾಲ್ ಪಾಂಡ್ಯ ಈ ತರ ಅಟ್ಯಾಕಿಂಗ್ ಬೌಲರ್ ಒಂದು ಒಳ್ಳೆ ರೀಸನ್ ಇದೆ. ಮೇನ್ ಅದೇನೆ ಹೇಳ್ದಂಗೆ ಡಾಟ್ಸ್ ಪ್ರೆಷರ್ ಬಿಲ್ಡ್ ಆಗ್ತದೆ, ಬಟ್ ಎಲ್ಲಾರು ಇವನೇ ಟಾರ್ಗೆಟ್ ಮಾಡಕ್ ಟ್ರೈ ಮಾಡ್ತಾರೆ. ಅದೇನೆ ಯಾಕೆಂದ್ರೆ ಭುವನೇಶ್ವರ್ ಕುಮಾರ್ ಹೆಸರುಡು ಅಂತೂ ಟಾರ್ಗೆಟ್ ಮಾಡಕ್ಕೆ ಆಗಲ್ಲ, ಏನ್ ಮಾಡಿದ್ರು ತುಂಬಾನೇ ಸ್ಮಾರ್ಟ್. ಅಷ್ಟೊಂದು ಅವ್ರು ಒಂದ್ ಬಾಲ್ ಓಡಿಸ್ಕೊಂಡ್ರೆ ಇನ್ನೊಂದ್ ಬಾಲ್ ಓಡಿಸ್ಕೊಳಂಗ ಹಾಕೊಡೋದೇ ಇಲ್ಲ ಯಾವತ್ತು. ಎಷ್ಟೇ ಆಡ್ಲೂ ಅಂದ್ರೆ ಕನ್ಸಿಸ್ಟೆಂಟ್ ಆಗಿ 2-3 ಓವರ್ ಕೊಡೋದೇ ಇಲ್ಲ ಪಟ್ಟಿದ್ದಾರೆ ಬೌಲಿಂಗ್. ಸೊ ಅವ್ರಿಗೆ ಟಾರ್ಗೆಟ್ ಮಾಡೋದಕ್ಕೂ ಆಗಲ್ಲ. ಸುಯೇಶ್ ಶರ್ಮಾ ಆಕ್ಚುಲಿ ಆನೆಸ್ಟ್ಲಿ ನಾನು ಚೆನ್ನಾಗಿ ಮಾಡಲ್ಲ ಅಂತ ಅನ್ಕೊಂಡಿದ್ದೆ, ಎಲ್ಲ ಶಾರ್ಟ್ ಹಾಕೋದು ನೋಡ್ಬೋದು ಕಲ್ಕಟ್ಟಾಗೆ. ಬಟ್ ಈ ಸತಿ ಲೆನ್ಸ್ ಕರೆಕ್ಟ್ ಆಗಿ ಫೈಂಡ್ ಮಾಡಿ ಚೆನ್ನಾಗೇ ಮಾಡ್ತಾರೆ, ಸೊ ಅವ್ರಿಗೂ ಟಾರ್ಗೆಟ್ ಮಾಡಕ್ ಆಗ್ತಿಲ್ಲ. ಸೊ ಮಿಕ್ಕಿರೋ ಆಪ್ಷನ್ ಏನಂದ್ರೆ ಕೃಣಾಲ್ ಪಾಂಡ್ಯಗೆ ಟಾರ್ಗೆಟ್ ಮಾಡ್ಬೇಕು. ಬಟ್ ಕೃಣಾಲ್ ಪಾಂಡ್ಯ ಅದೇನೆ ಬೀದಿ ನಾಯಿ ಮೆಂಟಾಲಿಟಿ, ಹೆಂಗ್ ಬೋಲ್ ಮಾಡ್ಬೇಕು ಗೊತ್ತು. ನನ್ ಪ್ರಕಾರ ಏನಾಗೋಯ್ತು ಅಂದ್ರೆ ಉಲ್ಟಾ ಆಗೋಯ್ತು. ಅವರು ಅಂದ್ರೆ ಬೇಗ ಅಡಾಪ್ಟ್ ಮಾಡ್ಕೊಂಡ್ರು. ಅವ್ರು ಅನ್ಕೊಂಡಿದ್ದು ಕೃಣಾಲ್ ಪಾಂಡ್ಯನ ರನ್ಸ್ ಸ್ಟಾಪ್ ಮಾಡೋದಕ್ಕೆ ಇಟ್ಕೊಳ್ಳೋದು, ಸುಯೇಶ್ ಶರ್ಮಾನ ಅಟ್ಯಾಕಿಂಗ್ ಆಪ್ಷನ್ ಆಗಿ ಯೂಸ್ ಮಾಡೋಣ ಅಂತ. ಅದ್ ನೋಡಿದ್ರೆ ಉಲ್ಟಾ ಆಗೋಯ್ತು. ಆಮೇಲೆ ಹೇಸಲ್ವುಡ್ ಮಾತಾಡ್ಲೇಬೇಕು, ಅಂದ್ರೆ ಸ್ಪೆಷಲ್ ಅಟೆನ್ಷನ್ ಕೊಡ್ಲೇಬೇಕು ಹೇಸಲ್ವುಡ್ಗೆ. ಅವನನ್ನ ಪವರ್ ಪ್ಲೇ ಇಂದಾನು ತೆಗೆದ್ಬಿಟ್ರು. ಅವನ್ನ ಎಷ್ಟ್ ಎಲ್ಲ ಮಾಡಪ್ಪ, ನಮ್ಗೆ ಹೇಸಲ್ವುಡ್ ಬೇರೆ ಟೈಮ್ ನಲ್ಲಿ ಬೇಕಾಗತ್ತೆ ಅಂತ. ಅವನ್ ಡೆತ್ ನಲ್ಲಿ 2 ಓವರ್ ಫಿಕ್ಸ್, ಇನ್ 2 ಓವರ್ ರ್ಯಾಂಡಮ್ ಆಗಿ ಯಾವಾಗ ವಿಕೆಟ್ ಬೇಕೋ ಅವಾಗ ಕೊಡ್ತಾನೆ ರಜತ್ ಪಟಿದಾರ್. ಹೇಸಲ್ವುಡ್ ಬಗ್ಗೆ ಏನಂತೀರಾ? ಆ ಒಂದ್ ಲೆಂತ್, ಆಮೇಲೆ ಅವನ್ ಹೊಡ್ಸ್ಕೊಂಡ್ರು ನನ್ ಒಂದ್ಸಲಿನೂ ಫ್ರಸ್ಟ್ರೇಟ್ ಆಗಿ ಏನೇನೋ ಅನ್ಯಾಚುರಲ್, ಅವನ್ದು ನ್ಯಾಚುರಲ್ ಎಬಿಲಿಟಿ ಬಿಟ್ಟು ಏನೇನೋ ಮಾಡೋದು ಅದೆಲ್ಲ ನೋಡೇ ಇಲ್ಲ. ಅವನ್ ಹೊಡ್ಸ್ಕೊಂಡ್ರು ಅದೇ ಪ್ಲಾನ್ನೇ ಮಾಡ್ತಾನೆ, ಹಂಗೆ ವಿಕೆಟ್ ತೆಗಿತಾನ ಅವನು. ಒಂದು ಮೇನ್ ಫ್ಯಾಕ್ಟರ್ ಇದ್ರಲ್ಲಿ ಏನಂದ್ರೆ, ಈ ಸತಿ IPL ಅಲ್ಲಿ ಲಾಸ್ಟ್ ಟೈಮ್ ಅದೇ ರೋಡ್ ಮಾಡಿದ್ರಲ್ಲಪ್ಪ ಹೈದರಾಬಾದ್ ಅಲ್ಲಿ, ಅದ್ರ ತೀರಾ ಬಯಸ್ಟ್ ಪಿಚಸ್ ಮಾಡಂಗಿಲ್ಲ ಅಂತ ಎವ್ರಿ ವೆನ್ಯೂಗೆ BCCI ಇಂದ ಯಾವನೋ ಒಬ್ಬ ಹೋಗ್ತಾನೆ ಪಿಚ್ ಇನ್ಸ್ಪೆಕ್ಷನ್ಗೆ. ಸೊ ಅದಕ್ಕೆ ಈ ಸತಿ ಬೌಲರ್ಸ್ ಒಂದ್ ಸ್ವಲ್ಪ ಜಾಸ್ತಿ ಅಂದ್ರೆ ಬೌಲರ್ ಫ್ರೆಂಡ್ಲಿ ಕಂಡೀಷನ್ಸ್ ಇದೆ ಆನೆಸ್ಟ್ಲಿ ಹೇಳ್ಬೇಕಂದ್ರೆ. ಬಟ್ ಅದ್ ಬಿಡ್ತು ಅಂತಂದ್ರೆ
ಬೇರೆ ಇನ್ನೇನು ಅಡ್ವಾಂಟೇಜೇ ಇಲ್ಲ ಬೌಲರ್ಸ್ಗೆ. ಆ ಟೈಮಲ್ಲಿ ಹೇಸಲ್ವುಡ್ ಬಂದ್ಬಿಟ್ಟು ಅವ್ರ ಪ್ಲಾನ್ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ. ಅದ್ ಇನ್ನೊಂದ್ ಮೇನ್ ರೀಸನ್ ಏನು ಅಂದ್ರೆ ಹೇಸಲ್ವುಡ್ ಫಿಸಿಕ್ ಅಷ್ಟೇನೆ. ಅವ್ರ ಇರೋ ಹೈಟ್ಗೆ ಏನಿಲ್ಲ ಅಂದ್ರೂ ಒಂದು ಎಕ್ಸ್ಟ್ರಾ ಬೌನ್ಸ್ ಸಿಕ್ಕೇ ಸಿಗುತ್ತೆ. ಅದನ್ನ ಆಡೋದ್ ತುಂಬಾನೇ ಕಷ್ಟ T20s ಅಲ್ಲಿ. ಯಾಕಂದ್ರೆ ಎಲ್ಲರೂ ಎವ್ರಿ ಬಾಲ್ ಹೊಡಿಯಕ್ಕೆ ಟ್ರೈ ಮಾಡ್ತಾರೆ, ಎಕ್ಸ್ಟ್ರಾ ಟೈಮ್ ಸಿಗೋದೇ ಇಲ್ಲ ಹೊಡಿಯಕ್ಕೆ. ಬಟ್ ಅದ್ ಎಲ್ಲರೂ ಹೇಳ್ತಾರೆ ಎಕ್ಸ್ಟ್ರಾ ಬೌನ್ಸ್ ಅಲ್ಜಾರಿ ಜೋಸೆಫ್ಗೂ ಇತ್ತು, ಬಟ್ ಅವ್ನ್ ಏನ್ ಯೂಸ್ ಇಲ್ಲ ಇಲ್ಲ ಅಲ್ಸಾರಿ ಜೋಸೆಫ್ ಅದು ಒಂಥರ ಅದ್ ಹೆಂಗೆ ಅಂದ್ರೆ ನಮ್ಗೂ 2 ಕಾಲಿದೆ, ನಾಯಿಗೂ 2 ಕಾಲಿದೆ, ಬಟ್ ನಾಯಿಗೆ ಇನ್ನೂ 2 ಕಾಲಿದೆ. But Hazelwood, no, when on first IPL ಆಡಿದ್ದೆ I think 2020. So he's been playing IPL only for the last 5 years. On first season, second season CSK ಗೂ ತುಂಬಾ ಚೆನ್ನಾಗಿ ಆಡ್ದ. Then he came to RCB one season. Again he continued his form. Then one season home and away ಹೋದಾಗ ಈ ಸ್ವಲ್ಪ ಹೊಡ್ಸ್ಕೊಂಡ. But still his economy was 9 and he got around 13-14 wickets. Then last season he didn't play. He became a dad. So this season, what I'm trying to convey here is he's always been a very good bowler and who's been utilized very well by all the franchises he's been at. CSK utilized him as a 2 overs in the power play, 2 overs in the death bowler. Sometimes they gave him 3 overs in the death. On power play, bari 1 over ಕೊಡ್ತಿದ್ರು. ಇವಾಗ ಏನಂದ್ರೆ he's not the kind of bowler who gets a lot of movement in the air. ಅವನು he operates a lot off the deck. ಅವನ್ಗೆ ಕ್ರಾಸ್ ಸೀಮ್ ಯಾವಾಗ ಮಾಡ್ಬೇಕು, ಯಾವಾಗ 10 ಕಿಲೋಮೀಟರ್ ಪೇಸ್ ವೇರಿ ಮಾಡಿ ಅವ್ನು ಆತರ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾಡೋನ್ ಬೌಲರು. ಅಂಡ್ ಒನ್ ಮೋರ್ ಆಸ್ಪೆಕ್ಟ್ ಆಫ್ Hazelwood's operation of how he goes about conducting his bowling is, if you observe every ball, as soon as he gets to his mark, he looks at all the 10 fielders and including the wicket keeper sometimes, and he makes minor adjustments because he knows exactly what he wants to bowl and he wants to bowl to his strengths. And his strength is one of the greatest weapons in all of cricket, which is bowling that good length, which creates the seed of doubt in the batsman's mind because it's at the fourth stump. Does he play it? Does he leave it? Does he contend for the extra bounce? Does he go low? So that is the one line and that is the one area of the pitch where you create a lot of doubt in the batsman's mind. And moreover, if you can get some deviation of the deck, ಇವಾಗ ಅವ್ನ್ ಏರ್ ಅಲ್ಲಿ ಸ್ವಿಂಗ್ ಇಲ್ಲ ಅಂದ್ರೂ ಅವ್ನ್ ಡೆಕ್ ಇಂದ ಎಷ್ಟು ಎಕ್ಸ್ಟ್ರಾಕ್ಟ್ ಮಾಡ್ತಾನೆ ಅಂತ ಐ ಥಿಂಕ್ in world cricket no one does it as well as quite like him, and he's one of a kind. McGrath also had a very similar strength because ಅವನಿಗೂ ಒಂದೇ ಏರಿಯಾ ಹೊಡಿಯೋದು, ಅಲ್ಲಿಂದ ಒನ್ ಬಾಲ್ ಎಗರುತ್ತೆ, ಒನ್ ಬಾಲ್ ಕೆಳಗ್ ಬರುತ್ತೆ, ಆ ತರ ಸೀಡ್ ಆಫ್ ಡೌಟ್ ಕ್ರಿಯೇಟ್ ಮಾಡೋದು ವಿತ್ ಇನ್ ದ ಫಸ್ಟ್ 3-4 balls. And that is exactly what Hazelwood does. On first ball, if you observe how Hazelwood bowls his first ball of every spell, it is in the same spot. Second ball, it is in the same spot, but he gets something different off the pitch. Either it climbs or it goes down because he changes the seam position. Sometimes he understands where exactly to bowl on the pitch, which is again a huge strength for a bowler. So again, along with that, Ivaga height is a huge strength for him. And ಅವನ್ ಮೈಂಡ್ ಸೆಟ್ ಅವ್ನ್ again ಇನ್ನೊಂದೇನ್ ಅಬ್ಸರ್ವ್ ಮಾಡಿದಂದ್ರೆ, like you said, ಅವ್ನ್ ಹೊಡ್ಸ್ಕೊಂಡ್ರು he comes back and he sticks to his strengths, and his strength is again ತುಂಬಾ ಒಳ್ಳೆ ಸ್ಟ್ರೆಂತ್ ಅವ್ನಿಗಿರೋದು. And he keeps hitting that spot. Sometimes space ವೇರಿ ಮಾಡ್ತಾರೆ, ಅದು ಯಾವ ಮೊಮೆಂಟ್ ಅಲ್ಲಿ ಏನ್ ಮಾಡ್ಬೇಕು ಅವ್ರ ತಲೆಯಲ್ಲಿ ತುಂಬಾ ಕ್ಲಿಯರ್ ಆಗಿದೆ. And he knows that it's not like test match where he can set up a batsman. T20 and he has 24 balls to make an impact. So the way he goes about his overs, the way he goes about creating doubts in the batsman's mind is what has given him a lot of wickets. ಇವಾಗ ಅವನು ಜಾಸ್ತಿ ಟಾಪ್ ಎಡ್ಜ್, ಜಾಸ್ತಿ ಕೀಪರ್ ಕ್ಯಾಚ್ ಇದಕ್ಕೆ ಸಿಗುತ್ತೆ. ಅವ್ನು ತುಂಬಾ ಬ್ಯಾಟ್ಸ್ಮನ್ ಜೊತೆ ಪ್ಲೇ ಮಾಡ್ತಾನೆ ಒಂದ್ ರೀತಿ, at any situation, at any ಇವಾಗ ಪವರ್ ಪ್ಲೇ ಇರ್ಬೋದು, ಡೆತ್ ಅಲ್ಲಿ ಇರ್ಬೋದು, he has that strength. And sometimes his Yorkers has been gun and he's underutilized it for a reason, because the best is yet to come of Josh Hazelwood still, I feel. So they're in for a treat. ಇನ್ನೂ ಒಂದೇನಂದ್ರೆ ಇವಾಗ ಆಗಿರೋಷ್ಟು ಮ್ಯಾಚಸ್ ಅಲ್ಲಿ ನೋಡ್ಬಿಟ್ಟು ಬೇರೆ ಅಪೋನೆಂಟ್ಸ್ ಅವ್ನಿಗೆ ಟಾರ್ಗೆಟೇ ಮಾಡಕ್ ಹೋಗಲ್ಲ. ಆಡ್ಕೊಂಬೋಣ ಹೆಂಗೋ 4 ಓವರ್ ಬೇರೆಯವ್ರಿಗೆ ಟಾರ್ಗೆಟ್ ಮಾಡ ಆ ಫೀಲ್ ಬಂದ್ಬಿಟ್ಟಿದೆ ಅವ್ರಿಗೆ. ಸೊ ಅವಾಗ ಡೆತ್ ಅಲ್ಲಿ ಮಾಡಿದಾಗ ಅವ್ರಿಗೆ ಬೇರೆ ಏನೋ ಚಾಯ್ಸ್ ಇಲ್ಲ, ಹೊಡಿಲೇಬೇಕು ಹೇಸಲ್ವುಡ್ ಅವಾಗ. ಸೊ ಆಮೇಲೆ ಹೇಸಲ್ವುಡ್ ಮಾಡ್ತಾನೆ ಅಂತಾನು ಬೇರೆಯವ್ರಿಗೆ ವಿಕೆಟ್ ಬರ್ತಾ ಇದೆ ಅವ್ರಿಗೆ ಟಾರ್ಗೆಟ್ ಮಾಡಕ್ ಹೋಗಿ. ಅಲ್ಲ, ನೀ ಹೇಸಲ್ವುಡ್
ರಜತ್ ಪಟಿದಾರ್ ತಡೋ ಟೈಮುನು ಹಂಗೇನೆ. ಅವ್ರಿಗೊಂಚೂರು ಮೊಮೆಂಟಮ್ ಬಂದಿದ ತಕ್ಷಣ ಹೆಸರುಗಳು ತರ್ತಾನ ಅವ್ನು ರಜತ್ ಅಂತೂ. ಅವ್ನ್ ಕ್ಯಾಪ್ಟನ್ಸಿನ ನಾವು ಅಪ್ರಿಶಿಯೇಟ್ ಮಾಡ್ಲೇಬೇಕು. ಯಾಕಂದ್ರೆ ಯಾವ್ಯಾವ ಬೌಲರ್ನ ಯಾವ್ಯಾವ ಟೈಮ್ ನಲ್ಲಿ ಆಡಿಸ್ಬೇಕೋ ಆ ಟೈಮ್ ನಲ್ಲಿ ಆಡಿಸ್ದಿದ್ರೆ ಎಲ್ಲಾನು ಮೆಸ್ ಆಗೋಗುತ್ತೆ. ಒಳ್ಳೆ ಬೌಲರ್ಗುನು ಬ್ಯಾಡ್ ಟೈಮ್ ನಲ್ಲಿ ಬಂದ್ರೆ ಆಗಲ್ಲ ಬೌಲ್ ಮಾಡಕ್ಕೆ. ಆ ಬೌಲಿಂಗ್ ಚೇಂಜಸ್ ರಜತ್ ತುಂಬಾನೇ ಚೆನ್ನಾಗ್ ಮಾಡ್ತಾನೆ. ಅವ್ನ್ ಕಾಮ್ ಅಂತೂ ಸಖತ್. ಯಾರ್ಯಾರೋ ಅಂದ್ರೆ ಕ್ಯಾಪ್ಟನ್ ಕೂಲ್ ಅಂತೆಲ್ಲ ಅಂತಾರೆ, ಬಟ್ ಇವನ್ ಆ ಲೆವೆಲ್ಗೆ ಮಾಡಿದಾನೆ. ಅದ್ರಲ್ಲಿ ಆಕ್ಚುಲಿ ಸಪೋರ್ಟ್ ಸ್ಟಾಫ್ ಹಂಗೆ ಇರೋದ್ರಿಂದ ಆಬ್ವಿಯಸ್ಲಿ ಸಪೋರ್ಟ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಎಲ್ಲ ಆದ್ರೆ ಕೊಹ್ಲಿ ಆದ್ರೆ ಪಾಪ ಅವನೊಬ್ನೇ, ಕೊಹ್ಲಿಗೆ ಯಾರು ಮಾತಾಡಕ್ಕೂ ಆಗಲ್ಲ ಆಯ್ತಾ. ಇವೊಂದು ಒಂದೊಂದ್ಸತಿ ಕೊಹ್ಲಿ ರಾಂಗ್ ಇರ್ಬೋದು, ಯಾರು ಕ್ವಶನ್ ಮಾಡಕ್ ಹೋಗಲ್ಲ. ಸೊ ಆ ಪ್ರಾಬ್ಲಮ್ ಇದ್ದೇ ಇತ್ತು. ಇವಾಗ ವೆರಿ ಕೋಚಬಲ್ ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಅಂತೂ. ಆಮೇಲೆ ಒಂದ್ ಇನ್ನೊಂದ್ ಏನು ಅಂದ್ರೆ ದಿನೇಶ್ ಕಾರ್ತಿಕ್ ಅದೇನೆ. ಸೊ ದಿನೇಶ್ ಕಾರ್ತಿಕ್, ಆಂಡಿ ಫ್ಲವರ್ ಎಲ್ಲ ಅವ್ರು ಕ್ಲಿಯರ್ ಐಡಿಯಾ ಕೊಟ್ಟಿದ್ದಾರೆ, ಏನ್ ಮಾಡ್ಬೇಕು, ಈ ತರ ಏನಾಗುತ್ತೆ, ಈ ತರ ಏನಾಗುತ್ತೆ, ನಿಮ್ ಹತ್ರ ಏನೇನಿದೆ ಅಂತ ಕರೆಕ್ಟ್ ಆಗಿ ಗೊತ್ತು ಇದೆ, ಏನೇನ್ ಮಾಡ್ಬೇಕು ಅಂತ. ಬಟ್ ನನಗ್ ಲಾಸ್ಟ್ 3 years ಏನ್ ಫ್ರಸ್ಟ್ರೇಷನ್ ಇದೆ ಅಂದ್ರೆ ಫಾಫ್ ಅಂತಾರೆ ತುಂಬಾ ಡಿಫೆನ್ಸಿವ್ ಕ್ಯಾಪ್ಟನ್. ಅದ್ ಸರಿ ಹೋಗಲ್ಲ ಟಿ20ನಲ್ಲಿ ವಿಕೆಟ್ಸ್ ಬೇಕೇ ಬೇಕು. ವಿಕೆಟ್ಸ್ ಗೇಮ್. ರನ್ಸ್ ಎಲ್ಲಾರು ಹೊಡಿತಾರೆ, ಬಟ್ ವಿಕೆಟ್ ತೆಗೆಯೋದ್ರಲ್ಲೇ ಇರೋದು. ರಜತ್ ಪಟ್ಟಿದಾರ್ಗೆ ಚೆನ್ನಾಗ್ ಅರ್ಥ ಆಗಿದೆ ಅನ್ಸುತ್ತೆ ನನ್ ಪ್ರಕಾರ. ಓಕೆ, ಆಮೇಲೆ ಇನ್ನೊಂದ್ ಏನ್ ಮೆನ್ಷನ್ ಮಾಡ್ಲೇಬೇಕು ಅಂದ್ರೆ ನಮ್ದು ಒನ್ ಆಫ್ ದ ಬೆಸ್ಟ್ ಫೀಲ್ಡಿಂಗ್ ಸೈಡ್ಸ್ ಕೂಡ, ವಿಚ್ ಮ್ಯಾಟರ್ಸ್ ಅ ಲಾಟ್ ಎಸ್ಪೆಷಲಿ ಇನ್ IPL. ನಮ್ದು ಕ್ಯಾಚಿಂಗ್ ಎಫಿಷಿಯನ್ಸಿ ಹೈಯೆಸ್ಟ್ 83% IPL ನಲ್ಲಿ. ಅಂದ್ರೆ 10% ಹೋಗಿರೋದು ಯಶ್ ದಯಾಲನೇ. ಅದ್ ಬಿಟ್ರೆ ಅವ್ನ್ ಬಿಟ್ಟು ಎಲ್ಲಾರುನು ಫೀಲ್ಡಿಂಗ್ ಮಾಡಿದ್ದಾರೆ. ಪ್ಲಸ್ ಬರೀ ಕ್ಯಾಚಿಂಗ್ ಮಾತ್ರ ಅಲ್ಲ, ಎಷ್ಟೊಂದು ತಡಿತಾರೆ ರನ್ಸ್ ನ, ಅದೆಲ್ಲಾನು ಮ್ಯಾಟರ್ ಆಗತ್ತೆ. ಅದ್ರ ಬಗ್ಗೆ ಅಷ್ಟೊಂದ್ ಏನ್ ಮಾತಾಡಕ್ಕಿಲ್ಲ. ಸೊ ಐ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಗೇಮ್. ಅದ್ ಇನ್ನೇನಂದ್ರೆ ಗ್ರೌಂಡ್ ಫೀಲ್ಡಿಂಗ್ ಹೇಳ್ತೀವಲ್ಲ, ವಿಚ್ ಇಸ್ ಅ ವೆರಿ ವೆರಿ ಕೀ ಆಸ್ಪೆಕ್ಟ್ ಆಫ್ T20. ನೀವು ಸ್ಟೇಡಿಯಂ ಇಂದ ಬಂದು ನೋಡಿದಾಗ ಯು ಹ್ಯಾವ್ ದಟ್ ವ್ಯಾಂಟೇಜ್ ಪಾಯಿಂಟ್ ಆಫ್ ಸೀಯಿಂಗ್ ಹೌ ದ ಫೀಲ್ಡರ್ಸ್ ಮೂವ್ ಬಿಟ್ವೀನ್ ಬಾಲ್ಸ್, ಬಿಟ್ವೀನ್ ಓವರ್ಸ್. ಅವ್ರಿಗೆ ಇವಾಗ ಹೆಂಗ್ RCB ಹೆಂಗಂದ್ರೆ ಎವ್ರಿ ಪ್ಲೇಯರ್ ಇಟ್ ಈಸ್ ಡ್ರಿಲ್ಡ್. ಅವ್ರ ತಲೆಯಲ್ಲಿ ಗೊತ್ತು ಏನ್ ಮಾಡ್ಬೇಕು ಅಂತ. ಅಂಡ್ ದಟ್ ಇಸ್ ಆಲ್ಸೋ ಬಿಕಾಸ್ ರಜತ್ ಏನಂದ್ರೆ ಹಿ ಆಸ್ಕ್ಸ್ ದಿ ಒಪಿನಿಯನ್ಸ್ ಆಫ್ ಲಾಟ್ ಆಫ್ ಪ್ಲೇಯರ್ಸ್. ಇವಾಗ ಸಮ್ಟೈಮ್ಸ್ ರಜತ್ ಫೀಲ್ಡ್ ಇವನ್ ಇಫ್ ಈಸ್ ಇನ್ ದ ಸರ್ಕಲ್, ಇವಾಗ ಮಿಡ್ ಆಫ್ ಅಲ್ಲಿ ಫೀಲ್ಡ್ ಕ್ಯಾಪ್ಟನ್ಸಿ ಮಾಡಿ ಫೀಲ್ಡಿಂಗ್ ಮಾಡ್ತಿದ್ದಾಗ, ಇವಾಗ ಕೃನಾಲ್ ಪಾಂಡ್ಯ ಸಮ್ಟೈಮ್ಸ್ ಹಿ ವಿಲ್ ಕಮ್ ಅಂಡ್ ಸೇ ಸಮಥಿಂಗ್ ಟು ಯಶ್ ದಯಾಲ್. ಇದನ್ನ ಅಬ್ಸರ್ವ್ ಮಾಡಿ. ಯಶ್ ದಯಾಲ್ ಲೆಫ್ಟ್ ಆರ್ಮ್ ಮೀಡಿಯಂ ಪೇಸರ್, ಕೃನಾಲ್ ಪಾಂಡ್ಯ ಲೆಫ್ಟ್ ಆರ್ಮ್ ಸ್ಪಿನ್ನರ್. ರಜತ್ ಪಟ್ಟಿದಾರ್ ಕ್ಯಾಪ್ಟನ್ ಆಗಿ he has to be instructing either the bowler to set the field. ಬಟ್ ಕೃನಾಲ್ ಡೀಪ್ ಮಿಡ್ ವಿಕೆಟ್ ಇಂದ ಓಡ್ ಬಂದಿ, ನೋಡಪ್ಪ ನೀನು ಡೀಪ್ ಸ್ಕ್ವೇರ್ ಲೆಗ್ ಇಟ್ಕೋ, ನನ್ನ ಒಳಗ್ ಕರ್ಸು, ಆತರ ಬಂದ ಸಜೆಷನ್ ಇದೆ. ದಟ್ ಓಪನ್ನೆಸ್ ಟು ಟಾಕ್ ಡೈರೆಕ್ಟ್ಲಿ ಟು whoever is bowling or whoever is batting or whoever is fielding, ಅದು ಫೀಲ್ಡ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಅಂಡ್ ವಿಚ್ ಇಸ್ ಅ ವೆರಿ ಗುಡ್ ಸೈನ್ ಆಫ್ ಎನಿ ಗುಡ್ ಸೈಡ್. ಕಮ್ಯುನಿಕೇಶನ್ ಆಸ್ಪೆಕ್ಟ್ ಯು ಡೋಂಟ್ ಇವನ್ ನೀಡ್ ಟು ಸ್ಪೀಕ್ ಸಮ್ಟೈಮ್ಸ್. ಇವಾಗ ಇಂಡಿಯನ್ ಟೆಸ್ಟ್ ಟೀಮು ಆತರ ನೋಡ್ಬೇಕಂದ್ರೆ ಲಾಟ್ ಆಫ್ ಟೈಮ್ಸ್ ಕಣ್ಣಲ್ಲೇ ಮಾತಾಡ್ಬಿಡ್ತೇವೆ. ಯು ಡೋಂಟ್ ನೀಡ್ ಟು ಆಸ್ಕ್ ಅ ಪ್ಲೇಯರ್ ಟು ಗೋ ಫ್ರಮ್ ಶಾರ್ಟ್ ಗಲಿ ಟು ಥರ್ಡ್ ಸ್ಲಿಪ್. ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ. ಆ ತರ ಒಂಥರ ಸಿಂಕ್ರನೈಸೇಷನ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಈ ಟೀಮ್ ಅಲ್ಲಿ. ಅಂಡ್ ದಟ್ ಅಗೇನ್ ಗೋಸ್ ಟು ಶೋ ದಟ್ ರಜತ್ ಇಸ್ ಅ ವೆರಿ ಅಕ್ಸೆಪ್ಟಿಂಗ್ ಕ್ಯಾಪ್ಟನ್. ಅವ್ನ ಹತ್ರ ಯಾರಿಗೂ ಅಡ್ಡ ಬರಲ್ಲ. ಈ ಗೋಸ್ ವಿತ್ ಹಿಸ್ ಗಸ್. ಸಮ್ ಟೈಮ್ಸ್ ಜಿತೇಶ್ ಶರ್ಮಾ ಏನೋ ಯಾವನೋ ಹೂಸ್ ಬಿಟ್ಟಿದ್ ಕೇಳಿಸ್ಕೊಂಡು ಎದ್ದಿದೆ ಅನ್ಬಿಡ್ತಾನೆ. ಆಮೇಲೆ ನೋಡಿದ್ರೆ ಸ್ನೀಕೋದಲ್ಲಿ ಎಜ್ಜು ಕಡ್ದು ಬಿಡುತ್ತೆ, ಏನೇನೋ ಆಗ್ತಿದೆ ಆ ರೀತಿ. ದಟ್ ಇಸ್ ಅಗೇನ್ ಗೋಸ್ ಟು ಶೋ ದಟ್ ರಜತ್ ಯಾರ್ದು ಅವ್ನ್ ಯೋಚನೆ ಮಾಡೋ ಮುಂಚೆ ಈಸ್ ದ ಕೈಂಡ್ ಆಫ್ ಗೈ ಹೂ takes the collective opinion and then takes the best possible decision. So kudos to the think tank for, and lot of people ರಜತ್ ಕ್ಯಾಪ್ಟನ್ ಮಾಡಿದಾಗ ಕೊಹ್ಲಿ ಆಗ್ಬೇಕಿತ್ತು ಅಂತ ಇದೆ. ನನ್ಗೆ ಯಾಕೆ ಇಷ್ಟ ಆಗಿದ್ದು ಅಂದ್ರೆ ವಿಷ್ಣು ಹೇಳಿದ ಪಾಯಿಂಟ್, ಬಿಕಾಸ್ ಕೊಹ್ಲಿ ಸಮ್ಟೈಮ್ಸ್ ಯಾರು ಕೊಹ್ಲಿನ ಸೆಕೆಂಡ್ ಒಪಿನಿಯನ್ ಕೊಡೋದೇ ಇಲ್ಲ. ಬಿಕಾಸ್ ಕೊಹ್ಲಿ ಹೇಳಿದ್ಮೇಲೆ ಕೊಹ್ಲಿ ಬೈ ಬೋಲ ಹಮ್ಕೋ ಕರ್ನ ಅನ್ಕೊಂಡ್ ಇವ್ರ ಪಾಡಿಗೆ ಇವ್ರು ಮಾಡ್ತಾರೆ. ಬಟ್ ಹಂಗ್ ನೋಡ್ಬೇಕಂದ್ರೆ no one stands up to Kohli and challenges his what they feel. ಇವಾಗ ಏನೋ ಒಬ್ಬ ಬೌಲರ್ಗೆ ಥರ್ಡ್ ಮ್ಯಾನ್ ಬೇಕಪ್ಪ, ಅವ್ನ್ ಬಂದ್ ಕೊಹ್ಲಿಗೆ ಹೇಳ್ತಾನೆ ನನಗೆ ಥರ್ಡ್ ಮ್ಯಾನ್ ಹಿಂದೆ ಕಳ್ಸು, ನನಗೆ ಯಾವ್ದೋ ಮಿಡ್ ಆಫ್ ಏನೋ ಒಬ್ಬ ಒಳಗ್ ಕರ್ಕೊ ಅಂತ. ಕೊಹ್ಲಿ ಇಲ್ಲ, ನೀನ್ ಏನ್ ಮಾಡ್ತಿದ್ಯೋ ಅದೇ ಮಾಡು, ನನ್ ಫೀಲ್ಡ್ ಹಂಗೆ ಇರ್ಬಿಡು ಅಂತ. ಆ ತರ ತುಂಬಾ ಸತಿ ಆಗಿತ್ತು.
ಅದು ನೋಡಕ್ಕೂ ತುಂಬಾ ಸತಿ ನಮಗೂ ಕಂಡಿದೆ. ದಟ್ಸ್ ಅ ಫಾಲ್ಟ್ ಇನ್ ಕೊಹ್ಲಿ's captaincy, but it did not affect because a lot of times he had very good teams to make up for whatever these minor faults were. But here RCB used to get exposed because they didn't always had the players to carry out those kind of. ಇವಾಗ ಅಲ್ಲಿ ಇಂಡಿಯನ್ ಟೀಮ್ ಅಲ್ಲಿ ಬುಮ್ರಾ ಇದ್ದು ಇಲ್ಲಿ ಯಾವನೋ ಒಬ್ಬ ಕ್ರಿಸ್ ವೋಕ್ಸ್ ಇಟ್ಕೊಂಡಿದ್ರೆ ಡೆತ್ ಅಲ್ಲಿ ಏನಾಗ್ತಿತ್ತು ಇನ್ನೇನ್ ಮತ್ತೆ. So now with Rajat, he has the team around him and he has the minds. He has exactly the ಇವಾಗ ಸ್ಪಂಜ್ ಅಂತಾರಲ್ಲ ಒಬ್ಬ ಪ್ಲೇಯರ್, how he absorbs everything and then brings it out in his own style. ಅವನು even in domestic cricket, the way he leads his troops, ಅವನು ಜಾಸ್ತಿ ಮಾತಾಡಕ್ ಹೋಗಲ್ಲ. Even if you observe pre-game talks, usually it is not Rajat who is telling you, is giving that pre-match speech, but you can see that ಅವನು ಎಷ್ಟು ರೆಸ್ಪೆಕ್ಟ್ ಕಮಾಂಡ್ ಮಾಡ್ತಾನೆ. He is a very experienced player now and he commands a lot of respect just because of how some people just ಇವಾಗ some people lead by example, but Rajat is the kind of guy who takes examples together and creates the best possible outcome out of it. ಆತರ ಹೇಳ್ಬೋದು. ಪ್ಲಸ್ ನಂಗೆ ಇನ್ನೊಂದು ಅವನಲ್ಲಿ ಏನ್ ಇಷ್ಟ ಅಂದ್ರೆ ಅವನ್ ಒಂಥರ ಪ್ಯಾನಿಕಿ ಆಗಿ ಯಾವತ್ತೂ ಆಡಿದ್ ನೋಡಿಲ್ಲ. ನನ್ಗ LSG ಗೇಮ್ಸ್ ಮೈಯೆಲ್ಲ ಹೊಡೆದೋಗತ್ತೆ. ರಜತ್ ರಿಷಬ್ ಪಂತ್ ಅಂತೂ ಯಪ್ಪ ಅದ್ ಎಷ್ಟ್ ಸತಿ ಫೀಲ್ಡ್ ಚೇಂಜ್ ಮಾಡ್ತಾನೆ ಒಂದ್ ಓವರ್ ನಲ್ಲಿ ಅಂದ್ರೆ ಆ ಬೌಲರ್ಗೆ ಏನ್ ನಡೀತಾರತ್ತೆ ಗೊತ್ತಾಗಲ್ಲ, ಬೇರೆಯವ್ರಿಗೆ ಏನ್ ನಡೀತಾರತ್ ಗೊತ್ತಾಗಲ್ಲ. ಇವನ್ ಮಾತ್ರ ಇವನ್ ಏನೋ ಒಂದೇ ಬೇರೆ ಮಾಡ್ತಿರ್ತಾನೆ. ಆ ಕಡೆ ಸಂಜೀವ್ ಗೋಯನ್ಕನು ಫೀಲ್ಡ್ ಸೆಟ್ ಮಾಡ್ತಿರ್ತಾನೆ. ಅದೊಂಥರ ನೋಡೋದಿಕ್ಕೇನೆ ಸಂಕಟ ಆಗತ್ತೆ. ಬಟ್ ನಮ್ದ್ರಲ್ಲಿ ಆತರ ಯಾವತ್ತೂ ಆಗಿದ್ದೇ ನೋಡಿಲ್ಲ. ಟಚ್ ವುಡ್. Touch wood is very important. ಎಲ್ಲರೂ wood touch ಮಾಡ್ತಾರೆ. ಇವಾಗ I come bearing very good news, ladies and gentlemen. At this moment, officially, Chennai Super Kings are out of contention for IPL 2025. Let's all play taps in memory of Chennai Super Kings and their cheating scum. Vishnu, ನೀನ್ taps ಹಾಕ್ಬೇಕಪ್ಪ. ಅದೇ ಅವರು ಟಾಸ್ ಎಲ್ಲ ಫಿಕ್ಸ್ ಮಾಡಿನೂ ಆಗಿಲ್ಲ ಅಂದ್ರೆ ಅವ್ರು ಫಿಕ್ಸ್ ಏನ್ ಮಾಡಿಲ್ಲ ಈ ಸತಿ. ಎಲ್ಲ ಫಿಕ್ಸ್ ಮಾಡಿದ್ರು ಇಟ್ಸ್ ಆಲ್ ವಿಸಿಬಲ್ ಇನ್ ಪ್ಲೇನ್ ಸೈಟ್ ತರ ಆಗಿದೆ ಇವಾಗ. ಅದೇನು ಅವ್ರದೊಂಥರ RCB ತರ ಆಗೋಗಿದೆ ಈಗ. ರಾಹುಲ್ ತ್ರಿಪಾಠಿ, ದೀಪಕ್ ಹುಡ್ಡಾ, ಯಾರೋ ಶೇಖ್ ರಶೀದ್ ಅಂತ ಕರ್ಕೊಂಡ್ ಬಂದಿದ್ದಾರೆ. ಆಯುಷ್ ಮಾತ್ರ ಒಳ್ಳೆ ಪ್ಲೇಯರ್ ಬಟ್ ಅಂದ್ರೂ ಎಲ್ಲ ರಿಪ್ಲೇಸ್ಮೆಂಟ್ ಪ್ಲೇಯರ್ಸ್. ಒಳ್ಳೆ ಪ್ಲೇಯರ್. ಆಯುಷ್ ಮಾತ್ರ ರಿಪ್ಲೇಸ್ಮೆಂಟ್ ಪ್ಲೇಯರ್. ಶೇಖ್ ರಶೀದ್ ಅವ್ನ್ ಬಂದಿದ್ದು 2 years ago ಇಂದ ಇದಾನೆ ಸ್ಕ್ವಾಡ್ ಅಲ್ಲಿ, ಬಟ್ ಅವನ್ಗೆ ಚಾನ್ಸ್ ಸಿಕ್ಕಿದೆ ಬಿಕಾಸ್ ಗಾಯಕ್ವಾಡ್ ಇಂಜುರಿ ಆಗಿದೆ ಅಂತ. ಆಮೇಲೆ ಇಂಜುರಿ ಆಗಿದ್ದ ಮಾಡಿದ್ದ ಅನ್ನೋದು ನಂಗೆ ಇನ್ನೂ ಡೌಟ್ ಇದೆ. ಗಾಯಕ್ವಾಡ್ ಅಲ್ಲ, ಇವಾಗ ಗುರ್ಜಪ್ನೀತ್ ಯಾರು ಬ್ರೆವಿಸ್ ಇಂಜುರಿ ರಿಪ್ಲೇಸ್ಮೆಂಟ್ ಅಂತ ತಗೊಂಡ್ರು. ಬ್ರೆವಿಸ್ ಬರ್ತ್ಡೇ ವಿಡಿಯೋ ಅಲ್ಲಿ obviously you can still be part of the team, but people have seen him bowl in the nets. He is not injured. If he's injured, why is he bowling in the nets full tilt? I don't understand, man. I don't understand how they get away with it. First of all, whatever, I mean, you can fix to some extent, you can fix an outcome to some extent, but beyond that, it is just they are way too powerful to influence such decisions. Atara nodbekandre, which is very harmful for any, and it is so visible. Mumbai Indians, Chennai, yak atara, why is it being mentioned a lot in there? Number one, it might not be true. Adeno one irbodu, but why is it being talked about so much, man? There has to be some reason behind it ಅಂತ ತಲೆಯಲ್ಲಿ ಬರ್ಲೇಬೇಕು ತಾನೆ. ಸುಮ್ನೆ ಯಾರು ಟ್ರೋಲ್ ತರ ಮಾಡ್ತಾರೆ, 2 year ಬ್ಯಾನ್. ಇಟ್ ಇಸ್ ಅ ಬಿಗ್ ಡೀಲ್. ದಟ್ ಇಸ್ ವಾಟ್ ಪೀಪಲ್ ಅಂಡರ್ಸ್ಟ್ಯಾಂಡ್. ಸುಮ್ನೆ 2 year ಜೈಲ್ ಅಂತಾರಲ್ಲ. ವೈ ಏನಂದ್ರೆ ಪೀಪಲ್ 0 ಟ್ರೋಫೀಸ್ ಇರೋದನ್ನ ಯಾವಾಗ ಬೇಕಾದ್ರೆ ಚೇಂಜ್ ಮಾಡ್ಬೋದು. 2 years ಬ್ಯಾನ್ ಇರೋದನ್ನ ಯಾವತ್ತೂ ಚೇಂಜ್ ಮಾಡಕ್ಕಾಗಲ್ಲ. ಅದೇ ಅದು 2 years ಬ್ಯಾನ್ ಆದ್ರೂ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತ ಅದೇ ಕೆಲಸ ಮಾಡ್ತಿರಲ್ಲ ಈಗ್ಲೂನು. Anyway, moment of silence was observed for CSK. ಅವ್ರದ್ದು ತಲಾ ಕ್ಯಾಪ್ಟನ್ ಆದ್ರೂ ಏನೂ ಆಗ್ಲಿಲ್ಲ. ಅವ್ರು ಆಕ್ಚುಲಿ ಸೋತ್ರು ಇನ್ನೂ ಜಾಸ್ತಿ. ಋತುರಾಜ್ ಇದ್ದಾಗ ಅವಾಗ ಇವಾಗ ಜಸ್ಟ್ ನಮ್ಗೆ ಜ್ಞಾಪಕ ಬಂತು, ದಟ್ ಅನ್ಕ್ಯಾಪ್ಡ್ ಪ್ಲೇಯರ್ ರೂಲ್ ದೇ ಮೇಡ್ ಜಸ್ಟ್ ಫಾರ್ ಧೋನಿ. ಹೌ ಬ್ಯಾಡ್ಲಿ ದಟ್ ಬ್ಯಾಕ್ ಫೈರ್ಡ್. ಅಲ್ಲ ನೆಕ್ಸ್ಟ್ ಏನ್ ಮಾಡ್ತಾರೆ ಗೊತ್ತಾ? ಇಲ್ಲ ನೆಕ್ಸ್ಟ್ ಅದನ್ನ 5 years ಬದಲು 3 years ಮಾಡ್ತಾರೆ. ಸೊ ಇನ್ 2 ವರ್ಷ ಆದ್ಮೇಲಿಂದ ಅವ್ರು ಅಶ್ವಿನ್ ಹಂಗೆ ರಿಟೈನ್ ಮಾಡ್ತಾರೆ. ಅರ್ಥ ಆಯ್ತಾ?
ಹ್ಮ್ ಯಾಕೆಂದ್ರೆ ಇವಾಗ ನೆಕ್ಸ್ಟ್ 2 years ಅಶ್ವಿನ್ ಇದ್ದೇ ಇರ್ತಾನೆ ಟೀಮ್ ಅಲ್ಲಿ. ಆಮೇಲೆ ಧೋನಿ ಹೋಗ್ತಾನೋ ಬಿಡ್ತಾನೋ ಏನೋ ಒಂದ್ ಮಾಡ್ತಾನೆ, ಅವಾಗ್ಲೂ ಅವ್ನ್ ಕ್ಯಾಪ್ಟನ್. ಇವಾಗ ಅಶ್ವಿನ್ ಬಿಟ್ಟು ಆಲ್ಮೋಸ್ಟ್ 1 ವರ್ಷ ಆಗ್ತಾ ಬಂತು, ಇವಾಗ 6 ತಿಂಗಳು ಏನೋ ಆಗಿದೆ. ಸೊ ಅವನು ನೆಕ್ಸ್ಟ್ ಇನ್ 3 ವರ್ಷದಲ್ಲಿ ಅನ್ಕ್ಯಾಪ್ಟನ್ ಅನಿಸ್ಕೊಳಕ್ಕೆ ಯಾರು ಮತ್ತೆ ಚೇಂಜ್ ಮಾಡ್ತಾರೆ. ಅವ್ರು ಮಾಡ್ತಾನೆ ಇರ್ತಾರೆ. ಅವನು ಧೋನಿ ಮನೇಲಿ ಕೂತ್ಕೊಂಡು ತಿರ್ಗಾ ಬರ್ತಾನೆ, ಹೇಗಿದ್ರು ಕೀಪಿಂಗ್ ತಾನೇ ಮಾಡ್ಬೇಕು, ಏನು ಓಡೋಷ್ಟಿಲ್ಲ ಗೀಡೋಷ್ಟಿಲ್ಲ. ಬಟ್ ಆದ್ರೂ ಹೇಳ್ಬೇಕಂದ್ರೆ ಧೋನಿ ಚೆನ್ನಾಗಿ ಮಾಡ್ತಿರೋದು ಒಂದೇ ಆಸ್ಪೆಕ್ಟ್ ಅಂದ್ರೆ ಒಂದು ವಿಕೆಟ್ ಕೀಪಿಂಗ್. ಐ ಕ್ಯಾನ್ ಓನ್ಲಿ ಥಿಂಗ್ ಐ ಕ್ಯಾನ್ ವಾಚ್ MS Dhoni do for hours is captaincy and keep wickets. ಅವ್ನ್ ಬ್ಯಾಟ್ಸ್ಮನ್ ಕಳ್ಸ್ಲೇಬೇಡಿ, ಅವ್ನ ಬ್ಯಾಟಿಂಗ್ ಕಳ್ಸ್ಲೇಬೇಡಿ ಅಟ್ ದಿಸ್ ಪಾಯಿಂಟ್. ಯಾಕೆ ಬೇಕು? ಅವ್ರ ಇಂಪ್ಯಾಕ್ಟ್ ಪ್ಲೇಯರ್ ಓನ್ಲಿ ಟು ಡೂ ಒನ್ ಸ್ಪೆಷಾಲಿಟಿ ಐಟಮ್ ಅಂತ ಹೇಳ್ತಾರಲ್ಲ. We might see a situation where MS Dhoni next season becomes an impact player captain, which is, think about it. He used to open for India at one point, dude. ಅವನ್ ಇವಾಗ ಇಂಪ್ಯಾಕ್ಟ್, ವೈ ಆರ್ ದೇ ಸ್ಟಿಲ್ ಗೋಯಿಂಗ್ ಅಹೆಡ್ ವಿತ್ ಹಿಮ್ ಅಂತ ಅನ್ಸುತ್ತೆ ಒಂದ್ ಪಾಯಿಂಟ್. ಅವನಿಗೆ ಪ್ಯಾಷನ್ ಇರ್ಲಿ, ಅವನಿಗೆ ಡ್ರೈವ್ ಇರ್ಲಿ, ಅವನಿಗೆ ಇನ್ನೂ ಫಿಟ್ನೆಸ್ ಇರ್ಲಿ, ವಾಟ್ ಎವರ್ ಇಟ್ ಮೇ ಬಿ, at this point is just a brand trying to stay alive, dude. It's all IT cement trying to pay their over bloated workers wages. That is all it's become at this point. It's a circus. Al Chennai alli every sick Bangalore alli ಏನು advantage ಅಂದ್ರೆ I would say probably 30% of the tickets are sold in black on any home match. In Chennai it is 100%, dude. Every single ticket is sold in black, and that is all because of one guy. It is all because of MS Dhoni. And when he calls it a day, who's going to be in charge of this franchise? There is no plan B. At least RCB were lucky enough to groom Rajat Patera in such a way that they might have seen him as a stopgap, but everyone knows that he's a capable guy. There is no one like that in CSK who can. Okay, maybe there's Sachin Ravindra who in a couple of years can change the world single-handedly. ಅದು ಬಿಟ್ರೆ ಯಾರು ಇಲ್ವಲ್ಲ ಅವ್ರ ಟೀಮ್ ಅಲ್ಲಿ ಇವಾಗ. ರವೀಂದ್ರ ಕ್ಯಾನ್ ಓನ್ಲಿ ಡೂ ಸೋ ಮಚ್ ಸಿಂಗಲ್ ಹ್ಯಾಂಡ್. ಇಲ್ಲ ಇನ್ನೊಂದು, ಬೆಂಗಳೂರಲ್ಲಿ ಆನೆಸ್ಟ್ಲಿ ಕ್ರಿಕೆಟಿಂಗ್ ಕಲ್ಚರ್ ಇದೆ. ಕೊಹ್ಲಿ ಇರ್ಲಿ ಬಿಡ್ಲಿ, ನಾವು ರಂಜಿ ಮ್ಯಾಚಿಗೆ 6,000 ಜನ ಕೂತ್ಕೊಂಡು ನೋಡೋರು. ಅಲ್ಲಿ ತಮಿಳ್ನಾಡಲ್ಲಿ ಆತರ ಕಲ್ಚರೇ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಸುಮ್ನೆ ಸ್ಲಮ್ಗಳ ತರ ಬರ್ತಾರೆ, ಓ ಧೋನಿ ಅಂತ ಕಿರ್ಚ್ಕೋತಾರೆ, ಹೋಗ್ತಾ ಇರ್ತಾರೆ ಅಷ್ಟೇ. ಒಂಥರ ಕ್ಯಾಶುವಲ್ ಫ್ಯಾನ್ಸ್ ಅಂತಾರಲ್ಲ, 100% ಚೆನ್ನೈ ಫ್ಯಾನ್ಸ್ ಇರೋದು ಕ್ಯಾಶುವಲ್ ಫ್ಯಾನ್ಸ್ನೇ. ಧೋನಿ ರಿಟೈರ್ ಆದ್ಮೇಲೆ ನೋಡ್ತಾ ಇರಿ, ಇವಾಗ ಎಷ್ಟು 15 ಮಿಲಿಯನ್ ನಾವು ಫಾಲೋವರ್ ಇಟ್ಕೊಂಡಿದಾರಲ್ಲ, 5 ಮಿಲಿಯನ್ ಇರಲ್ಲ. ಅದೇ ಜಾಸ್ತಿ ಆಗ್ತಾ ಹೋಗುತ್ತೆ ಕೊಹ್ಲಿ ರಿಟೈರ್ ಆದ್ಮೇಲೆ. ಅವ್ರದೇ ಪ್ಲೇಯರ್ಸ್ ಔಟ್ ಆದಾಗ ಅವ್ರು ಚೇರ್ ಮಾಡ್ತಾರಲ್ಲ, ಅದೇ ವರ್ಸ್ಟ್ ಲೋಯೆಸ್ಟ್ ಫಾರ್ಮ್ ಆಫ್ ಫ್ಯಾನ್ಸ್ ಅದು. ಇಲ್ಲ, ಅದು ಪ್ಲೇಯರ್ FC ಅಂತ ನೋಡಿ, ಅದು ಬಿಗ್ಗೆಸ್ಟ್ ಎಕ್ಸಾಂಪಲ್. ಇವಾಗ ಅದೇನೆ ಬೆಂಗಳೂರಲ್ಲಿ ಕೊಹ್ಲಿ ರಿಟೈರ್ ಆದ್ಮೇಲೆ ಗ್ಯಾರಂಟಿ ನಂಗೆ ಗೊತ್ತು, ಕೊಹ್ಲಿನೂ ಹೇಳಾಗಿದೆ, ನಾನು ಇನ್ನು ಕ್ರಿಕೆಟ್ ನಿಂಗೆ ಒಳ್ಳೆ ಇರಲ್ಲ, ನಾನು ಪಡೆನ ಇರ್ತೀನಿ ಅಂತಾನು ಹೇಳಾಗಿದೆ. ಅಂದ್ರೂ RCB ಬ್ರ್ಯಾಂಡ್ ಬೆಳೆಯುತ್ತೆ. ಬಟ್ CSK ರಿಟೈರ್ ಆದ್ಮೇಲಿಂದ ಧೋನಿನ ಬೇಕಾದ್ರೆ ನೋಡ್ತಾ 1 ವರ್ಷ 2 ವರ್ಷದಲ್ಲಿ CSK ಮತ್ತೆ ಕರ್ಕೊಂಡ್ ಬರ್ತಾರ ನನ್ನ ಮೆಂಟರ್ ಕೋಚ್ ಏನೋ ಮಾಡ್ಕೊಂಡು. ನಂಗೆ ಗ್ಯಾರಂಟಿ ಗೊತ್ತು ಇದಾಗುತ್ತೆ, ಬರ್ಕೊಂಡ್ ಇಟ್ಕೊಳ್ಳಿ. ನೀವ್ 1 ವರ್ಷ ಏನಲ್ಲ, ಸ್ಟ್ರೀಟ್ ಅವೇ ಮೆಂಟರ್ ಆಗೇ ಬರ್ತಾನೆ. ಬಟ್ ಮಿನಿಮಮ್ ನೆಕ್ಸ್ಟ್ 10 ವರ್ಷ ಅಂತೂ CSK ಇನ್ವಾಲ್ವ್ ಆಗೇ ಆಗಿರ್ತಾನೆ ಅವ್ನು, ಗ್ಯಾರಂಟಿ. ಅದು ಗೊತ್ತಿದ್ದ. ಓಕೆ, ಸೊ ಇವಾಗ ಏನ್ ಹೇಳ್ಬೇಕಂದ್ರೆ, ನೆಕ್ಸ್ಟ್ ಮ್ಯಾಚ್ we are facing an opponent who is already out of the competition. Out as a side who is in form, it is very easy to get overconfident or complacent, and it is very important not to do that against CSK. ಅದಷ್ಟೇ ನಾನು ಕೇಳ್ಕೊಳ್ಳೋದು ನಮ್ಮ ಪ್ಲೇಯರ್ಸ್ಗೆ. ಇವಾಗ whoever is playing in good touch, ಇವಾಗ ಹಾಫ್ ಮೆಜರ್ಸ್ ಬಂದ್ರು ದೇ ಶುಡ್ ನಾಟ್ ಗೋ ಓವರ್ ದ ಲಿಮಿಟ್ ಅಂತ. ಬಿಕಾಸ್ ಅದ್ ತಲೆಗೆ ಬಂದ್ಬಿಟ್ರೆ ನಾಕ್ಔಟ್ಸ್ ಟೈಮ್ ಅಲ್ಲಿ ಅಂತೂ it is a bad exercise. So it is in a way good to play eliminated teams, because in system ಅಲ್ಲಿ ಏನಿದೆ ಎಲ್ಲಾದ್ರೂ ತೆಗೆದ್ಬಿಡ್ಬೋದು in a way, ಅರ್ಥ ಆದ್ರೆ. ಇವಾಗ if you are a Phil Salt who is struggling for a little bit more form, on one time ಅಲ್ಲಿ ಇದು ತುಂಬಾ ಇನ್ಕನ್ಸಿಸ್ಟೆಂಟ್ ಆಗಿ ಆಡ್ತೀನಿ ಫಿಲ್ ಸಾಲ್ಟ್. ಈ ಸ್ಟ್ರಗ್ಲಿಂಗ್ ಫಾರ್ ಟೈಮಿಂಗ್ ಸಮ್ ಡೇಸ್ ಅವ್ನು ಫಸ್ಟ್ ಬಾಲ್ ಆಡಿದ್ ಫಸ್ಟ್ ಬಾಲೇ ಹೋಗ್ತಿದೆ 4ಗೆ. ಸೊ ಇಫ್ ಯು ಆರ್ ದಟ್ ಕೈಂಡ್ ಆಫ್ ಪ್ಲೇಯರ್, ದೆನ್ ಅ ಮ್ಯಾಚ್ ಲೈಕ್ CSK at home is the best. ಈಗ ಲಿಟ್ಮಸ್ ಟೆಸ್ಟ್ ಅಂತಾರಲ್ಲ, ನಿನಗೆ ಯಾವ ಶಾಟ್ ಆಡ್ಬೇಕೋ ಅದ್ ನಿನಗ್ ಗೊತ್ತು, ನೀನು ಆ ಶಾಟ್ ಆಡ್ ಔಟ್ ಆಗ್ತೀಯ ಅಂತ. ಗೆಟ್ ಇಟ್ ಔಟ್ ಆಫ್ ದ ಸಿಸ್ಟಮ್, ಮ್ಯಾನ್. ಸೊ ವಿ ಶುಡ್ ಟ್ರೀಟ್ ಇಟ್ ಲೈಕ್ ದಟ್ ಮ್ಯಾಚ್, ಬಿಕಾಸ್ ನೌ more or less after yesterday's result, which is KKR beating Delhi,
ಹೌದಲ್ಲ? ಹಾ, ಡೆಲ್ಲಿ. KKR which is decreased Delhi's chances of making it to the top two, which means now top two is a straight fight between Mumbai, Delhi, and Gujarat, with maybe Lucknow involved. ನಮ್ಮವರು ಆ ಲೆವೆಲ್ ರೀಚ್ ಆದ್ಮೇಲೆ ದೇ ಶುಡ್ ಟ್ರೀಟ್ CSK at home, where they've just got their first win, as this exercise. ಇವಾಗ they're not going to play at home again. So that ಇವಾಗ ಚಿನ್ನಸ್ವಾಮಿ ಕೋಡ್ ಕ್ರ್ಯಾಕ್ ಮಾಡ್ಬೇಕು, ಪಜಲ್ ಸಾಲ್ವ್ ಮಾಡ್ಬೇಕು, ಏನ್ ನ್ಯೂಸ್ ಪೇಪರ್ ಅಲ್ಲಿ ಓದ್ತಿರಲ್ಲ, ಕ್ಯಾನ್ RCB ಕ್ರ್ಯಾಕ್ ಚಿನ್ನಸ್ವಾಮಿ ಕೋಡ್, ಆ ತರ ಎಲ್ಲ ತಿಕ್ಲಾತ, ಅದು ಏನು ಬೇಡ. It is fine. We have already cracked when it mattered the most against Rajasthan Royals, when we really needed a win in that situation. We have cracked the Chinnaswamy code. We have done it. Our next goal has to be how to optimize ourselves as a team for the playoff. And the best way for it is to, when these kind of guys, you have Phil Salt. I really hope Livingston gets a game. And I genuinely feel if Livingston gets a chance against CSK, he's going to bash 70 or 40. And just on the one hand, you have a selection headache. On the other hand, it's scary, dude. It's scary for any team that faces you, because all of your players look like they can cause damage to you. You have Bhuvneshwar Kumar. Oh no, one match Odskonda, yes, but he still comes back very strongly. ಇವಾಗ ರಾಜಸ್ಥಾನ್ ಮ್ಯಾಚ್ ಓಕೆ ಹೊಡ್ಸ್ಕೊಂಡ, ಬಟ್ ಸೂರ್ಯವಂಶಿ ವಿಕೆಟ್ ಅವನೇ ಕಿತ್ತಿದ್ದು ಪವರ್ ಪ್ಲೇ ಅಲ್ಲಿ. He still went at an economy of 9 in the power play, where Archer went for 12 or something in that match. Deshpande also went for 12 economy. Hazelwood only went for 12 economy. Yes, they of course got it. Our situation, if Bhuvneshwar was the most economical bowler in the power play, against first ball 6 ಹೊಡ್ಸ್ಕೊಂಡ ಅವನು. ಆ ತರ ಮೆಂಟಲ್ ಫಾರ್ಟಿಟ್ಯೂಡ್ ಇದೆ ನಮ್ ಪ್ಲೇಯರ್ಸ್ ಅಲ್ಲಿ. ಇವಾಗ ಏನಿಲ್ಲ ಅಂದ್ರೆ ಜಸ್ಟ್ ಗೆಟ್ ರಿಡ್ ಆಫ್ ವಾಟ್ ಎವರ್. ಇವಾಗ ಯಾರಿಗೆ ಚಾನ್ಸ್ ಸಿಕ್ಕಿಲ್ಲ, ಈಗ ಚಿಕಾರಾಗ್ ಮೋಸ್ಟ್ಲಿ ಒಂದು ಮ್ಯಾಚ್ ಕೊಡ್ಬೋದು ಆ ತರ ಅನ್ಕೋ. ಬಟ್ it's a very fine balance between that, or do you just continue doing the same thing over and over again with the same players, because that will just bring about more consistency. ಅದು ಒಂದು ಚಾಲೆಂಜ್ ಇದೆ. ಅದು ಬಿಟ್ರೆ CSK ನ ನಮ್ನವರು, whoever they play at whatever situation, I feel we are the best placed to beat CSK at home out of all seasons we've ever had. If you just look at the personnel we have in our starting 11 versus their people, individuals, and team spirit, obviously team spirit and momentum, if you look at everything. So but nangenandre, I just want, my personal thing is experiment lab ತರ ಟ್ರೀಟ್ ಮಾಡ್ಬೇಕು ಅಂಡ್ ಹೋಗಿ ಮಜಾ ಮಾಡಿ. CSK ನ ಈ ರೀತಿ ಸೋಲ್ಸಿ ಮಜಾ ಮಾಡಿ ಸೋಲ್ಸಿದ್ದೆ, ದಟ್ ಇಸ್ ದಿ ಅಲ್ಟಿಮೇಟ್. ಇವಾಗ ಏನ್ ಹೇಳ್ತಾರೆ, ನಮ್ ಫ್ಯಾನ್ಸ್ಗೆ ನಮ್ ಪ್ಲೇಯರ್ಸ್ಗೆ ಕಾನ್ಫಿಡೆನ್ಸ್ ಬೂಸ್ಟರ್ ಅಂತಾರಲ್ಲ, there is nothing like it. ಈ ತರ ಆ ತರ, if you experiment a bit and then still defeat CSK at your home, where you have ended on a high. Next Sunrisers ಇದಾರೆ, ನೆಕ್ಸ್ಟ್ KKR ಹೋಮ್ ಮ್ಯಾಚ್ ಇದೆ ಅನ್ಸುತ್ತೆ, ಇರ್ಬೋದು ಅಲ್ಲ. So we still have matches to play at home, but by then it might be all inconsequential if we win against CSK, because then a top 2 is virtually guaranteed. So treat it as an experiment, but try to win it for everyone, because there is a high possibility that we are going to win it. So treat it as a bit of an experiment in that sense. That is how I would like us to approach it. ನನ್ ಪ್ರಕಾರ ಅವ್ರ ಏನು ಅಂದ್ರೆ, ಜಸ್ಟ್ ಅವ್ರ ಫಸ್ಟ್ ಇಂದಾನು ಅವ್ರ ಫಿಲಾಸಫಿ ಹಂಗೆ ಇದೆ. ಅವರು ಫಸ್ಟ್ ಇಂದಾನು ಏನ್ ಚೇಂಜೇ ಮಾಡಿಲ್ಲ 11 ನ. ಅಂದ್ರೆ ಬರೀ ಲಿವಿಂಗ್ ಸ್ಟೋನ್ ಆಬ್ವಿಯಸ್ಲಿ ಆತರ ಅಂದ್ರೆ ಅವನು ಅಷ್ಟ್ ಕೆಟ್ಟದಾಗ ಆಡಿದ್ರೆ ಅವಾಗ ಏನು ಮಾಡಕ್ ಆಗಲ್ಲ. ಬಟ್ ಈಗ ಸಾಲ್ಟ್ನು ಜ್ವರ ಬಂದ್, ಐ ಥಿಂಕ್ ಹಿಲ್ ಬಿ ಬ್ಯಾಕ್. ಅವ್ನ್ ಏನಾರು ಇಫ್ ಈಸ್ Salt is back. ಸೊ ಅದೇ ಇದೇ 11 ಆಡಿಸ್ತಾರೆ. ಐ ಡೋಂಟ್ ಥಿಂಕ್ ದೇಲ್ ಎಕ್ಸ್ಪೆರಿಮೆಂಟ್. ನಾನು ಇನ್ನೂ ಒಂದ್ ಹೇಳೋದೇನು ಅಂದ್ರೆ, ಆ ಕ್ಯೂ ಪಾಯಿಂಟ್ಸ್ ಟೇಬಲ್ ಪಕ್ಕ ಬರೋ ತನಕನೂ ಬಾಯಿ ಮುಚ್ಕೊಂಡು ಸ್ಟ್ರಾಂಗೆಸ್ಟ್ ಸ್ಕ್ವಾಡ್ ಆಡಿ ಕಾಮಟೈಸ್ ಆಗಿದ್ವಿ ಎಷ್ಟೊಂದ್ಸತಿ. ಅದಾದ್ಮೇಲಿಂದ ಯಾರನ್ ಬೇಕಾದ್ರೆ ಆ ಕಡೆ ಚಿಕಾರನ್ನ ಬೇಕಾದ್ರೆ ಕ್ಯಾಪ್ಟನ್ ಮಾಡ್ಕೊಳ್ಳಿ, ಯಾರು ಬೇಡ ಅಂತಾರೆ. ಟಾಪ್ 2 ಫೈನಲೈಸ್ ಆಗ್ಲೇಬೇಕು. ಅದೇ ನಾವ್ ಏನ್ ಮಾಡ್ಬಾರ್ದು. ನಾವು ಆಕ್ಚುಲಿ ನಾವು ಕ್ವಾಲಿಫೈ ಆಗಿದೆ, ನಾವು ಟಾಪ್ 2 ಫಿನಿಶ್ಗೆ ನಾವು ಹೊಡೆದಾಡ್ತಿರೋದು ಮೇನ್. But considering we still have a lot of matches, we have 4 matches left to play after the CSK match. 4 or 3? 2 home, 2 away, alla? Okay, sorry. We still have 4 matches.
at this point, if we sink CSK this way, it is a huge blow to them also in the next season. Because if CSK end the season well, ಅವ್ರಿಗೂ ಓಕೆ ಏನೋ ತುಂಬಾ ವಿ ಕ್ಯಾನ್ ಬಿಲ್ಡ್ ಆನ್ ಅ ಲಾಟ್ ಆಫ್ ಸ್ಟ್ರೆಂತ್ಸ್ ಅಂತ ಏನೋ ಈ ಡೆವಲ್ ಬ್ರೆವಿಸನ್ ರಿಟೈನ್ ಮಾಡ್ಕೋತಾರ ಏನೋ ಗೊತ್ತಿಲ್ಲ. ಬಟ್ ಇಫ್ ಯು ಹ್ಯೂಮಿಲಿಯೇಟ್ ದೆಮ್, ಇಫ್ ಯು ಸಬ್ಜೆಕ್ಟ್ ದೆಮ್ ಟು ಸಚ್ ಅ ಮ್ಯಾಸಿವ್, ಇವಾಗ if they take such a big blow ahead of next season again, ಅವ್ರಿಗೆ ಅವಾಗ ಏನ್ ಅನ್ಸುತ್ತೆ, they would ideally think, okay, let's just sell everyone and buy a completely different squad in the mini auction, which is a horrible option again. You're again going to overpay for 2-3 players who you don't even need. So our situation ಅಲ್ಲಿ it is again, see ನಮ್ಗೆ ಎಲ್ಲಾರ್ಗೂ moral victories ತರ ಎಲ್ಲ ಅನ್ಸುತ್ತೆ ಲಾಸ್ಟ್ ಇಯರ್ CSK ಆ ರೀತಿ ಬೀಟ್ ಮಾಡಿದ್ದು. But there could have been a situation if CSK won their last 2 matches, perhaps they could have done the same thing to us. Athara ಆಗಿಲ್ಲ ಅಂತ, first of all we need to be very thankful because our team has played much better and their team has played much more horribly. And now, and B, on we paper can ಆನ್ ಪೇಪರ್ ದಿಸ್ ಇಸ್ ಅನ್ ಈಸಿ ಮ್ಯಾಚ್ ಗೆಲ್ಲಕ್ ಆಕ್ಚುಲಿ ಹೇಳ್ಬೇಕಂದ್ರೆ. ಅವ್ರ ಹತ್ರ ಒಂದ್ ಸ್ವಲ್ಪ ಅವ್ರ ಹತ್ರ ಪ್ಲಾನ್ ಇಲ್ಲ, ಪ್ರೊಫೈಲ್ಸ್ ಇಲ್ಲ, ಆಮೇಲಿಂದ ಪರ್ಫಾರ್ಮೆನ್ಸ್ ಇಲ್ಲ, ಕ್ಯಾಪ್ಟನ್ ಅಂತೂ ಹಾರಿಬಲ್. ಇದು ಒಂಥರ ಈಗ CSK ಹೆಂಗ ಹೋಗಿದೆ ಅಂದ್ರೆ ಪೆಪ್ ಗಾರ್ಡಿಯೋಲಾ ಮ್ಯಾನ್ ಸಿಟಿ 11 ಪ್ರೆಡಿಕ್ಟ್ ಮಾಡ್ದಂಗೆ, ಟೋಟಲಿ ಯೂಸ್ಲೆಸ್, ಯಾರಿಗೂ ಗೊತ್ತಿಲ್ಲ ಯಾರು ಆಡ್ತಾರೆ ಅಂತ ಕೊನೆಗೆ. ನನ್ಗೆ ಸ್ಟೀವನ್ ಫ್ಲೆಮಿಂಗ್ಗೆ ಗೊತ್ತಿದೆ ಅಲ್ವಾ ಗೊತ್ತಿಲ್ಲ, ಅವನು ಬೆಳಗ್ಗೆ ಎದ್ಬಿಟ್ಟು ಸುಮ್ನೆ ಯಾರ್ಯಾರು ಇದಾರ ಆಡ್ಸಪ್ಪ ಯಾರೊಬ್ರನ್ನ ಅಂತ ಅವನು ಹೇಳ್ತಾನೆ. ಅಲ್ಲ, ನೀನ್ ಇವಾಗ RCB ಪ್ಲೇಯಿಂಗ್ 11 ಅಲ್ಲಿ ಬೆಥೆಲ್ ಇನ್ಸ್ಟೆಡ್ ಆಫ್ ಶೆಪರ್ಡ್ ಹಾಕಿದ್ಯಾ? ಹಾ ಮೋಸ್ಟ್ ಪ್ರಾಬಬಲ್ ಅದನ್ನ, ಯಾಕಂದ್ರೆ ಬೆಥಲ್ಗೆ ಆಕ್ಚುಲಿ ಬೆಥಲ್ ಚೆನ್ನಾಗೇ ಆಡ್ದ, ಎಷ್ಟು ಆಡಿದ್ನು ಅಷ್ಟು ಲಾಸ್ಟ್ ಮ್ಯಾಚ್ ಅಲ್ಲಿ ಚಾನ್ಸಸ್ ಸಿಕ್ಕಿಲ್ಲ ನೋಡಿದ್ರೆ. ಬೆಥೆಲ್ ಇಸ್ ರೆಡಿ ಟು ಬರ್ಸ್ಟ್ ಬ್ರೋ. ಬೆಥೆಲ್ ಅವನು 30 ಬಾಲ್ಸ್ ಆಡಿದ್ರೆ, CSK ತುಂಬಾ ಸ್ಪಿನ್ ಹೆವಿ ಟೀಮ್. ಸೊ ಈಗ ಅಶ್ವಿನ್, ನೂರ್ ಅಹ್ಮದ್, ಆಮೇಲೆ ಜಡೇಜಾ, ಆಲ್ಮೋಸ್ಟ್ 4 ಜನ ಸ್ಪಿನ್ನರ್ ಇಟ್ಕೊಂಡಿದ್ದಾರೆ, ಇನ್ನೊಬ್ಬನೇ ಅವನು ಇದ್ದಾನೆ. ಯಾರು ಗೊತ್ತವ್ರು ಯಾರು ಇಲ್ಲಾಂದ್ರೆ ಮಿನಿಮಮ್ 12 overs ಸ್ಪಿನ್ ಇದ್ದೇ ಇರುತ್ತೆ. ಚಿನ್ನಸ್ವಾಮಿ ಇಲ್ಲ ಅಲ್ವೋ, ನಂಗಿಲ್ಲ ಅನ್ಸುತ್ತೆ. ಇಲ್ಲ, ಯಾಕಂದ್ರೆ ನೂರ್ ಅಹ್ಮದ್ ಅವ್ರ ಟಾಪ್ ಬೌಲರ್ ಈ ಸೀಸನ್. ಸೊ ಅವ್ನು 4 ಓವರ್ ಮಾಡೇ ಮಾಡ್ತಾನೆ. ಜಡೇಜಾಗ್ 4 ಓವರ್ ಕೊಟ್ಟೆ ಕೊಡ್ತಾನೆ ಧೋನಿ. ರವಿಚಂದ್ರನ್ ಅಶ್ವಿನ್ ಆಡಿದ್ರೆ 4 ಓವರ್ ಮಾಡೇ ಮಾಡ್ತಾನೆ, ಯಾಕಂದ್ರೆ ಅವ್ನ್ ಅಶ್ವಿನ್ ಪವರ್ ಪ್ಲೇಲೂ ಮಾಡ್ತಾನೆ ಬೇಕಾದ್ರೆ. ಖಲೀಲ್ ಅಹ್ಮದ್ 4 ಮಾಡೇ ಮಾಡ್ತಾನೆ, ಪತಿರಾಣ 4 ಮಾಡೇ ಮಾಡ್ತಾನೆ, ಸ್ಯಾಮ್ ಕರನ್ 4 ಮಾಡೇ ಮಾಡ್ತಾನೆ ಬೆಂಗಳೂರಿನಲ್ಲಿ. ಹೌದು. ಸ್ಯಾಮ್ ಕರನ್ ಅವ್ರು ಇವಾಗ ಯೂಸ್ ಮಾಡ್ತಿರೋದೇ ಅವನ್ನ ಅಂದ್ರೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಆಗಿ, ಅಷ್ಟು ಜಾಸ್ತಿ ಬೌಲರ್ ಆಗಿ ಯೂಸ್ ಮಾಡ್ತಿಲ್ಲ. ಲಾಸ್ಟ್ ಟೈಮ್ ನಾಲ್ಕ ಇದೆ ನಿಮ್ಗೆ, ಅದು 100 ನಲ್ಲಿ ಕೃಣಾಲ್ ಪಾಂಡ್ಯ ಸ್ಪೀಡ್ ನಲ್ಲಿ ಕೊಹ್ಲಿ ಹಾಕಿ ತಲೆಯಲ್ಲೇ ಕೆಟ್ಟಿತ್ತು ನೋಡೋದಿಕ್ಕೆ. ಬಟ್ ಅದೇನೆ, ಅವ್ರ ಹತ್ರ ತುಂಬಾ ಸ್ಪಿನ್ ಹೆವಿ ಟೀಮ್ ಇರೋದ್ರಿಂದ ಜೇಕಬ್ ಬೆಥೆಲ್ ಒಳ್ಳೆ ಸೂಟ್ ಅಂತ ಅನ್ಸುತ್ತೆ ಶೆಪರ್ಡ್ ಗಿಂತ. ಅವ್ರು ಅಶ್ವಿನ್ ಡ್ರಾಪ್ ಮಾಡಿದಾರೋ ಈಗ, ಅವ್ನ ಆಡಿಸ್ತಿಲ್ಲ ಜಾಸ್ತಿ. ನನ್ ಪ್ರಕಾರ ಅವ್ರು ಎಷ್ಟೊಂದ್ ಅಶ್ವಿನ್ ಆಡ್ಸಿರ ಇವತ್ತು ಮ್ಯಾಚ್ ನಾನು ನೋಡಿಲ್ಲ. ಇಲ್ಲ, ಅಶ್ವಿನ್ ಡ್ರಾಪ್ ಮಾಡಿದ್ದಾರೆ ನೋಡು, ಎಷ್ಟೋ ಮ್ಯಾಚ್ ಗಳಿಂದ ಆಡ್ಸಿಲ್ಲ ಅಂತದ ಅಶ್ವಿನ್. ನಂಗನ್ಸುತ್ತೆ, ಐ ಜಸ್ಟ್ ಫೀಲ್ ಬೆಥೆಲ್ ಇಸ್ ಬೆಟರ್ ಸೂಟೆಡ್ ಅಂತ. Yeah, that's what even I feel. Bethel for Shepherd should be the only change for this match. ಇವಾಗ ಮ್ಯಾಕ್ಸಿಮಮ್ ಇನ್ನೊಂದ್ ಮೇನ್ ಏನಂದ್ರೆ, ಇನ್ನೊಬ್ಬ ಲೆಫ್ಟ್ ಹ್ಯಾಂಡರ್ ಆಡ್ ಆಗುತ್ತೆ, ಏನೋ ಬೇಡದೇ ಇರೋ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಬ್ಯಾಲೆನ್ಸ್ ಅಂತದ್ದು ಬೇಕಂದ್ರೆ ಬರ್ಕೊಳ್ಳಿ ಎಕ್ಸ್ಟ್ರಾ. ಅಲ್ಲ, my ideal strongest 11 is Bethel in place of Shepherd, and that is the strongest 11 RCB can have on paper if you think about it. And Bethel obviously gives you 2 overs of spin. ಆಮೇಲೆ ಅದ್ರ ಜೊತೆಗೆ ಏನಂದ್ರೆ, ಇವಾಗ ನಮ್ಮ ರಜತ್ ಪಟ್ಟಿದಾರ್ ಅಟ್ ಲೀಸ್ಟ್ 1 ಟಾಸ್ ಆದ್ರೆ ಗೆಲ್ಲೇಬೇಕು. ಅಂಡ್ ಇಫ್ ದೇರ್ ಇಸ್ ಎನಿ ಮ್ಯಾಚ್ ಟು ವಿನ್, ದಿಸ್ ಮ್ಯಾಚ್ ಹಿ ಹ್ಯಾಸ್ ಟು ವಿನ್, ಹಿ ಹ್ಯಾಸ್ ಟು ಬೌಲ್ ಫಸ್ಟ್. ಅದೇನೋ ಆದ್ರೆ ಒಂದ್ ಲೆವೆಲ್ ಗೊತ್ತು ನಮ್ಮವ್ರಿಗೆ ಕೆಪಾಸಿಟಿ ಇದೆ ಗೆಲ್ಲಕ್ಕೆ ಅಂತ. ಬಿಕಾಸ್ ಟಾಸ್ ಅಟ್ ಚಿನ್ನಸ್ವಾಮಿ ಇಸ್ 99%. ಇವಾಗ ಲಾಸ್ಟ್ ಮ್ಯಾಚ್ ಎಷ್ಟು ಡ್ಯೂ ಬಂತು ಅಂತ
I was only surprised because I kept thinking, okay, ಡ್ಯೂ ಅಷ್ಟು ಫ್ಯಾಕ್ಟರ್ ಇಲ್ಲ ಈ ಸೀಸನ್. ಯಾಕೆಂದ್ರೆ ಆ ಬಾಲ್ ಜಾಸ್ತಿ ಚೇಂಜ್ ಮಾಡೋಕೆ ಹೋಗ್ತಿದ್ದಿಲ್ಲ ಚಿನ್ನಸ್ವಾಮಿಯಲ್ಲಿ. ಬೌಲರ್ಸ್ ಪ್ರಿಫರ್ ಟು ಹ್ಯಾವ್ ಅ ಲಿಟಲ್ ಬಿಟ್ ಆಫ್ ಬಾಲ್ ಅಷ್ಟು ಡಿಫಾರ್ಮ್ ಆಗಿದ್ರು ಬೌಲರ್ಸ್ ಪ್ರಿಫರ್ ಟು ಹ್ಯಾವ್ ಇಟ್ ಬಿಕಾಸ್ ಅವ್ರಿಗೆ ಗ್ರಿಪ್ ಮಾಡಕ್ ಒಂಥರ ಈಸಿನೇ ಆಗ್ತಿತ್ತು. ಬಟ್ ಲಾಸ್ಟ್ ಮ್ಯಾಚ್ ಹೋಗಿ ನೋಡಿದಾಗ ವೆನ್ ದೇ ಡಿಸೈಡೆಡ್ ಟು ಚೇಂಜ್ ಬಾಲ್ ಇನ್ ದ 11th ಓವರ್ only ಗೊತ್ತಾಯ್ತು ತುಂಬಾ ಡ್ಯೂ ಬರ್ತಿದೆ ಚಿನ್ನಸ್ವಾಮಿಲಿ. ಇಟ್ ಈಸ್ 100% essential to win the toss and chase first. So if that happens, then I would say 75% of the work is done. After that, it is just down to the players to execute their roles, and the right outcome will happen because we have much better individuals performing those roles than them. So adantu en doubt illa ee time alli. But if you want to look at it as matchups which could define this encounter, power play ಅಲ್ಲಿ ನೋಡ್ಬೇಕಂದ್ರೆ one interesting thing will be how Hazelwood and Bhuvneshwar bowled to Ravindra, because Ravindra has such a good look and feel for the Chinnaswamy. ಅವನ್ ವರ್ಲ್ಡ್ ಕಪ್ ಅಲ್ಲಿ 2 ಮ್ಯಾಚ್ ಆಡ್ದ, 2 ಮ್ಯಾಚ್ ಹೊಡೆದ ನಂಗೆ ಜ್ಞಾಪಕ ಇದ್ದಂಗೆ. IPL ಅಲ್ಲಿ CSK ಯಾವಾಗ ಆಡಿದ್ನೋ ಆ ಲಾಸ್ಟ್ ಲೀಗ್ ಮ್ಯಾಚ್ 50 ಹೊಡೆದ. And in general, even in the ODI series or T20I series they played recently, in the Test series ತುಂಬಾ ಚೆನ್ನಾಗಿ ಆಡಿದ ಚಿನ್ನಸ್ವಾಮಿಯಲ್ಲಿ. ಸೊ ಡ್ರಾಪ್ ಮಾಡಿದ್ದಾರೆ ಈಗ ರವೀಂದ್ರನ್ ಡ್ರಾಪ್ ಮಾಡಿದ್ದು ಇಸ್ ಅವನ್ಗೂ ತುಂಬಾ ಬಾಲ್ ತಗೋತಾನೆ ಅಂತ ಅಲ್ಲ. I don't know why they dropped him. There is no reason to drop him, but okay. Sam Curran 3 ಆಡ್ತಾನೆ ಹಂಗಾದ್ರೆ ಇದ್ರಲ್ಲಿ. ರವೀಂದ್ರ ಆಡಿಲ್ಲ ಅಂದ್ರೆ ನಾನು ನೋಟಿಸೇ ಮಾಡಿದೆ ನೋಡಿ. 2-3 ಗೇಮ್ಸ್ ಇಂದ ರವೀಂದ್ರನೂ ಆಡಿಲ್ಲ, ಇವನು ರವಿಚಂದ್ರನ್ ಅಶ್ವಿನ್ ಆಡಿಲ್ಲ. ಅನ್ಶುಲ್ ಕಾಂಬೋಜ್ ಪರ್ಮನೆಂಟ್ ಮೆಂಬರ್ ಆಗೋಗಿದ್ದಾನೆ ಬೌಲಿಂಗ್ ಅಟ್ಯಾಕ್ ನಲ್ಲಿ. ಅವ್ರು ಒಳ್ಳೆ ಬೌಲರ್. ಅದೇ ಯಾರಿಗೂ ಗೊತ್ತಿಲ್ಲ ಅವ್ರು ಏನ್ ಟೀಮ್ ಮಾಡ್ತಾರೆ ಅಂತ. Yeah, they could. I mean, if they ever want to give these guys another chance, ivaga I feel Ravindra will still play instead of maybe one of ivaga Brevis ಆಡೇ ಆಡ್ತಾನೆ, ಸ್ಯಾಮ್ ಕರನ್ ಬೈ ಕರೆಂಟ್ ಫಾರ್ಮ್ ಆಡೇ ಆಡ್ತಾನೆ, ಅವನ ಜೊತೆಗೆ ನೂರ್ ಅಹಮದ್ ಆಡೇ ಆಡ್ತಾನೆ, ಒಬ್ಬ ಸ್ಪಿನ್ನರ್ ಒಬ್ಬ ಬೇಕು, ಆಮೇಲೆ ಪತಿರನ ಆಡೇ ಆಡ್ತಾನೆ. ಸೊ ಇವಾಗ ಇನ್ಸ್ಟೆಡ್ ಆಫ್ ಹೂಮ್ ವಿಲ್ ಯು ಪ್ಲೇ, ರವೀಂದ್ರ ಆಡೋಕ್ ಜಾಗನೇ ಇಲ್ಲ. So ಆಡಿದ್ರೆ maybe Ravichandran Ashwin instead of one of the pacers. Maybe if they want to play Anshul Kamboj as an ಇವತ್ತು ಇಂಪ್ಯಾಕ್ಟ್ ಆಗಿ ಬಂದ ಅನ್ಸುತ್ತೆ ಅವನು. ಹೌದು, ಇಂಪ್ಯಾಕ್ಟ್ ಆಗಿದೆ. ಸೊ then it doesn't make sense ಅಂತ ಇದು ಅವ್ನು ಸ್ಟಾರ್ಟ್ ಮಾಡಿ ಆಮೇಲೆ ಅಶ್ವಿನ್ ಅಂತ ಕರ್ಕೊಂಡ್ಬಾರ್ದಂತೆ ಆ ತರ ಬರ್ತಾನೆ. But anyway, no one can predict what they are going to line up as, and no one cares also. ಒಂಥರ ಅವ್ರ ಐಡೆಂಟಿಟಿ ಕ್ರೈಸಿಸ್ ಇದೆ ಇವಾಗ. ಏನಂದ್ರೆ ಅವ್ರು ಒಬ್ಬ ಯಾರ ಪ್ಲೇಯರ್ ನ ಓಕೆ CSK ಅಂದ್ರೆ ಈ ಪ್ಲೇಯರ್ ಚೆನ್ನಾಗಿ ಆಡ್ತಾನೆ, ನಾವ್ ಎದ್ಕೊಂಡು ಸ್ವಲ್ಪ ಅವನಿಗೆ ನೀಟಾಗಿ ಆಡ್ಕೋಬೇಕು ಅಥವಾ ಅವನಿಗೆ ನೀಟಾಗಿ ಬೌಲಿಂಗ್ ಮಾಡ್ಬೇಕು. ಯಾರ ಇದಾನ? ಒಬ್ಬನೂ ಇಲ್ಲ ಆತರ. ಖಲೀಲ್ ಅಹ್ಮದ್ ಒಬ್ಬ ಮಾಡ್ತಾನೆ ಕನ್ಸಿಸ್ಟೆಂಟ್ ಆಗಿ ಚೆನ್ನಾಗಿ. ಎಂತದೂ ಇಲ್ಲ, ಫಸ್ಟ್ ಮ್ಯಾಚ್ ಅಲ್ಲೇ ಹೊಡೆದಿಲ್ವಾ ಅವ್ನಿಗೆ. ಬಟ್ ಈಗ ನಾವ್ ಒಂದ್ ಅಪ್ರಿಶಿಯೇಟ್ ಮಾಡ್ಲೇಬೇಕು, ನಾವ್ ಎಂತ ಟೈಮ್ ನಲ್ಲಿ ಬದುಕಿದೀವಿ ಅಂತ. ಈಗ ನಾವ್ ನಾರ್ಮಲಿ CSK ಪೊಸಿಷನ್ ಅಲ್ಲಿ ಇರ್ತಿದ್ವಿ ಈ ಟೈಮ್ ನಲ್ಲಿ. ನಾವು 11 ನ ಸ್ವಲ್ಪ ಫಿಗರ್ ಔಟ್ ಮಾಡ್ಕೊಂಡು ಈಗ ಯಾರದು ಎಕ್ಸಾಕ್ಟ್ಲಿ ಟೇಬಲ್ ಟರ್ನ್ ಆಗಿದೆ ಅಂತಾರಲ್ಲ. ಬಿಕಾಸ್ ಎವ್ರಿ ಇಯರ್ ಅರೌಂಡ್ ದಿಸ್ ಟೈಮ್ ವಿ ವುಡ್ ಬಿ ಟ್ರೈಂಗ್ ಟು ಸ್ಕ್ರಾಂಬಲ್ ಅವರ್ ಬೆಸ್ಟ್ 11. ಕೊಹ್ಲಿ ಬಂದು ಟಾಸ್ ಗೆ ವಿ ಹ್ಯಾವ್ 3 ಚೇಂಜಸ್, ವಿ ಹ್ಯಾವ್ 4 ಚೇಂಜಸ್, ಅವನ್ ಕಾಲ್ ಮುರಿದೋಗಿದೆ, ಅವನ್ ಕೈ ಹೊಡೆದೋಗಿದೆ, ಅದೇ ಟೈಮ್ ಅಲ್ಲಿ ಇಂಜುರಿಗಳು ಆಗ್ತಿದೆ. ಇದೇ ಸೇಮ್ ಸಿಚುವೇಶನ್ ನಮಗೆ ಏನಾಗ್ತಿತ್ತೋ ಇವಾಗ CSK ಆಗ್ತಿದೆ. ಅಂಡ್ ಟಚ್ ವುಡ್ ಲಾಂಗ್ ಮೇ ದಿಸ್ ಕಂಟಿನ್ಯೂ. ಅದೇ ಆಗುತ್ತೆ, 15 ವರ್ಷ ಹಿಂಗೆ ಆಗೋದು. ಯಾಕಂದ್ರೆ ಲಾ ಆಫ್ ಅವರೇಜಸ್ ವಿಲ್ ಕ್ಯಾಚ್ ಅಪ್ ಹೇಳ್ತಾರಲ್ಲ. ಅದೇ ಸೇಮ್ ಲಾ ಆಫ್ ಅವರೇಜಸ್. ಮೇಜರ್ ಆಪ್ಷನ್ ಆದ್ಮೇಲೆ ಟೀಮು ಅದೊಂಥರ ಅಷ್ಟು ಈಜಿಯಾಗಿ ಚೇಂಜ್ ಮಾಡಕ್ ಆಗಲ್ಲ. ಅದೇ ಬಟ್ ದೇ ಡಿಡ್ ನಾಟ್ ಲೂಸ್ ಅ ಲಾಟ್ ಆಫ್. ಇವಾಗ ಅವ್ರು ನೋಡ್ಬೇಕಂದ್ರೆ ದೇ ರಿಟೇನ್ 5 ಪ್ಲೇಯರ್ಸ್ ಫಾರ್ ದಿ ಆಪ್ಷನ್. ದೇ ಸ್ಟಿಲ್ ಡಿಡ್ ನಾಟ್, ಆತರ ಸ್ಪೈನ್ ಇತ್ತು ಅವ್ರ ಹತ್ರ. ದೇ ಜಸ್ಟ್ ಡಿಡ್ ನಾಟ್ buy the right people for the to fill up the gaps. ಇವಾಗ ಅಶ್ವಿನ್ ತಗೊಳ್ಳೋದು, ನೂರ್ ಅಹಮದ್ ತಗೊಳ್ಳೋದು, in spite of them having Jadeja, made no sense. They could have ideally gone for another Indian batsman. ಇವಾಗ ಯಾವನೋ ರಿಷಬ್ ಪಂತ್ ಟೈಪ್ ಅವರೇ ತಗೊಂಡ್ಬಿಟ್ಟಿದ್ದಾರೆ, ಎಷ್ಟು ಒಳ್ಳೆ ಟೀಮ್ ಆಗ್ತಿರ್ಬೋದಾಗಿತ್ತು.
ಅವ್ರ ಹತ್ರ ಯೋಚನೆ ಮಾಡ್ಲಿಲ್ಲ. ದೇ ಹ್ಯಾಡ್ ಅ ಡಿಫರೆಂಟ್ ಲಾಜಿಕ್ ಮೇ ಬಿ. ಯಾರೋ ಅಲ್ಲ ಕ್ರೇಗ್ ಅವ್ರದ್ದು ಓವರ್ಟನ್ ಅವ್ರು ತಿರ್ಗಾ ಚೆನ್ನೈ ಪಿಚ್ ನ ಫುಲ್ ಪುಡಿ ಮಾಡ್ಬಿಟ್ಟು ಆರಾಮಾಗಿ ಆಡ್ಸೋಣ ಅಂತ ಅನ್ಕೊಂಡಿದ್ರು, ಬಟ್ ಅದಾಗ್ಲಿಲ್ಲ ಈ ಸತಿ ಅಷ್ಟೇ. ವಾಟ್ ಯಾಕೆ ಎವರ್ ದೇ ಹೇಳು? ಟ್ರೈಡ್ ಬ್ಯಾಕ್ ಫೈರ್ಡ್. ಅದೇ ಪಿಚ್ ಕ್ಯೂರೇಟರ್ ಜೊತೆಗೆ ಹೋಗ್ತಾ ಇದ್ದಾನೆ BCCI ಅವನ್ ಎಲ್ಲಾ ಕಡೆಗೂ, ಅದಕ್ಕೆ ಅದು ಆಗಿಲ್ಲ ಈ ಸತಿ. ಅಲ್ಲ, ಪಿಚ್ ಕ್ಯೂರೇಟರ್ ಇಲ್ಲ ಅಂದ್ರು ಇಟ್ ಇಸ್ ದ ಸೇಮ್ ಕ್ಯೂರೇಟರ್. ಬಿಫೋರ್ BCCI ಯೂಸ್ ಟು ಸೆಂಡ್ one local curator inspector for every stadium, for every zone rather than stadium. ಇವಾಗ ಸೌತ್ ಇಂಡಿಯಾಲ್ ಯಾವ ಮ್ಯಾಚ್ ಆಡ್ತಿದ್ರು ಒಬ್ಬ ಇನ್ಸ್ಪೆಕ್ಟ್ ಮಾಡಕ್ ಹೋಗ್ತಿದ್ದ. ಇವಾಗ ಎವ್ರಿ ಮ್ಯಾಚ್ ಒಬ್ಬ ಕಳ್ಸಿರೋದು ಈಸ್ ದ ಡಿಫರೆನ್ಸ್ ಇಸ್ ಐ ಥಿಂಕ್ ವಾಟ್ ವಿಷ್ಣು ಇಸ್ ಟ್ರೈಂಗ್ ಟು ಪಾಯಿಂಟ್ ಔಟ್. ಎವ್ರಿ ಮ್ಯಾಚ್ ಒಬ್ಬ ಡೆಡಿಕೇಟೆಡ್ ಕ್ಯೂರೇಟರ್ ಆ ಹೋಮ್ ಗ್ರೌಂಡ್ ಹೋಗೇ ಹೋಗ್ತಾನೆ. ಅಂಡ್ ಸ್ವಲ್ಪ ರೇಟಿಂಗ್ ಸ್ಟ್ರಿಕ್ಟ್ ಮಾಡಿದ್ದಾರೆ. ICC ಇನ್ ಜನರಲ್ ಹ್ಯಾವ್ ಮೇಡ್ ಇಟ್ ಲಿಟಲ್ ಡಿಫಿಕಲ್ಟ್. ಈಗ ಪಿಚ್ ರೇಟೆಡ್ 4 ಅಂತ ಅಂತಿದ್ರಲ್ಲ, ಅದೇ ಸೇಮ್ ಥಿಂಗ್ BCCI ಆಲ್ಸೋ ವಾಂಟ್ ಟು ಇಂಪ್ಲಿಮೆಂಟ್ ಇನ್ ಡೊಮೆಸ್ಟಿಕ್ ಲೆವೆಲ್. ಸೊ ದೇ ಆರ್ ಯೂಸಿಂಗ್ IPL ಆಸ್ ಅ ಟೆಸ್ಟ್, ಇದು just to see how carefully pitches can be monitored and doctored, to what extent they can be doctored. So ಇದನ್ನೆಲ್ಲ ಯೋಚನೆ ಮಾಡ್ಕೊಂಡೇ ಮಾಡ್ತಿರೋದು. And it is in a way to combat what certain teams have been doing over the years. That's why if you try to relate, last year Sunrisers ಯಾಕೆ ಆತರ ರೋಲ್ ಮಾಡ್ಕೊಂಡು ಎವ್ರಿ ಮ್ಯಾಚ್ ಮಾಡ್ಬೋದಾಗಿತ್ತೋ, ಇಸ್ ಬಿಕಾಸ್ ದೇ ಹ್ಯಾಡ್ ಅ ವೆರಿ ಗುಡ್ ಒಬ್ಬ ಸೌತ್ ಇಂಡಿಯನ್ ಕ್ಯೂರೇಟರ್ ಬಂದು ಏನೋ ನೋಡ್ಕೊಂಡು ಓಕೆ ಎಲ್ಲ ಚೆನ್ನಾಗಿದೆ, ಓಕೆ ಮಾಡ್ಕೊಂಡು ಹೋಗಿ ಅಂತಿದ್ದ. ಇವಾಗ ಬಿಕಾಸ್ ದೇರ್ ಇಸ್ ಅ ರ್ಯಾಂಡಮ್ ಗೈ ಆರ್ ಒನ್ ಗೈ ಹೂ ಇಸ್ ಕನ್ಸಿಸ್ಟೆಂಟ್ಲಿ ಅಟೆಂಡಿಂಗ್ ಎವ್ರಿ, ಒನ್ ಗೈ ಗೋಸ್ ಆಸ್ ಅ ರ್ಯಾಂಡಮ್ ಇನ್ಸ್ಪೆಕ್ಟರ್, ಒನ್ ಗೈ ಗೋಸ್ ಆಸ್ ಡೆಡಿಕೇಟೆಡ್ ಗೈ ಫಾರ್ ದಟ್ ಹೋಮ್ ಸ್ಟೇಡಿಯಂ. ಸೊ ಅವ್ರಿಬ್ರದ್ದು ಕಂಬೈನ್ ಮಾಡಿ ಒಂದು ಆವರೇಜ್ ಬರ್ತಾರೆ. ದಟ್ ಈಸ್ ದ ರೇಟಿಂಗ್ ದೇ ವಿಲ್ ಗಿವ್ ಅಟ್ ದಿ ಎಂಡ್ ಆಫ್ ದ ಮ್ಯಾಚ್. So that is what the system which BCCI is trying, and it seems to be working well in the sense that every ground is offering something for every type of bowler, and sometimes even for the batsman as well, which is giving us a very good tournament. And ಅದೇ ಈ as ಸತಿ usual, ಅಬ್ಸರ್ವ್ ಮಾಡಿದ್ರೆ Chinnaswamy is one of the best. ಈ ಸತಿ ಅಬ್ಸರ್ವ್ ಮಾಡಿದ್ರೆ ಎಲ್ಲಾ ಆರೆಂಜ್ ಕ್ಯಾಪ್ ಲೀಡರ್ಸ್ ಇರೋದು ಎಲ್ಲರೂ ಟೆಕ್ನಿಕಲಿ ಸೌಂಡ್ ಬ್ಯಾಟ್ಸ್ಮನ್ ಇರೋದು. ಪೂರನ್ ಏನೋ ಬಿಡಿ, ಅವನೊಬ್ಬ ಎಕ್ಸೆಪ್ಷನ್ ಬಿಟ್ರೆ ಬೇರೆ ಅಷ್ಟು ಜನ ಟೆಕ್ನಿಕಲಿ ಸೌಂಡ್ ಬ್ಯಾಟ್ಸ್ಮನ್ ಇರೋದು. ಈ ತರ ಸುಮ್ನೆ ಬಂದ್ ಬೀಸ್ ಹೋಗೋರಿಗೆ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ ಅಂತವ್ರಿಗೆಲ್ಲ ಆಪರ್ಚುನಿಟಿನೇ ಇಲ್ಲ ಈ ಸತಿ. ಟೆಕ್ನಿಕಲಿ ಸೌಂಡ್ ಇಲ್ಲ ಅಂದ್ರೆ ಅಷ್ಟೇ ಹೋಗ್ತಾ ಇರ್ಬೇಕು. ಈಗ ಸಾಯಿ ಸುದರ್ಶನ್ ನೋಡು, ಎಕ್ಸಾಕ್ಟ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ಈಗ ಸದ್ಯಕ್ಕಂತೂ ಇರೋದು. ನಮ್ಮವರು ಅದೇ ನಮ್ಗೆ ಯಾವಾಗ ಫಸ್ಟ್ ಬಾಯ್ಗ್ ಬರ್ಸಿದ್ವು ಅಂದ್ರೆ ಆಪ್ಷನ್ ಫಸ್ಟ್ ಡೇ ಆದ್ಮೇಲೆ ಯಾರು ತಗೊಂಡಿಲ್ಲ, ಸೆಕೆಂಡ್ ಡೇ ಏನ್ ಮಾಡ್ತಾರೋ. ಸೆಕೆಂಡ್ ಡೇ ಇದ್ದಿದ್ದೆ ಬರೀ ಬೌಲರ್ಸ್. ಬಟ್ ನಮ್ನವ್ರು ವಿ ಹ್ಯಾಡ್ ಐ ಥಿಂಕ್ ಅಟ್ ಒನ್ ಪಾಯಿಂಟ್ 17 crores more than Mumbai, who were the second highest at that point. And when Mumbai and RCB started bidding for both Krunal Pandya and first before that Hazelwood, ಇವಾಗ now that is bearing reward, because ಆತರ ಅಷ್ಟೊಂದು ಯೋಚನೆ ಮಾಡಿ ಇವ್ರಿಬ್ರುನ ಇಯರ್ ಮಾರ್ಕ್ ಮಾಡಿ ಓಕೆ ಡೇ 2 ಬಂದೇ ಬರ್ತಾರೆ ಅವ್ರ ಆಕ್ಷನ್ ಅಲ್ಲಿ, ಅಷ್ಟು ಇಟ್ಕೊಂಡಿರ್ಲೇಬೇಕು ನಾವು ಅವ್ರಿಗೆ ಅಂತ. That we have to again comment on the auction strategy this time out, because in hindsight it is all, not a lot of people at first glance said this is a bad team. They just said it is a bad team because they felt okay spin attack weak ittu anta. If you look at it, our best spinner from last season, Swapnil Singh, hasn't played a single match. ಅವನು ಬೇಕಾದ್ರೆ ಅವನು ತರಿಸಬಹುದು. ಅವನು ತುಂಬಾ ಒಳ್ಳೆ ಸ್ಪಿನ್ನರ್. ಈ ಬೌಲ್ಸ್ ಅಟ್ 7 economy, ಹ್ಯಾಸ್ ಅ ವೆರಿ ಗುಡ್ ಸ್ಟ್ರೈಕ್ ರೇಟ್. ಅಷ್ಟೊಂದು ಜಾಸ್ತಿ ಸ್ಪ್ರೇ ಮಾಡಲ್ಲ, ಒಂದೇ ಲೈನ್ ಲೆಂತ್ ಮಾಡ್ತಾನೆ. ಅವನು ತುಂಬಾ ಒಳ್ಳೆ ಟೆಕ್ನಿಕಲಿ ಸೌಂಡ್ ಬೌಲರ್. ಸೊ ಅವನ ಹತ್ರ ಅವನು ಒಬ್ಬ ಇದಾನೆ ನಮ್ನವ್ರಿಗೆ, ಅಂಡ್ ಈಸ್ ಅ ಗುಡ್ ಬ್ಯಾಟ್ಸ್ಮನ್ ಆಲ್ಸೋ. ಸೊ ಅವನು ಒಬ್ಬ ಎಕ್ಸ್ ಫ್ಯಾಕ್ಟರ್ ಇದಾನೆ. ಅವನೇ he might have gone through 100 changes in his personal life since last season, but he's still the same player in what you see, in what he brings to the table. So come to think of it, ಎಲ್ಲಾದು ಚೆನ್ನಾಗಿ ಆಗಿದೆ. ಅಂಡ್ ಅಗೇನ್ ಆಕ್ಷನ್ ಸ್ಟ್ರಾಟಜಿಗೂ ಒಂದ್ ಸ್ವಲ್ಪ ಪ್ರೇಸ್ ಹಾಕ್ಬೇಕು ಇದ್ರಲ್ಲಿ ಅಂತ ಐ ಆಮ್ ಟ್ರೈ ಟು ಸೇ. ಇಲ್ಲ, ಇನ್ನೊಂದ್ ಮೇನ್ ಏನಂದ್ರೆ ಆಪ್ಷನ್ ಅಲ್ಲಿ ನಾವು ಟೆಕ್ನಿಕಲಿ ಸೌಂಡ್ ಪೀಪಲ್ ನೇ ತಗೊಂಡಿರೋದು. ಫಿಲ್ ಸಾಲ್ಟ್ ಇರ್ಬೋದು, ದೇವದತ್ ಪಡಿಕಲ್, ಜೇಕಬ್ ಬೆಥೆಲ್, ಇವರೆಲ್ಲ ಟೆಕ್ನಿಕಲಿ ತುಂಬಾ ಒಳ್ಳೆ ಬ್ಯಾಟ್ಸ್ಮನ್. ಅದೇ ಈ ಎಕ್ಸ್ಪರ್ಟ್ಸ್ ಅಂತ ಏನ್ ಹೇಳ್ತಾರಲ್ಲ, ಅವ್ರು ಯಾಕೆ ಟೀಮ್ ಚೆನ್ನಾಗಿಲ್ಲ ತಂದಿದ್ದು ಅಂದ್ರೆ ಸ್ಪೆಷಲಿಸ್ಟ್ ಎಕ್ಸ್ಪರ್ಟ್ಸ್ ಯಾಕೆ ಚೆನ್ನಾಗಿಲ್ಲ ಟೀಮ್ ಅಂತ ಹೇಳಿದ್ ಯಾಕೆ ಅಂದ್ರೆ, ಯಾರು ನಮ್ಮ ಹತ್ರ ನೋಡಿದ್ರೆ ಯಾರು ಹತ್ರ ಬಿಗ್ ಬ್ಲೈಂಡ್ ಹಿಟ್ಟರ್ ಅಂತ ಯಾರು ಇಲ್ಲ.
ಅಂದ್ರೆ ಈ CSK ನಲ್ಲಿ ಅವ್ನು ಶಿವಮ್ ದುಬೆನೆ ಕನ್ಸಿಡರ್ ಮಾಡ್ಬೋದು. ಟೆಕ್ನಿಕ್ ಇಲ್ಲ ಏನಿಲ್ಲ, ಸುಮ್ನೆ ಬೀಸೋದಷ್ಟೇನೆ. ಇದ್ನಲ್ಲ ಲಿವಿಂಗ್ಸ್ಟೋನ್ ಕೂಡ್ಸಿದ್ವಲ್ಲ. ಅವನು ಆಕ್ಚುಲಿ ಟೆಕ್ನಿಕಲಿ ಸೌಂಡ್ ಬ್ಯಾಟ್ಸ್ಮನ್ ಏನೇ, ಒಂದು ಆಫ್ ಸೈಡ್ ಏನು ಅಂತ ಗೊತ್ತಿಲ್ಲ ಅಷ್ಟೇ. ಅದ್ ಹೆಂಗ್ ಟೆಕ್ನಿಕಲಿ ಸೌಂಡ್ ಆಗುತ್ತೆ? ಟೆಕ್ನಿಕಲಿ ಸೌಂಡ್ Keep down the leg side. And it's six. ಯಾವಾಗ ಬಿಡು. ಅವ್ನ್ಗೆ ಸ್ವಲ್ಪ ಅವ್ನ್ಗೆ ಶಾರ್ಟ್ ಲೆಂತ್ ಹಾಕೊಟ್ರೆ ಹೊಡ್ಕೊಡ್ತಾನೆ. ಅವ್ನ್ಗೆ ವೈಡ್ ಆಫ್ ಸ್ಟಂಪ್ ಫುಲ್ ಹಾಕ್ತಿರೋದು ಅವ್ನಿಗೆ ಆಡಕ್ ಆಗ್ತಿಲ್ಲ. ಬಟ್ ಐ ಸ್ಟಿಲ್ ಫೀಲ್, ಐ ಹ್ಯಾವ್ ಅ ಗಟ್ ಫೀಲಿಂಗ್, if RCB play Livingston against CSK in place of maybe a Shepherd and let Bethel play, that will give us so much more flexibility even as a bowling unit, because Livingston can again bowl spin, and we don't need an extra pacer because we have three pacers who will guarantee bowl 12 overs. Hazelwood, Dayal, Bhuvi guarantee ಮಾಡೇ ಮಾಡ್ತಾರೆ 12 overs. ಯಾವುದೇ ಸಿಚುವೇಶನ್ ಅಲ್ಲಿ ಏನಾಗ್ಲಿ ಅವ್ರಿಗೆ ಇಂಜುರಿ ಆಗೋ ತನಕ ಹಾಗೆ ಆಗ್ತಾರೆ. ಅಂಡ್ ಕ್ಯಾಪ್ಟನ್ಗೂ ಗೊತ್ತು. So my logic is, why don't we play both Livingston and Bethel in the middle order? That will give Livingston a little more time to build his innings, to stitch his innings together. And I'm very sure if Livingston plays another match for RCB, he will hit minimum 70 or 40 odd balls. Barcode. Because on course iddu avanu vapas, so it is not an indication that he's not a bad player. It is just that he's not reading the surface quickly enough and he's not adjusting to it. He has all the shots in the book. On offside ಚೆನ್ನಾಗಿ ಆಡಲ್ಲ ಅನ್ನೋದು, ಅವ್ನು ರಿವರ್ಸ್ ಸ್ವೀಪ್ ಆಡ್ತಾನೆ, ಅವ್ನು ಏನೋ ಒಂದು ಮಾಡೇ ಮಾಡ್ತಾನೆ ಆ ಏರಿಯಾಗೆ ಇಫ್ ಹಿ ಹ್ಯಾಸ್ ಟು ಹಿಟ್. ಸೊ ಈಸ್ ಅ ಗುಡ್ ಪ್ಲೇಯರ್. ಅವನಿಗೆ ಟೆಕ್ನಿಕ್ ಇಲ್ಲ ಅಂತ ಅದಕ್ಕೆ ಈಸ್ ಬೀಯಿಂಗ್ ಫೌಂಡ್ ಔಟ್. ಸೊ ವಿಷ್ಣು ಹೇಳಿದ ಪಾಯಿಂಟ್ ಅಗೇನ್, ಟೆಕ್ನಿಕಲಿ ಸೌಂಡ್ ಯಾರು ಇದಾರೋ ದೇ ಆರ್ ಟಾಪಿಂಗ್ ದ ಲೀಡರ್ ಬೋರ್ಡ್ಸ್, ಅಂಡ್ ದಟ್ ಇಸ್ ಅಗೇನ್ ಬಿಕಾಸ್ ದ ಪಿಚಸ್ ಆರ್ ಆಫರಿಂಗ್ something for pitches are offering the best kind of cricket you want to see, and the best technique players thrive on the biggest stage when it comes to this. So it is good to see. It's at a very good place. Iವಾಗ Sai Sudarshan, you would never have expected him to be in contention for orange cap. Or similarly when it comes to purple cap, ಇವಾಗ ಯಾರ್ಯಾರು ಸ್ವಲ್ಪ ಮುಂದೆ ಸಿರಾಜ್ ಬಂದಿರ್ಬೋದು, ಪ್ರಸಿದ್ಧ ಕೃಷ್ಣ ಬಂದಿರ್ಬೋದು. ಪ್ರಸಿದ್ಧ ಕೃಷ್ಣ ಅಗೇನ್ ಅವ್ನ್ಗೆ ಸ್ವಲ್ಪ ಜಾಸ್ತಿ ಬೌನ್ಸ್ ಬರೋ ತರ, ಮೋರ್ ದೆನ್ ಲೈನ್ ಅಲ್ಲಿ ಲೆಂತ್ ಹಿಡ್ಕೊಳ್ಳುತ್ತೆ. ಇವಾಗ ಸಿರಾಜ್ ಹಿಟ್ ದ ಡೆಕ್ ಬೌಲರ್. They're hitting the deck hard and they're getting a lot of purchase out of the wicket. So it's good sporting pitches, and that is again curators ಇಂದಾನೆ. ಆ ಕ್ಯೂರೇಟರ್ ಇನ್ಸ್ಪೆಕ್ಟರ್ ಅಂತ ಯಾವ್ದೋ ಒಂದು ಹೊಸ ಇದನ್ನ ಮಾಡಿದಾರೋ, that is again helping with to IPL produce good cricket, and it should be something which BCCI and ICC as a whole should follow every match. ಎಲ್ಲಾ ಮ್ಯಾಚ್ಗೂ ಒಬ್ಬ ಒಂದೇ ಆರ್ಗನೈಸೇಷನ್ ICC BCCI ಎರಡು. ಇವಾಗ ಹೌದು. ಸೊ ಇಟ್ ವಿಲ್ ಬಿ ವೆರಿ ಈಸಿ ಟು ಇಂಪ್ಲಿಮೆಂಟ್ ಆಲ್ಸೋ. ಸುಮ್ನೆ ಅವರು ಟಿಶ್ಯೂ ಪೇಪರ್ ಮೇಲೆ ಬರ್ಕೊಡ್ತಾರೆ ಏನೇನ್ ಮಾಡ್ಬೇಕು ಅಂತ ಅಷ್ಟೇ. ಬಟ್ ಇದೇನಿದು ಫಿಯರ್ ಕಾನ್ಫಿಡೆನ್ಸ್ ಡಿನೈಲ್ ಅಂತ ಅದೇನೋ ಬರ್ದಿರ, ಅದೇನು ಅರ್ಥ ಆಗಿಲ್ಲ. ಅದಕ್ಕೆ ಲಾಸ್ಟ್ ಅಲ್ಲಿ ಬರೋಣ. ಫಸ್ಟ್ ರೇಟಿಂಗ್ಸ್ ಮಾಡ್ಬಿಡೋಣ ಟೀಮ್. ಈಗ ಡೈರೆಕ್ಟ್ ಆಗಿ ರೇಟಿಂಗ್ಸ್ ಕೊಟ್ಬಿಡೋಣ. ನಾವು ಆಗ್ಲೇ ಎಲ್ಲ ಫುಲ್ ಡೀಟೇಲ್ಡ್ ಆಗಿ ಮಾತಾಡ್ಬಿಟ್ಟಿದೀವಿ. RCB ಬ್ಯಾಟಿಂಗ್ಗೆ ನಾನು 8.5 ಕೊಡ್ತೀನಿ. ನಾನು 8.5 ಕೊಡ್ತೀನಿ. 0.5 ಯಾಕೆ ಕಡಿಮೆ ಅಂದ್ರೆ ಸ್ವಲ್ಪ ಕೊಲ್ಯಾಪ್ಸ್ ಆಗ್ತೀವಿ, ಬಟ್ ಕೊಲ್ಯಾಪ್ಸ್ ಫಿಯರ್ಫುಲ್ ಕೊಲ್ಯಾಪ್ಸ್ ಅಲ್ಲ, ಬಟ್ ಕೊಲ್ಯಾಪ್ಸ್ ಅಂತೂ ಆಗ್ತೀವಿ. ಸೇಮ್ ರೀಸನ್. I ideally want to see, like I said, Livingston one match ಆಡ್ಸಿದ್ರೆ, and if like my hunch he goes well, then it turns into a 9. But ನಾನು ಕೊಡ್ಬೇಕಂದ್ರೆ 8 ಕೊಡ್ತೀನಿ. 0.5 ಕಡಿಮೆ ಯಾಕೆ ಕೊಡ್ತೀನಿ ಅಂದ್ರೆ, there is still, ಇವಾಗ ರಜತ್ ಪಟ್ಲರ್ಸ್ ಫಾರ್ಮ್ is a bit of a concern, and he should not be chasing runs. ಅವನಿಗೆ every match is getting out chasing runs, and he is never that kind of player. ಒಂದ್ಸತಿ ರನ್ಔಟ್ ಆದ ಹೌದು, ಒಂದ್ಸತಿ ಕಾಟ್ ಬಿಹೈಂಡ್ ಆದ ಲೇಟ್ ಆಗಿ ಬಂದಾಗ, ಬಟ್ ಅವ್ನ್ ಕ್ಯಾಚ್ ಕೊಟ್ಟು ಔಟ್ ಆಗ್ತಿರೋದು ತುಂಬಾ ಬೇಜಾರಾಗ್ತಿದೆ. Patidar is always the kind of guy who gets out due to a very good ball or an unplayable ball. ಅವ್ನು ಯಾವ ಫಾರ್ಮ್ಯಾಟ್ ಅಲ್ಲಿ ಆಡಿದ್ರು ಆ ತರ ಬ್ಯಾಟ್ಸ್ಮನ್. He judges the ball very well. He's looking for ಆ ತರ, ಅವ್ನ ಇನ್ಸ್ಟಿಂಕ್ಟ್ is to look for quick runs, and he's playing across the line. ಇವಾಗ ಆ ರೀಸನ್ಗೆ 8 ಕೊಡ್ತೀನಿ. ಅಂಡ್ ನಮ್ದವ್ರು ಆ ಫಿಲ್ ಸಾಲ್ಟ್ ಇಂದ ಹಿಡಿದು ಲಾಸ್ಟ್ ಅಲ್ಲಿ ಯಾರು ಬರ್ತಾರೋ ಅವ್ರೆಲ್ಲಾರ್ಗು ಬರ್ದು ಕಳಿಸ್ಬೇಕು, ಪ್ಲೀಸ್ ಡು ನಾಟ್ ಪ್ಲೇ ಅಕ್ರಾಸ್ ದ ಲೈನ್ ಅಟ್ ಚಿನ್ನಸ್ವಾಮಿ ಅಂತ. ಬಿಕಾಸ್ ಎವ್ರಿ ಟೈಮ್ ಸಮನ್ ಹ್ಯಾಸ್ ಪ್ಲೇಡ್ ಅಕ್ರಾಸ್ ದ ಲೈನ್ ಇನ್ ಚಿನ್ನಸ್ವಾಮಿ, ಟಾಪ್ ಎಜ್ ಆಗಿದೆ, ಕ್ಯಾಚ್ ಹೋಗಿದೆ. ನಾವ್ ಇದಕ್ಕೆ ಯಾರ್ಯಾರು ಕನ್ನಡ ಕಾಮೆಂಟ್ರಿ ನೋಡಿರ್ತೀರೋ ಎಲ್ಲರೂ ವಿಜಯ್ ಭಾರದ್ವಾಜ್ಗೆ
ಕ್ರೆಡಿಟ್ ಕೊಡ್ಲೇಬೇಕು. ಅವನಂತೂ ಫೈನಲಿ ಬೇರೆ ಬೇರೆ ಪದಗಳು ಬರ್ತಿತ್ತು ವಿಜಯ್ ಭಾರದ್ವಾಜ್ಗೆ ಎಂಡಲ್ಲಿ. ಎಲ್ಲರೂ ಅದೇ ತರ ಲಿವಿಂಗ್ ಸ್ಟೋನ್ ಸ್ಟೆಪ್ ಔಟ್ ಆಗಿ ಔಟ್ ಆದ್ನಲ್ಲ ಅದೇ ತರ ಅವಾಗ ಆಗಲ್ಲ ಗುರು, ನೋಡಕ್ ಆಗಲ್ಲ ಗುರು ಅಂತ. ಅದು ಎಂತ ಕಾಮೆಂಟ್ರಿ ಅದು. ಅಷ್ಟೇ ಹೇಳೋದು, ಇವ್ರಿಗೆ ಆ ಇಂಪಲ್ಸ್ ಕಂಟ್ರೋಲ್ ಮಾಡಿದ್ರೆ ಅಕ್ರಾಸ್ ದ ಲೈನ್ ಆಡಿ. ಲಾಸ್ಟ್ ಮ್ಯಾಚ್ ಎಷ್ಟು ಚೆನ್ನಾಗಿ ಆಡಿದ್ರು ಗುರು. ದೇ ಡಿಡ್ ನಾಟ್ ಹಿಟ್ ಅ ಸಿಂಗಲ್ ಸಿಕ್ಸ್ ಅಂಟಿಲ್ ದ 13th or 14th over, ವಿಚ್ ಇಸ್ ಎಕ್ಸಾಕ್ಟ್ಲಿ ಔಟ್. ಇವಾಗ ನಮಗೆ ಅಕಸ್ಮಾತ್ ಬ್ಯಾಟಿಂಗ್ ಫಸ್ಟ್ ಮಾಡ್ಬೇಕು, ನಮಗೆ 200 ಹಾಕ್ಲೇಬೇಕು ಬೋರ್ಡ್ ಮೇಲೆ ಅಂದ್ರೆ, ದಟ್ ಇಸ್ ಎಕ್ಸಾಕ್ಟ್ಲಿ ದ ಟೆಂಪ್ಲೇಟ್ ವಿ ಹ್ಯಾವ್ ಟು ಫಾಲೋ. ಅಂಡ್ ಇಫ್ ವಿ ಕಂಟಿನ್ಯೂ ಡೂಯಿಂಗ್ ದಟ್, ದೆನ್ ದೇರ್ ಇಸ್ ಒಂಥರ ಜಗರ್ನಾಟ್ ತರ ಆಗ್ಬೋದು. ನಾವು ಸ್ಟಾಪೇ ಮಾಡಕ್ ಆಗಲ್ಲ. ಯಾರು ಬಂದ್ರು ನಮ್ಮ ಅಡ್ಡ, ಯಾವ ತರ ರೀತಿ, ಯಾವ ತರ ಮೋಸಗಳು ಮಾಡಿದ್ರು ನಮ್ಮನ್ನ ಸ್ಟಾಪ್ ಮಾಡಕ್ ಆಗಲ್ಲ. ಆ ಲೆವೆಲ್ ಬಂದಿದ್ದೀವಿ. ಐ ಜಸ್ಟ್ ಹೋಪ್ that we see another high scoring contest with us chasing. I don't want us to concede too much, but ಅದೇನಂದ್ರೆ ಸ್ವಲ್ಪ ಪಿಚ್ ಇನ್ನೂ ಒಂಚೂರು ಟ್ರೂ ಆದಾಗ ಮೇ ಬಿ ಇವಾಗ ಅದೇ ವಾಟ್ ಎವರ್ ಗೆಟ್ ಇಟ್ ಔಟ್ ಆಫ್ ದ ಸಿಸ್ಟಮ್ ಅಂತಾರೆ. ಇವಾಗ ಫಿಲ್ ಶಾರ್ಟ್ಗೆ ಏನೋ 1-2 ಶಾರ್ಟ್ ಆಡ್ಲೇಬೇಕು ಅಕ್ರಾಸ್ ದ ಲೈನ್ ಅಂತ ತಲೆಯಲ್ಲಿ ಇದೆಲ್ಲ, ಆಡ್ಕೊಳ್ಳಿ ಬಿಡಿ. ಹೋದ್ರೆ ಹೋಯ್ತು 6, ಹೋದ್ರೆ ಔಟ್ ಹೋಗಿ ಅಂತ. ಸ್ವಲ್ಪ ಕ್ಯೂರೇಟರ್ಗೆ ನನ್ಗಿಂದ ಒಂಚೂರು ರಿಕ್ವೆಸ್ಟ್ ಏನಂದ್ರೆ, ಸ್ವಲ್ಪ ಬ್ಯಾಟಿಂಗ್ ಪಿಚ್ ಹಾಕ್ಬಿಡಿ ಗುರು ಒಂದ್ ಲಾಸ್ಟ್ ಮ್ಯಾಚ್. ಹೊಡೆದ್ರೆ 250 260 ಹೋಗ್ಲಿ, ನಮ್ದು ಚೇಂಜ್ ಮಾಡೋ ಕಾನ್ಫಿಡೆನ್ಸ್ ಇದೆ ಈ ಟೈಮ್ ಅಲ್ಲಿ. ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಒಳ್ಳೆ ಪ್ರಾಕ್ಟೀಸ್ ತರಾನು ಆಗುತ್ತೆ. ಜಸ್ಟ್ ಟು ಗೆಟ್ ಎವ್ರಿಥಿಂಗ್ ಔಟ್ ಆಫ್ ದ ಸಿಸ್ಟಮ್ ಅಂಡ್ ಗೆಟ್ ಯುವರ್ ಸ್ಲೈಟ್ಲಿ ಔಟ್ ಆಫ್ ಫಾರ್ಮ್ ಬ್ಯಾಟರ್ಸ್ ಇನ್ ಟು ಫಾರ್ಮ್. ಇವಾಗ ಇವನ್ ಪಟಿದಾರ್ ಆಲ್ದೋ ಹಿಸ್ ವೆರಿ ಗುಡ್ ಟೆಕ್ಸ್ಟ್ ಬುಕ್ ಪ್ಲೇಯರ್, ಅವ್ನ್ ಸ್ವಲ್ಪ ಸತಿ ಅವ್ನ್ ಪೇಸ್ಗೆ ರಿಲೀಸ್ ಶಾಟ್ ಏನಂದ್ರೆ ಹಿ ವಿಲ್ ಪ್ಲೇ ಹಾಯ್ಕ್ ಅಕ್ರಾಸ್ ದ ಲೈನ್. ಅವ್ನ್ ಬಾಟಮ್ ಹ್ಯಾಂಡ್ ತುಂಬಾ ಯೂಸ್ ಮಾಡ್ತಾನೆ. ಸೊ ಅವ್ನ್ಗೆ ಆತರ 1-2 6 ಹೋದ್ ಆದ್ಮೇಲೆ ಅವ್ನ ಒಂಥರ ನೆಮ್ಮದಿ ಬರೋದು ಅವ್ನ್ಗೆ. ಅಂಡ್ ಐ ಜಸ್ಟ್ ಹೋಪ್ ಆಲ್ our players will be able to do that during this match, just purely because of the instinct of playing across the line should stop. And either curator should enable that, or they should completely get rid of that from their heads and continue playing good shots down the ground, value shots, and just pick the gaps wherever needed. And that is easily can be done at Chinnaswamy. ಇನ್ನೊಂದೇನು ಅಂದ್ರೆ ಪಟಿದಾರ್ಗೆ ಲಕ್ ಬರ್ಲಿ ಅಂತ ಜಿತೇಶ್ ಶರ್ಮಾ ಆಮೇಲೆ ಪಟಿದಾರ್ ಇವತ್ತು ತಿರುಪತಿಗೆ ಹೋಗಿದ್ರು. ಬಟ್ ಅವ್ರಿಬ್ರ ಜೊತೆ ಶ್ರೇಯಾಂಕಾ ಪಾಟೀಲ್ ಹೋಗಿದ್ಲು. ಅದ್ ಏನಕ್ಕೆ ಅಂತ ನಂಗೂ ಗೊತ್ತಿಲ್ಲ. ಯಾರನ್ನ ಡೇಟ್ ಮಾಡ್ತೀಯಾರೋ ಅಥವಾ ಏನ್ ನಡೀತಿದೋ ದೇವರಾಣೆಗೂ ಗೊತ್ತಿಲ್ಲ. ಬಟ್ ಶ್ರೇಯಾಂಕಾ ಪಾಟೀಲ್ is dating ಮಯಾಂಕ್ ಯಾದವ್. ಅದೇನೋ NCL ರೂಮರ್ ಬಂದ್ಬಿಟ್ಟಿದೆಪ್ಪ. ಬಟ್ ಅವ್ರ ಮತ್ ಇವತ್ ಯಾಕೆ ತಿರುಪತಿಗೆ ಹೋಗಿದ್ಲು ಅವ್ರಿಬ್ರ ಜೊತೆ? ಹೋಗಿದ್ದಾಳ ಅನ್ಸುತ್ತೆ. ಬಟ್ ನಾನ್ ಕೇಳಿರೋ ಪ್ರಕಾರ NCA ಗಾಸಿಪ್ ಇಂದ ಪ್ರಕಾರ ಈಸ್ ಡೇಟಿಂಗ್ ಮಯಾಂಕ್. ಅದೇನೋ ಯಾರೋ ಫೋಟೋನು ಕಳ್ಸಿದ್ರಲ್ಲಪ್ಪ, ಅದೇ ಇನ್ ಸಮ್ ಕಾಫಿ ಶಾಪ್ ಅಂತ, ಅದೆಲ್ಲ ಅಂತಾನೆ. ತಿರುಪ್ತಿಗೆ ಹೋಗಿ ಬಂದಿದ್ದೀರಾ, ಕೂದ್ಲು ಕೊಟ್ಟು ಬಂದಿಲ್ಲ. ಇವಾಗ ಯಾರು ಕೂದ್ಲು ಕೊಡ್ಬೇಕು? CSK ತಲೆ ಬೋಡಿಸ್ಬೇಕು. ಸೊ ಅದೇನೆ, ನಾಳೆ ಇಲ್ಲ ಟಾಸ್ ಗೆಲ್ಬೇಕು. ಟಾಸ್ ಗೆಲ್ಲಿಲ್ಲ ಅಂದ್ರೆ ನಮಗ್ ಬ್ಯಾಟಿಂಗೇ ಸಿಗೋದು. ಬ್ಯಾಟಿಂಗ್ ಮಾಡೋವಾಗ ಏರಿಯಲ್ ಶಾಟ್ಸ್ ಆಡ್ದಿರ ಸ್ವಲ್ಪ ಪವರ್ ಪ್ಲೇ ಆಮೇಲೆ 10 overs ತನಕ ಬರೀ ಗ್ಯಾಪ್ಸ್ ನೋಡ್ಕೊಂಡು ಆಮೇಲೆ ಸಿಚುವೇಶನ್ ಪ್ರಕಾರ ಆಕ್ಸಲರೇಟ್ ಮಾಡ್ಬೋದು. ಯಾಕಂದ್ರೆ ನಮ್ಮ ಹತ್ರ ಆಕ್ಸಲರೇಟ್ ಮಾಡೋದಕ್ಕೆ ತುಂಬಾನೇ ಪ್ಲೇಯರ್ಗಳಿದ್ದಾರೆ, ಎಲ್ಲರೂ ಕ್ವಾಲಿಟಿ ಪ್ಲೇಯರ್ಗಳು. ಲೈಕ್ ದೇವದತ್ ಪಡಿಕಲ್ ಹೂ ಇಸ್ ಎಕ್ಸ್ಪರ್ಟ್ ಎಟ್ ಆಕ್ಸಲರೇಟಿಂಗ್. ಅನ್ಲೈಕ್ ವಿಷ್ಣು ಅವರು ಫಸ್ಟ್ ಸೀಸನ್ ಸ್ಟಾರ್ಟಿಂಗ್ ನಲ್ಲಿ ಬೈಕ್ ಬಂದಂಗೆಲ್ಲ ಕ್ರಿಟಿಸೈಸ್ ಮಾಡಿ ಈಗ ಚೆನ್ನಾಗ್ ಆಡಾದ್ಮೇಲೆ ಫುಲ್ ರಿವರ್ಸ್ ಆಗ್ಬಿಟ್ಟಿದ್ದಾರೆ. ರಿವರ್ಸ್ ಅಂತ ಎಲ್ಲ ಏನಾಗಿಲ್ಲ, ಬಟ್ ಓಕೆ ಐ ಅಕ್ಸೆಪ್ಟ್. ಚೆನ್ನಾಗಿ ಆಡ್ತಾ ಇದ್ದಾರೆ, ಹಂಗೆ ಕಂಟಿನ್ಯೂ ಮಾಡಿ. ಇವಾಗ ಈ ಲೈನಪ್ ಅಲ್ಲಿ ಇಫ್ ಯು ಆರ್ ಪ್ಲೇಯಿಂಗ್ ದೇವದತ್ ಅಂಡ್ ಬೆಥಲ್ ಬ್ಯಾಕ್ ಟು ಬ್ಯಾಕ್, ಆ ತರ ವರ್ಕ್ ಆಗಲ್ಲ. ಸೊ ಇನ್ ದಿಸ್ ಲೈನಪ್ ರಜತ್ ಪಟಿದಾರ್ 3 ಬಂದು ರಜತ್ ಪಟಿದಾರ್ 4 ಬಂದು, DDP 3 ಬಂದು, ಬೆಥೆಲ್ 5 ಬಂದ್ರೆ ಅವಾಗ ಜಿತೇಶ್ 6 ಬಂದು ಕೃಣಾಲ್ ಲೈನಪ್ ಅಷ್ಟೇನೆ. ಜಸ್ಟ್ ಲೈನಪ್ ಅಷ್ಟೇನೆ, ಅದೇನು ಆರ್ಡರ್ ಅಲ್ಲೇ ಇಲ್ಲ. ಪ್ಲಸ್ ಅವರು ರೈಟ್ ಹ್ಯಾಂಡರ್ ಔಟ್ ಆದ್ರೆ ರೈಟ್ ಹ್ಯಾಂಡರ್ ಬರ್ತಾರೆ, ಲೆಫ್ಟ್ ಹ್ಯಾಂಡರ್ ಔಟ್ ಆದ್ರೆ ಲೆಫ್ಟ್ ಹ್ಯಾಂಡರ್ ಬರ್ತಾರೆ. ಆತರ ಏನೋ ಇರುತ್ತೆ. ಆತರ ಎಕ್ಸ್ಪೆರಿಮೆಂಟ್ ಮಾಡಕ್ ಒಳ್ಳೆ ಚಾನ್ಸ್ ಅದು ಈ ಮ್ಯಾಚ್ ಅಲ್ಲಿ. ಇವಾಗ if you want to try better in the middle order, no better opportunity. If you want to give Hazelwood a 10 ball hit out, no better opportunity.
Shepherd again, Omarion Shepherd, if you want to trust him, play him in the middle order, send him 3 down if wickets fall. ಆ ತರ ಮಾಡೋಕ್ ಒಳ್ಳೆ ಆಪರ್ಚುನಿಟಿ. ಅಂಡ್ ಬೌಲಿಂಗ್ ಅಟ್ಯಾಕ್ ಜಾಸ್ತಿ ಏನ್ ಚೇಂಜ್ ಮಾಡೋದು ಬೇಡ ಇವಾಗ. ಸ್ವಪ್ನಿಲ್ ಸಿಂಗ್ ಆಡ್ಬೇಕಾ ಬೇಡ ಅಂತ ಯೋಚನೆ ಇಲ್ಲ ಇವಾಗ, ಬಿಕಾಸ್ ಆಫ್ ಕೃಣಾಲ್ ಪಾಂಡ್ಯಾಸ್ ಫಾರ್ಮ್. ಅಂಡ್ ಇವಾಗ ಆ ಲುಂಗಿ ಹಿಂಗೇಡಿ ತುಷಾರ್ ಅನ್ನ ಅವರೆಲ್ಲ ಅವ್ರಿಗೆಲ್ಲ ಆ ಸಿಚುವೇಶನ್ ಹೇಸಲ್ವುಡ್ ಯಾವಾಗ ಇಂಜುರಿ ಆಗಿ ಜಸ್ಟ್ ಏನೋ ಬರ್ಬೇಕಾಗಿತ್ತೇನೋ ಅವಾಗ ತುಂಬಾ ಬೇಡ್ಕೋತಿದ್ದೆ ಹೇಸಲ್ವುಡ್ ಆಡ್ಲೇಬೇಕು. ಯಾಕೆಂದ್ರೆ ಆಲ್ದೋ ದೇ ಆರ್ ಗುಡ್ ಬೌಲರ್ಸ್, ದೇ ಆರ್ ಬ್ಯಾಕಪ್ ಬೌಲರ್ಸ್. ಅವ್ರು ಫಸ್ಟ್ 11ಗೆ ದೇರ್ಸ್ ಅ ಫಾರ್ಮ್ ಕನ್ಸರ್ನ್, ಅವ್ರು ಆಡೋಕ್ ಚಾನ್ಸ್ ಇರ್ತಿತ್ತಿಲ್ಲ. ಸೊ thankfully everything is good with Hazelwood and is bowling like this. Otherwise it could have been very different because of Hazelwood ಇರ್ತಿತ್ತಿಲ್ಲ ಅಂದ್ರೆ ಆ ಬೌಲಿಂಗ್ ಅಟ್ಯಾಕ್ ಗ್ಲೂನೇ ಹೋಗ್ತಿತ್ತು, ತುಂಬಾ ಟ್ರಬಲ್ ಅಲ್ಲಿ ಇರ್ತಿದ್ವಿ ಅಂತ ಇವಾಗ್ಲೇ ನಂಗೆ ಒಂಥರ ರಿಯಲೈಸೇಷನ್ ಬಂದಿತ್ತು. ಬಟ್ ಥ್ಯಾಂಕ್ಫುಲ್ ಫಾರ್ ಹೇಸಲ್ವುಡ್ ಫಾರ್ ಫೈಂಡಿಂಗ್ ಫಿಟ್ನೆಸ್ ಅಟ್ ದ ರೈಟ್ ಟೈಮ್. ಒಳ್ಳೇದಾಯ್ತು. ಅವನು ಆಶಸ್ ಲಾಸ್ಟ್ 2 ಟೆಸ್ಟ್ ಮಿಸ್ ಆಶಸ್ ಅಂತ ಸಾರಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಲಾಸ್ಟ್ 2 ಟೆಸ್ಟ್ ಮಿಸ್ ಮಾಡ್ದ ಅವನು. ಅವಾಗ್ಲೂ ಸ್ವಲ್ಪ ಕನ್ಸರ್ನ್ ಇತ್ತು. ಬಟ್ ಚಾಂಪಿಯನ್ಸ್ ಟ್ರೋಫಿನೂ ಮಿಸ್ ಮಾಡ್ದ ಫುಲ್. ಯಾ ಚಾಂಪಿಯನ್ಸ್ ಟ್ರೋಫಿ ಮಿಸ್ ಎಂಟೈರ್ಲಿ. ಓಕೆ, ನೆಕ್ಸ್ಟ್ ಹೋಗಿದ್ರೆ CSK ಬ್ಯಾಟಿಂಗ್ ಬರೋಣ. ನಾನು ಬೌಲಿಂಗ್ ಬಗ್ಗೆ ಮಾತಾಡಿದೀವಿ. CSK ಬ್ಯಾಟಿಂಗ್ ಬಗ್ಗೆ ಏನು ಮಾತಾಡೋದು ಬೇಡ. ಆ ಆಯುಷ್ ಬ್ಯಾಟ್ಸ್ಮನ್ ನಾನು ಹೈಲಿ ಕೈಂಡ್ ಆಗಿ 5.5 ಕೊಡ್ತೀನಿ. ನನಗ್ ಬೇಕು ಅಂದ್ರೂ ಇನ್ನು ಜಾಸ್ತಿ ಕೊಡಕ್ಕಾಗಲ್ಲ. ಅಲ್ಲ, ಅವ್ರು ಯಾವ ಇಂಡಿವಿಜುವಲ್ ತಗೊಂಡ್ರು ಅವ್ರ ಅಪ್ರೋಚ್, ಅವ್ರ ಪವರ್ ಪ್ಲೇ ಇಂದ ಆಲ್ವೇಸ್ 2 ಡೌನ್ ಇರ್ತಿರೋ ರೀತಿ, ದೇ ಆರ್ ಆಲ್ವೇಸ್ ಆನ್ ದ ಬ್ಯಾಕ್ ಫುಟ್ ಈವನ್ ಬಿಫೋರ್ ದೇ ಫೇಸ್ ಅ ಬಾಲ್. ದೇ ಆರ್ ಮೆಂಟಲಿ ಆನ್ ದ ಬ್ಯಾಕ್ ಫುಟ್. ಸೊ ಅವ್ರು ಆ ಶೆಲ್ ಇಂದ ಆಚೆ ಬರೋಕೆ ಒಂದೇ ಕಾರಣ ಆಯುಷ್ ಮಾತ್ರೆ. ಬಿಕಾಸ್ ಶೈಕ್ ರಶೀದ್ ಇಸ್ ಆಲ್ಸೋ ಇವಾಗ ಸ್ವಲ್ಪ ಟೈಮ್ ತಗೊಂಡು ಆಡೋಂತರ. ಆಯುಷ್ ಮಾತ್ರ ಎಕ್ಸ್ಪ್ಲೋಸಿವ್ ಪ್ಲೇಯರ್. ಇವಾಗ ಅವ್ನ್ ಆಡೋದ್ ನೋಡಿದ್ರೆ ಅರ್ಲಿ ಪೃಥ್ವಿ ಶಾ ತರ ಇದೆ ಅವ್ನ್ ಬ್ಯಾಕ್ ಲಿಫ್ಟ್, ಅವ್ನ ಅಪ್ರೋಚ್, ಅವ್ನ ಇಂಟೆಂಟ್ ಅಟ್ ದ ಕ್ರೀಸ್. ತುಂಬಾ ಒಳ್ಳೆ ಪ್ಲೇಯರ್. ಈಸ್ ಕಮ್ ಔಟ್ ಆಫ್ ಅ ವೆರಿ ಗುಡ್ ಅಕಾಡೆಮಿ ಇನ್ ಮುಂಬೈ ಅಂಡ್ played very well in the domestic season. And if Ayush Matre goes early in the power play, ಅವ್ರಿಗೆ ಡೆವಾಲ್ಡ್ ಬ್ರೇವಿಸ್ ತರ ತನಕ ಯಾರು ಹೊಡಿಯೋರಿಲ್ಲ. ಇವಾಗ ಕರಣ್ ಓಕೆ ಹೊಡಿತಾನೆ, ಬಟ್ ಅವನಿಗೂ ತುಂಬಾ ಡೆಲಿವರೀಸ್ ಬೇಕು ಸೆಟ್ ಆಗುತ್ತೆ. ಅಂಡ್ ಹಿ ಡಸಂಟ್ ಯೂಶಲಿ ಹಿಟ್ ಅ ಲಾಟ್ ಆಫ್ ಸಿಕ್ಸಸ್. ಡೆವಾಲ್ಡ್ ಬ್ರೇವಿಸ್ ಬರೋ ತನಕ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ದೇ ವಿಲ್ ನಾಟ್ ಹ್ಯಾವ್ ಎನಿ ಒನ್ ಟು ಕನ್ಸಿಸ್ಟೆಂಟ್ಲಿ ಹಿಟ್ ಬೌಂಡ್ರೀಸ್ ಅಟ್ ದಿ ಅದರ್ ಎಂಡ್. ಶೇಖ್ ರಶೀದ್ ಓಕೆ ಈಸ್ ದಟ್ ಕೈಂಡ್ ಆಫ್ ಪ್ಲೇಯರ್, ಬಟ್ ಅವನ್ಗೆ ಪ್ರೆಷರ್, ಅವ್ನು ತುಂಬಾ ಡಾಟ್ ಬಾಲ್ಸ್ ಆಡ್ಬಿಡ್ತಾನೆ ತುಂಬಾ ಬೇಗ, ಅಂಡ್ ಅದರಿಂದ ತುಂಬಾ ಪ್ರೆಷರ್ ಬರ್ತಾ ಇದೆ. ಅಂಡ್ ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ವಿ ಆರ್ ಸೀಯಿಂಗ್ ಇನ್ ದ ಲಾಸ್ಟ್ 2-3 ಮ್ಯಾಚಸ್. That is why they are not able to solve their middle order. ಅಯ್ಯೋ, ನಾವು DC ಮೇಲೆಲ್ಲ ಆಡಿ ವಿಕೆಟ್ಸ್ ತೆಗ್ದವ್ರು ಇಂತ ಜುಜುಬಿ ನನ್ ಮಕ್ಳೆಲ್ಲ ನಮ್ಗೇನಾಗ್ಬೇಕು ಆರಾಮಕ್ಕೆ. ನಂಗೆ ಇವ್ರಿಗೆ 4 ಮೇಲೆ ಕೊಡಕ್ ನಂಗೆ ಸಾಧ್ಯನೇ ಇಲ್ಲ. 4 ಯಾಕೆಂದ್ರೆ 2 ಪಾಯಿಂಟ್ಸ್ ಡೆವಾಲ್ಡ್ ಬ್ರೇವಿಸ್ಗೆನೆ. ಪಾಪ ಎಲ್ಲೋ ಅನ್ಸೋಲ್ಡ್ ಆಗಿ ಬಿದ್ದಿದ್ದ, ಅವನನ್ನ ಕರ್ಕೊಂಡ್ ಬಂದೆಲ್ಲ ಆಡಿಸ್ತಿದಾರೆ. ಇನ್ಯಾವ್ದೋ ಕಾಲ್ ಮುರಿಸ್ಬಿಟ್ಟು ಕಂಪ್ಲೀಟ್ಲಿ ಫಿಟ್. ಅವ್ನ್ ಇವಾಗ್ಲೇ ಅವ್ನ್ಗೆ ಫಿಟ್ನೆಸ್ ಟೆಸ್ಟ್ ಕೊಡು NCAL ಅಂತ ಕೇಳಿದ್ರೆ ಇಮಿಡಿಯೇಟ್ಲಿ ಅವನು ಒಬ್ಬ ಏಜೆಂಟ್ ಕೊಟ್ಟು, if BCCI want to investigate it seriously, they can just send someone. They can send Gurjapneet Singh to NCA, send someone of their team from NCA, give him a full fitness test. ನಾನ್ ನಿನಗ್ ಬರ್ಕೊಡ್ತೀನಿ, ಗುರ್ಜಪ್ನೀತ್ ಸಿಂಗ್ ವಿಲ್ ಕಮ್ ಬ್ಯಾಕ್ ಫುಲ್ಲಿ ಫಿಟ್. ಅವ್ನ್ಗೆ ಯಾಕೆ ಆತರ ಮಾಡಿಸ್ಯಾರ? ಅವ್ನಿಗೆ ಹೆಂಗ್ ಅನ್ಸ್ಬೇಕು ಪಾಪ ಆ ಪ್ಲೇಯರ್ಗೆ. ಅವ್ನು ಈಸ್ ಅ ಲೋಕಲ್, ಅವ್ನ್ ತಮಿಳ್ನಾಡು ಪ್ಲೇಯರ್. ಅವ್ನ್ ತಮಿಳ್ನಾಡು ಆಡೋ ತರ ಸಿಂಗ್ ಅವನು. ಅವ್ನ್ ಮುಷ್ತಾಕ್ ಅಲಿ ಅಲ್ಲಿ ಇವನು ಹಾರ್ದಿಕ್ ಪಾಂಡ್ಯ ಕೈಲಿ 5 balls 5 sixes ನೋಡ್ಸ್ಕೊಂಡ ಅವನು ಪಾಪ. ಅಪ್ ಟಿಲ್ ದಟ್ ಪಾಯಿಂಟ್ he was a very good bowler in the ರಂಜಿ ಟ್ರೋಫಿ. ತಮಿಳ್ನಾಡು ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದ. CSK ಪಿಕ್ ಮಾಡಿದ್ರು ಯಾಕೆಂದ್ರೆ ಇವೊಂದು ಅವ್ನ್ ವೈಟ್ ಬಾಲ್ ಅಷ್ಟ್ ಚೆನ್ನಾಗಿ ಆಡಿಲ್ಲ, ಅವ್ನಿಗೆ ಏನೋ ಟ್ಯಾಲೆಂಟ್ ಇದೆ, ಚೆನ್ನಾಗಿ ಆಡ್ತಾನೆ ಅಂತ. ಈ ತರ ರೀತಿ ನೋಡ್ಕೊಳ್ಳೋದೇನೋ. ಇಸ್ ದಿಸ್ ಹೌ ಯು ಲುಕ್ ಆಫ್ಟರ್ ಒನ್ ಆಫ್ ಯುವರ್ ಓನ್? ವಾಟ್ ಕೈಂಡ್ ಆಫ್ shameless what are they even doing like this just in order to accommodate someone else? Why are you going and posing that you have an injury to a player who appears absolutely fine otherwise? What is the player going to think about all this? ಅವನಿಗೆ ಹೆಂಗ್ ಅನ್ಸ್ಬೇಕು? ಅವ್ನ್ ಕಾನ್ಫಿಡೆನ್ಸ್ ಎಲ್ಲ ಔಟ್ ಆಗೋದು ಲೈಫ್ ಅಲ್ಲಿ. ಪಾಪಲು
ಮೊದ್ಲೇ ಇಡ್ಲಿ ತಿಂದು ತಿಂದು ಬೆಸ್ಟ್ ಸಾಕಾಗಿದೆ. ಎಕ್ಸಾಂಪಲ್ ನಾವು RCB ನೇ ತಗೊಳ್ಳಿ. ಎಸ್ ದಯಾಳ್ ವಾಸ್ ರಿಟರ್ನ್ ಆಫ್ ಬೈ ಗುಜರಾತ್. ಹ್ಮ್ ಹ್ಮ್ ನಾವು ತಗೊಂಡು ನೀಟಾಗಿ ಗ್ರೂಮ್ ಮಾಡಿ ಅವ್ನಿಗೆ ಕರೆಕ್ಟ್ ಆಗಿ 11 ಅಲ್ಲಿ ಆಡ್ತಾ ಇದ್ದಾನೆ. ರಿಂಕು ಸಿಂಗ್ wouldn't be ಓವರ್ ಆದ್ಮೇಲೆ surprised. ರಿಟರ್ನ್ ಆಫ್ ಬೈ ಎವ್ರಿವನ್. ಹಾ ಅದೇನೆ ನನಗೆ ಸರ್ಪ್ರೈಸೇ ಆಗಲ್ಲ. ನೆಕ್ಸ್ಟ್ ನಾವ್ ಏನಾರ ಬೈ ಚಾನ್ಸ್ ಗುರ್ಜಪ್ನೀತ್ ಸಿಂಗ್ನೇ ತಗೊಂಡು ಅವ್ರನ್ನೇ ಒಳ್ಳೆ ಬೌಲರ್ ಮಾಡ್ಕೊಂಡ್ರೆ ಯಾರಿಗ್ ಗೊತ್ತು. ದಟ್ ಬಿ ದ ಬೆಸ್ಟ್ ಥಿಂಗ್. ಅಲ್ಲ ಅವ್ನ್ ಒಳ್ಳೆ ಬೌಲರ್ ಅಂತ, ಅದಕ್ಕೆ ಐ ಆಮ್ ವೆರಿ ಅಪಾಲ್ಡ್ ಬೈ ವಾಟ್ ದೀಸ್ ಗೈಸ್ ಆರ್ ಅಪ್ ಟು. ಅದೇನೆ ಆನ್ ದಟ್ ಥಾಟ್ ನಂಗೆ 4 ಮೇಲೆ ಕೊಡಕ್ಕಂತೂ ಚಾನ್ಸೇ ಇಲ್ಲ. ಏನಾರ ಇಷ್ಟೇ ನಂಗೆ ನೋ ಅದರ್ ಕಾಮೆಂಟ್ಸ್. ನೀವೆಷ್ಟು ಕೊಡ್ತೀರಾ ಸಾತ್ವಿಕ್ ಅವ್ರ ಬ್ಯಾಟಿಂಗ್? CSK ಬ್ಯಾಟಿಂಗ್ ಗೆ ನಾನು 4.5 ಕೊಡ್ತೀನಿ. ಯಾಕೆಂದ್ರೆ ಬ್ರೆವಿಸ್ ಬಿಟ್ರೆ ಆ ಬ್ಯಾಟಿಂಗ್ ಲೆವೆನ್ ಅಲ್ಲಿ, ಆ ಬ್ಯಾಟಿಂಗ್ ಲೈನಪ್ ಅಲ್ಲಿ ಯಾರು ನೋಡಿದ್ರು ಇಟ್ ಡಸಂಟ್ ಸ್ಟ್ರೈಕ್ ಮಿ ವಿತ್ ಫಿಯರ್. ಇವಾಗ ಓಕೆ, ಯಶ್ ಮಾತ್ರ ಸ್ವಲ್ಪ 10 ಬಾಲ್ 12 ಬಾಲ್ ಆಡಿದ್ರೆ 30 ರನ್ ಆಲ್ರೆಡಿ ಹೊಡೆದಿದ್ರೆ ಈ ಕ್ಯಾನ್ ಗೆಟ್ ಗೋಯಿಂಗ್ ಅಂತ ಹೆದರಿಕೆ ಇದ್ದೇ ಇದೆ. ಬಟ್ ಆಬ್ವಿಯಸ್ಲಿ ವಿ ಹ್ಯಾವ್ ದ ಬೌಲಿಂಗ್ ಆರ್ಸೆನಲ್ ಟು ಗೆಟ್ ಸಮನ್ ಇನ್ ಇಸ್ ಟು ಸ್ಟಾಪ್ ಹಿಮ್ ಇನ್ ಹಿಸ್ ಟ್ರ್ಯಾಕ್ಸ್. ಬಟ್ ಬ್ರೆವಿಸ್ ಗೆಟ್ಸ್ ಗೋಯಿಂಗ್, ದೆನ್ ಅವ್ನ್ ಸ್ಟಾಪ್ ಮಾಡೋದು ತುಂಬಾ ಕಷ್ಟ. ಅವನು ಈಸ್ ಇನ್ ವೆರಿ ಗುಡ್ ಫಾರ್ಮ್. ಅವ್ನು ಸೌತ್ ಆಫ್ರಿಕಾ ಲೀಗ್ ಅಲ್ಲಿ ಏನೇನೋ ಆಡ್ಕೊಂಡ್ ಬಂದಿದ್ನಲ್ಲ, ಎವ್ರಿ ಸೆಕೆಂಡ್ ಮ್ಯಾಚ್ 100 ಏನೋ ಹೊಡಿತಿದ್ದ, ಆ ರೇಟ್ ಅಲ್ಲಿ ಹೊಡಿತಿದ್ದ. ಈಸ್ ಬಿನ್ ಹಿಟ್ಟಿಂಗ್ ಅ ಲಾಟ್ ಆಫ್ ಸಿಕ್ಸಸ್. ಸೊ ನಾವು ನೀಟಾಗಿ ಸುಯಾಶ್ ಶರ್ಮಾ ಬಂದು ನೀಟಾಗಿ ಟಾಸ್ ಅಪ್ ಮಾಡಿದ್ರೆ ಚೆನ್ನಾಗಿ ಓಡಿಸ್ಕೊತಾನೆ. ಸೊ ಆ ರೀತಿಗೆ ಸ್ವಲ್ಪ ಬ್ರೆವಿಸ್ ಇರೋ ಕಡೆ ಒಂಚೂರು ವಿ ಶುಡ್ ರೆಸ್ಪೆಕ್ಟ್ ದರ್ ಬ್ಯಾಟಿಂಗ್ lineup, and by that I mean only Brevis we need to give a little respect to. And I just hope guys like Yanappa, Ravindra don't play, because if they play antavare form barudu against the side at a venue, it has to be RCB, it has to be Chinnaswamy. That is a known fact. So ಈಗ ಅಕಸ್ಮಾತ್ ಏನೋ ಒಂದು ಸಚಿನ್ ರವೀಂದ್ರ ಇನ್ನೊಂದು ಚಾನ್ಸ್ ಕೊಟ್ರೆ ಅವ್ನು ಆಡದೆ ಈ ಮ್ಯಾಚ್ ಇಂಥದ್ ಮ್ಯಾಚ್ ಬಂದು ಏನೋ 100 ಏನೋ ಹೊಡೆದ್ಬಿಡ್ತಾನೆ. ಸೊ ಹೇಳೋಕ್ಕಾಗಲ್ಲ. ಸೊ 5 ಕೊಟ್ಟಿದ್ದೀನಿ. ಬೇಗ ರ್ಯಾಪ್ ಅಪ್ ಮಾಡೋಣ ಅಂದ್ರೆ ಬೌಲಿಂಗ್ ಅಂಡ್ ಫೀಲ್ಡಿಂಗ್ ಫಾರ್ RCB is both a 9, whereas for CSK fielding is a 5, bowling is a 5.5, only because of Noor Ahmad and Khalil Ahmad brothers. ನಂದು RCB ಬೌಲಿಂಗ್ಗೆ ನಾನು 9 ಕೊಡ್ತೀನಿ ಫಾರ್ ಆಬ್ವಿಯಸ್ ರೀಸನ್ಸ್. CSK ಬೌಲಿಂಗ್ ನಾನು 7 ಕೊಡ್ತೀನಿ, ಯಾಕಂದ್ರೆ ದೇ ಹ್ಯಾವ್ ಸಮ್ ಕ್ವಾಲಿಟಿ. ಪತಿರನನು ಹೊಡ್ಸ್ಕೊತಾ ಇದ್ದಾನೆ, ಬಟ್ ಹೀಸ್ ಆಲ್ಸೋ ವಿಕೆಟ್ ಟೇಕಿಂಗ್ ಬೌಲರ್. ಖಲೀಲ್ ಅಹ್ಮದ್ ನನಗ್ ಒನ್ ಆಫ್ ದ ಫೇವ್ರೆಟ್ ಬೌಲರ್ಸ್. ಆಮೇಲೆ ನೂರ್ ಅಹ್ಮದ್ ಇದ್ದಾನೆ, ಆಮೇಲೆ ಕೃಣಾಲ್ ಪಾಂಡ್ಯ ತರ ಆಫ್ ಸ್ಪಿನ್ನರ್ ಸ್ಯಾಮ್ ಕರನ್ ಇದ್ದಾನೆ. ಫೀಲ್ಡಿಂಗ್ RCBದು ನಾನು 8 ಕೊಡ್ತೀನಿ. 1.2 ಯಶ್ ದಯಾಲ್ ಇಂದ ತೆಗ್ದಿದ್ದೀನಿ. CSK ಫೀಲ್ಡಿಂಗ್ ಐ ಡೋಂಟ್ ಕೇರ್, 4. ನಾನು RCB ಬೌಲಿಂಗ್ ಆಬ್ವಿಯಸ್ಲಿ 9 ಕೊಡ್ತೀನಿ. ಎಲ್ಲಾರ್ಗು ರೋಲ್ ಗೊತ್ತು, 1 ಪಾಯಿಂಟ್ ಮಾಡ್ತಾ ಇದಾರೆ, ಹಂಗೆ ಕಂಟಿನ್ಯೂ ಆಗ್ಲಿ. CSK ಬೌಲಿಂಗ್ 6 ಅಷ್ಟೇನೆ. ಜಸ್ಟ್ ಅವ್ರ ಸ್ಪಿನ್ನರ್ಸ್ ಅಷ್ಟೇ ಒಂದ್ ಸ್ವಲ್ಪ ಡೇಂಜರಸ್ ಆಗಿ ಕಾಣೋದು. ಅದು ಅಶ್ವಿನ್ ಆಡಿದ್ರೆ 6.5 ಅಂತ ಅನ್ಬೋದು, ಬಟ್ ಅಟ್ ದಿಸ್ ಮೂಮೆಂಟ್ 6 ಅಷ್ಟೇನೆ. ಫೀಲ್ಡಿಂಗ್ ಬಂತು ಅಂದ್ರೆ RCB ಅಗೇನ್ ನಾನು 8 ಕೊಡ್ತೀನಿ. 1 ಪಾಯಿಂಟ್ ಯಾಕೆ ಅಂದ್ರೆ ಅದೇ ಎಸ್ ದಯಾಲ್ 1 ಪಾಯಿಂಟ್. ಇನ್ನೊಂದು ಪಾಯಿಂಟ್, ನಾವು ಜಾಸ್ತಿ ಕ್ರಿಯೇಟೇ ಮಾಡಲ್ಲ, ಅದು ಒಂದು ಕ್ರಿಟಿಸಿಸಮ್ ಇದ್ದೇ ಇದೆ ನಮ್ದು. ಬೇರೆ ಟೀಮ್ಸ್ ಎಲ್ಲ ಆಲ್ಮೋಸ್ಟ್ ಒಂದು 4-5 ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಿದ್ರೆ ನಮ್ಮ 1-2 ಆಪರ್ಚುನಿಟಿ ಕ್ರಿಯೇಟ್ ಮಾಡ್ತೀವಿ. ಬಟ್ ಒಂದ್ ಗುಡ್ ನ್ಯೂಸ್ ಏನಂದ್ರೆ ಅಷ್ಟನ್ನು ನಾವು ಕನ್ವರ್ಟ್ ಮಾಡ್ತೀವಿ. ಅದ್ ಬಿಟ್ರೆ CSK ಫೀಲ್ಡಿಂಗ್. ಬಟ್ ಐ ವುಡ್ ಬೆಗ್ ಟು ಡಿಫರ್, ಬಿಕಾಸ್ ನಾನ್ ನೋಡಿದಂಗೆ ಇಂಡ್ಯೂಸ್ಡ್ ಮಿಸ್ ಹಿಟ್ಸ್ ಅಂತ ಯಾವ ಟರ್ಮ್ ಯೂಸ್ ಮಾಡ್ತಾರೋ, ಅಂದ್ರೆ ಫಾಲ್ಸ್ ಶಾಟ್ ನ ಫೋರ್ಸ್ ಮಾಡಿ ಸಾಡ್ಸಿದ್ದು. ಐ ಥಿಂಕ್ RCB rank pretty high because we have two of maybe the best guys to induce false shots because of their because of Bhuvneshwar because of his swing and accuracy, and Hazelwood because of his again holding the line ability. ಇವರಿಬ್ರು ಇದ್ದಾಗ ನಮ್ಮ ಟೀಮ್ ಅಲ್ಲಿ we have created a lot of false shots which has fallen maybe 5 years here and there off the field. So ನಮ್ಗೆ ಆಪರ್ಚುನಿಟಿ ಸಿಕ್ತಿದೆ, ಸ್ವಲ್ಪ ಲಕ್ ಸಿಕ್ತಿಲ್ಲ ಅಷ್ಟೇ ಪವರ್ ಪ್ಲೇ ಅಲ್ಲಿ.
ಇವಾಗ ಏನೋ ಚೂರ್ ಎವ್ರಿ ಮ್ಯಾಚ್ ಒಂದ್ ರನ್ಔಟ್ ಸಿಗ್ತಿದೆ ನಮ್ಗೆ ಆತರ ನೋಡ್ಬೇಕಂದ್ರೆ. ಪಂಜಾಬ್ ಮ್ಯಾಚ್ ಒಂದ್ ಸಿಕ್ತು, ರಾಜಸ್ಥಾನ್ ಮ್ಯಾಚ್ ಒಂದ್ ಕ್ರೂಷಿಯಲ್ ಆಗಿ ಸಿಕ್ತು, ಈ ಡೆಲ್ಲಿ ಮ್ಯಾಚ್ ಒಂದ್ ಸಿಕ್ತು, ಇಲ್ಲ ಅವ್ರಿಗೆ ಸಿಕ್ತು. ಬಟ್ ಇನ್ ಎನಿ ಕೇಸ್ ಆತರ ವಿ ಆರ್ ವೆರಿ ಟೈಟ್ ಯೂನಿಟ್ ಆನ್ ದ ಗ್ರೌಂಡ್ ಫೀಲ್ಡಿಂಗ್. ಕ್ಯಾಚಸ್ ಸ್ವಲ್ಪ ಹಿಡ್ಕೋತಾ ಇದೀವಿ, ಅಂಡ್ ಔಟ್ ಫೀಲ್ಡ್ಸ್ ಅಲ್ಲೂ ವಿ ಆರ್ ಗೆಟಿಂಗ್ ಟು ಸಿ ಸಮ್ ವೆರಿ ಗುಡ್ ಎಫರ್ಟ್ಸ್ ಫ್ರಮ್ ಸಾಲ್ಟ್, ಸಮಟೈಮ್ಸ್ ಬೆಥೆಲ್. ಅವ್ರ ಟಿಮ್ ಡೇವಿಡ್ ಅಟ್ ದ ಡೀಪ್ ಇಸ್ ಅ ವೆರಿ ಗುಡ್ ಫೀಲ್ಡರ್. ಕೊಹ್ಲಿ ಆಬ್ವಿಯಸ್ಲಿ. ಈ ತರ ನಮ್ಗೆ ಪರ್ಸನಲ್ ಇದ್ಮೇಲೆ ಫೀಲ್ಡಿಂಗ್ ಚೆನ್ನಾಗೇ ಆಗುತ್ತೆ ಅಂತಾನು ಇದೆ. ಬಟ್ ಓನ್ಲಿ ವೀಕ್ನೆಸ್ ಆತರ ನೋಡ್ಬೇಕಂದ್ರೆ ಇವಾಗ ಸುಯಾಶ್ ಶರ್ಮಾ ಸ್ವಲ್ಪ ಸರ್ಕಲ್ ಅಲ್ಲಿ ಡೈವ್ ಹಾಕಲ್ಲ, ಹೇಸಲ್ವುಡ್ ಸರ್ಕಲ್ ಅಲ್ಲಿ ಡೈವ್ ಹಾಕಲ್ಲ. ಬಟ್ ದಟ್ ಇಸ್ ಓನ್ಲಿ ಸ್ಮಾಲ್ ನಿಟ್ ಪಿಕಿಂಗ್ ಇಶ್ಯೂಸ್. Larger scheme of things, it is a very well-rounded fielding unit again. ನೆಕ್ಸ್ಟ್ CSK ಫೀಲ್ಡಿಂಗ್ ಡೋಂಟ್ ಕೇರ್ ಆನೆಸ್ಟ್ಲಿ. 5 ಅದು 5 ಯಾಕೆಂದ್ರೆ ಧೋನಿ ಸ್ಟಂಪಿಂಗ್ ಒಂದು ಡೇಂಜರಸ್ ಅಷ್ಟೇನೆ. ಗಾಯಕ್ವಾಡ್ ಒಬ್ಬ ಒಳ್ಳೆ ಫೀಲ್ಡರ್ ಇದ್ದ, ಅವನಿಗೂ ಪಾಪ ಕೈ ಮುರಿದೋಯ್ತು. ಅದ್ ಬಿಟ್ರೆ ನಂಗೆ ಹತ್ರ ಡೇಂಜರಸ್ ಫೀಲ್ಡರ್ ಅಂತ ಕಾಣಿಸೋದಂದ್ರೆ ಜಡೇಜಾ ಒಬ್ನೇನೆ. ಬಟ್ ಒಬ್ಬನೇ ಎಲ್ಲಾ ಕಡೆನೂ ಇರಕ್ ಆಗಲ್ಲ. ಸೊ ಓಕೆ, ನೆಕ್ಸ್ಟ್ ನಾವು ಅಗಲವಾದ ಎಸೆತಕ್ಕೆ ಹೋಗೋಣ. ಇದು ಆಕ್ಚುಲಿ ನಾನು ಯೋಚನೆ ಮಾಡಿದೀನಿ ಅಗಲವಾದ ಎಸೆತನ. ಇದೇನಂದ್ರೆ ನನ್ನ ಅಗಲವಾದ ಎಸೆತ ಈ ಮ್ಯಾಚ್ ಅಲ್ಲಿ ರಜತ್ ಪಟಿದಾರ್ ವಿಲ್ ವಿನ್ ದ ಟಾಸ್. ನಾನು ಅದೇ ಹೇಳಕ್ ಹೋಗ್ತಿದ್ದೆ. ಓಕೆ, ಹಂಗಾರೆ ನಾನ್ ಇನ್ನೂ ಒಂದಿದೆ ನನ್ನ ಅಗಲವಾದ ಎಸೆತ. ಹಾಗಾದ್ರೆ ಏನು? ಇಲ್ಲ ಟಾಸ್ ಪರವಾಗಿಲ್ಲ, ಅದನ್ನ ಸಾತ್ವಿಕ ಇಟ್ಕೊಳ್ಳಿ. ನಾನು ಇನ್ನೂ ಒಂದಿದೆ, ಸುಧರ್ಮ ನಿಂದ ಆದ್ಮೇಲೆ ಹೇಳ್ತೀನಿ. ನಂದು ರಜತ್ ಪಟಿದಾರ್ ವಿಲ್ ಸ್ಕೋರ್ 100. ಹೇಳಿ. ಧೋನಿ ವಿಲ್ ಫೇಸ್ ಮೋರ್ ದನ್ 40 balls. ಇಲ್ಲವೋ ಇದೆಲ್ಲ ಏನ್ ಓಪನಿಂಗ್ ಬಂದ್ಬಿಡ್ತಾನೆ. At some stage ಅನ್ಕೊಳ್ಳೋದು ಬ್ಯಾಟಿಂಗ್ ಗ್ಯಾರಂಟಿ ಕೊಲಾಪ್ಸ್ ಆಗುತ್ತೆ ನಾಳೆ. ನಂಗೇನೋ ಗಟ್ ಫೀಲಿಂಗ್ ಇದೆ. ಅಲ್ಲ, ಬಟ್ ಅವ್ನು 40 balls ಹೆಂಗ್ ಸರ್ವೈವ್ ಆಗ್ತಾನೆ, ನಂಗೆ ಅದು ಡೌಟ್ ಇರೋದು. ಅವ್ನ್ ಯಾವಾಗ ಚಿನ್ನಸ್ವಾಮಿಯಲ್ಲಿ 30 balls ಮೇಲೆ ಆಡಿದಾನೋ ಅವ್ನ್ ಗ್ಯಾರಂಟಿ 70 ಹೊಡಿದಾನೆ. ಬಿಕಾಸ್ ಆ ಒನ್ ಮ್ಯಾಚ್ 2018 ಅಲ್ಲಿ ಚೇಸ್ ಮಾಡಿದಾಗ ಅವ್ನು ಹೊಡೆದ. 2019 ಅಲ್ಲಿ ಅವರು ಸೋತ್ರ, ಉಮೇಶ್ ಯಾದವ್ ಓವರ್ ಹಾಕಿ ಸೋಲ್ಸಿದ್ನಲ್ಲ, ಆ ಮ್ಯಾಚ್ ಅಲ್ಲೂ ಅವ್ನು ಹೊಡೆದ. ಆಮೇಲೆ ಕೋವಿಡ್ ಇಯರ್ಸ್ ಆಬ್ವಿಯಸ್ಲಿ ಆಡಿಲ್ಲ. ಬಟ್ ಸಿನ್ಸ್ ದೆನ್ ಧೋನಿ ಎತ್ತು ಚಿನ್ನಸ್ವಾಮಿ ಆಸ್ ಲಾಸ್ಟ್ ಸೀಸನ್ 1 6 ಹೊಡೆದಿದ್ ಬಿಟ್ರೆ large scheme of things he's not been playing that well. ಬಟ್ ಈ ಸತಿ ಕಂಪ್ಲೀಟ್ಲಿ ಡಿಫರೆಂಟ್ ಹೇಳ್ಬೇಕಂದ್ರೆ, ಯಾಕಂದ್ರೆ ಅವ್ನು ಬರೀ ಆರ್ಕಲ್ ಬಂದಿದ್ದು ಸ್ಲಾಗ್ ಮಾಡೋದ್ ಬಿಟ್ರೆ ಬೇರೆ ಏನು ಗೇಮೇ ಇಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಸ್ಲೋವರ್ ಕಟರ್. ಫಸ್ಟ್ ಆಫ್ ಆಲ್ ಎಲ್ಲಾ ಬಿಟ್ಟು ಧೋನಿ 18 ವರ್ಷ ಟೆಕ್ನಿಕ್ ಇಲ್ದೇನೆ ಆಡ್ಕೊಂಡ್ ಬಂದಿದ್ದಾನೆ. ಗೋ ಬಂದ್ಬಿಟ್ಟು ಈ ವರ್ಷ ಇರೋದ್ರಲ್ಲಿ ಮೋಸ್ಟ್ ಟೆಕ್ನಿಕಲ್ ಫೀಚರ್ಸ್ ಮಾಡ್ತಾ ಇದಾರೆ. ಅವ್ನ 40 ಬಾಲ್ ಆಡ್ಲಿ 50 ಬಾಲ್, ಹಿ ವಾಂಟ್ ಕ್ರಾಸ್ 50, ಅದನ್ನು ಬರ್ಕೋಬೇಕಾದ್ರೆ. ಸೊ ನನ್ಗೆ ಒಂದು ಇನ್ ಮ್ಯಾಚ್ ಏನಾಗುತ್ತೆ ಅಂತಾನು ಒಂದು ಹೇಳು ಟ್ರೆಡಿಷನ್ ಇದ್ರೆ, ಬಿಕಾಸ್ ಆಲ್ ಐ ಸೆಡ್ ಇಸ್ ಟಾಸ್. ಮ್ಯಾಚ್ ಅಲ್ಲಿ ಏನ್ ಗ್ಯಾರಂಟಿ ಆಗಿ ಏನಾಗ್ಬೋದು ಅಂತ ಕೇಳಿದ್ರೆ ಐ ವುಡ್ ಸೇ ಕೊಹ್ಲಿ ವಿಲ್ ಹಿಟ್ 50. ಕೊಹ್ಲಿ ವಿಲ್ ಹಿಟ್ 50. ಅದೇನ್ ಅಗಲವಾದ ಎಸೆತ ಅಲ್ಲ ಅನ್ಸುತ್ತೆ. ಈಗ ನಡುವೆ ಎಲ್ಲಾ ಮ್ಯಾಚ್ ಹೊಡಿತಿದ್ದಾನೆ 50. ಬಟ್ ಅವ್ನ್ ಹೇಳೋ ರೀತಿ ಒಂದ್ಸತಿ law of averages always catch up. It is not going to be this match because he is going to hit a 50. So and like I said many times before, if Livingstone gets a game, he will hit 70 or 40. So adu one we can keep an eye on. If he plays. ಫಿಯರ್ ಕಾನ್ಫಿಡೆನ್ಸ್ ಡಿನೈಲ್ ಅಂದ್ರೆ ಬೇಸಿಕಲಿ ಎಷ್ಟ್ % ಫಿಯರ್ ಇದೆ, ಎಷ್ಟ್ % ಕಾನ್ಫಿಡೆನ್ಸ್ ಇದೆ, ಎಷ್ಟ್ % ಡಿನೈಲ್ ಇದೆ. ನನ್ಗಂತೂ 100% ಕಾನ್ಫಿಡೆನ್ಸ್ ಇದೆ. ಅಂದ್ರೆ ಓವರ್ ಕಾನ್ಫಿಡೆನ್ಸ್ ತರಾನು ಅಲ್ಲ,
ಅಂದ್ರೂ ನಮ್ ಟೀಮ್ ಎಬಿಲಿಟಿ ಮೇಲಂತೂ 100% ಕಾನ್ಫಿಡೆನ್ಸ್ ಇದೆ. ಅವ್ರ ಟೀಮ್ ಡಿಸಬಿಲಿಟಿ ಮೇಲಂತೂ 200% ಕಾನ್ಫಿಡೆನ್ಸ್ ಇದೆ. ಸಾತ್ವಿಕ್? ನಂಗೆ ಕಾನ್ಫಿಡೆನ್ಸ್ ಹೇಳ್ಬೇಕಂದ್ರೆ ಯಾವಾಗ್ಲೂ ಬಿಕಾಸ್ ಇಟ್ ಇಸ್ CSK ಅಂತ ತಲೆಯಲ್ಲಿ ಇದ್ಬಿಟ್ಟಿದೆ ಓವರ್ ದ ಇಯರ್ಸ್. Granted, this year we have gone and defeated them at Chepauk, but always you know that when that happens, the team will be a little more hungrier to make a statement. ಏನಾದ್ರೂ ಇರ್ಲಿ, at the end of the day, it is always a level playing field until everything is said and done. So, and CSK still have some dangerous characters. ಇವಾಗ ಹೇಳಕ್ಕಾಗಲ್ಲ, ಇವಾಗ ಸ್ಯಾಮ್ ಕರನ್ ಒಳ್ಳೆ ಫಾರ್ಮಲ್ ಕಾಣಿಸ್ತಿದ್ದಾನೆ. ಈ ತರ ಕ್ಯಾರೆಕ್ಟರ್ CSK ಅಲ್ಲಿ ಯಾವಾಗ್ಲೂ ಕ್ರಾಫ್ಟಿ ಫೆಲೋಸ್ ಅಂತವಲ್ಲ. CSK are filled with those kind of guys, and although they're not gelling as a team, as individuals, they have capable people who can damage any player, and they have really good youngsters in Matre and Previs who are fearless, who have nothing to lose. Both of them are fighting for their, you can say they're fighting for their IPL future, because if they get a contract next season or not depends on how they play the next 2-3 matches. So they will come at it hard. So considering all this, my confidence is maybe a bit low at 88%, but it is good. ಯಾಕೆ ಅಂದ್ರೆ ಇವಾಗ ಈ ತರ ಸಿಚುವೇಶನ್ ಅಲ್ಲಿ we can afford to get something wrong and then learn from it at this stage of the tournament, which we cannot afford to do 2 games from now even. So if there is any game anyway CSK are eliminated, it's not like they stand a chance of going above in the points table or being a contender. ಸೋತಿದ್ರೆ, if there's any match to get things out of our system, it is this match. So that is why ಸ್ವಲ್ಪ ಲೋ ಇದೆ ಕಾನ್ಫಿಡೆನ್ಸ್. ಫಿಯರ್ ಅಂದ್ರೆ ನಮ್ಗೆ ಅವ್ರ ಮೇಲೆ ಇರೋ ಫಿಯರ್ ಅಥವಾ ಯಾವ ಸೋಲೋ ಫಿಯರ್ ಅಂತೂ ನನ್ಗೆ 5% ತಂದ್ಬಿಡಿ, ಬಿಕಾಸ್ ಇಟ್ ಡಸಂಟ್ ನೆಸೆಸರಿಲಿ ಹ್ಯಾವ್ ಟು ಆಡ್ ಅಪ್ ಟು 100 ತಾನೆ, ಅವ್ರ ಯಾವ ತರ ಇದೆ ಇದ್ರಲ್ಲಿ ಏನ್ ರೂಲ್ಸ್ ಇಲ್ಲ. ಓಕೆ, ಹಂಗಾದ್ರೆ 5%. ಅಂಡ್ ಡಿನಯಲ್ ಅಂದ್ರೆ you deny whatever they do, ಅಂದ್ರೆ ಅವ್ರನ್ನ ಇಗ್ನೋರ್ ಮಾಡೋತರ ಅಷ್ಟೇ. ಇದು ನಾವು ಆಕ್ಚುಲಿ ಸ್ಪೆಷಲ್ ಆಗಿ ತಂದಿದ್ವಿ, ಅಂದ್ರೆ ನಾವು ಸ್ಟೇಡಿಯಂಗೆ ಹೋಗ್ತಿದ್ವಲ್ಲ, ಅದೊಂಥರ ಬೇರೆ ಫೀಲಿಂಗ್. ಗೊತ್ತಾಯ್ತು. ಸೊ ಈ ಮ್ಯಾಚ್ ನಾವು 3 ಜನನು ಹೋಗ್ತಿಲ್ಲ ಅಂತ ಅನ್ಸುತ್ತೆ. ಐ ಡೋಂಟ್ ನೋ ಹೌ ಯು ಪೀಪಲ್ ಆರ್ ಪ್ಲೇಸ್, ಬಟ್ ಬಿಕಾಸ್ ಆಫ್ ದಟ್ ಫ್ಯಾಕ್ಟ್ ಐ ಹ್ಯಾವ್ 100% ರೆಕಾರ್ಡ್ ವಿನ್ ರೇಟ್ ಅಟ್ ಚಿನ್ನಸ್ವಾಮಿ ದಿಸ್ ಸೀಸನ್. ನಾನು ಹೋಗಿದ್ದು ಅಲ್ಲಿ 1 ಮ್ಯಾಚ್ ಗೆದ್ದಿದ್ದಾರೆ, ಅಂದ್ರೆ ನಾಳೆ ಹೋಗೋ ಚಾನ್ಸ್ ಇತ್ತು, ಹೋಗ್ತಿಲ್ಲ. ಸೊ ಆ ರೀತಿ ಸ್ವಲ್ಪ ಡಿನಯಲ್ ಇದೆ. ನೋಡೋಣ, ನಿಮಗೆ ಎಷ್ಟು ಮನ್ಸಿಗೆ ಎಷ್ಟು ಬರುತ್ತೋ ಹಾಕೊಂಬಿಡಿ. ಪರವಾಗಿಲ್ಲ, ಹಂಗೆ ಬ್ಲಾಂಕ್ ಬಿಡ್ತೀನಿ. ನನಗೆ 80% ಕಾನ್ಫಿಡೆನ್ಸ್ ಇದೆ. ಇಟ್ ಶುಡ್ ಬಿ ಅನ್ ಈಸಿ ಗೇಮ್. ನಂಗೆ ಅಷ್ಟು ಫಿಯರ್ ಫ್ಯಾಕ್ಟರ್ ಏನು ಕಾಣಿಸಲ್ಲ. ಸೊ ಫಿಯರ್ ಇಸ್ ಲಿಟರಲಿ 0. ಡಿನಯಲ್ ಆಕ್ಚುಲಿ 100% ಡಿನಯಲ್ ಹೆಂಗೆ ಅಂತಂದ್ರೆ ಐ ಡಿನೈ ದೇರ್ ಅಬಿಲಿಟೀಸ್ ಅಷ್ಟೇನೆ. ನಂಗೆ ಅದೇನ್ ಕೇರೆ ಮಾಡಂಗಿಲ್ಲ. ಅದೇ ಕೇಳಿದ್ದು, ಕಂಪ್ಲೀಟ್ಲಿ ಡಿನೈ ಅಷ್ಟೇ. ಅವ್ರು ಏನ್ ಅವ್ರ ನೆಗೆಟಿವ್ ಹಾಕ್ಬಿಡು ಅವ್ರಿಗೆ. ದೇ ಡು ನಾಟ್ ಎಕ್ಸಿಸ್ಟ್. ಇನ್ನೊಂದೇನ್ ಮಜಾ ಅಂದ್ರೆ, ಇದೇ ಮ್ಯಾಚ್ ಅಪ್ ಆಗಿದ್ದಾಗ ನಾವು ಅವ್ರ ಬೌಲಿಂಗ್ 9 ಕೊಟ್ಟಿದ್ವಿ, ಬ್ಯಾಟಿಂಗ್ 7.75. ಇದೊಂದು ಕರೆಕ್ಟ್ ಆಗಿ ಕೊಟ್ಟಿದ್ವಿ ಬ್ಯಾಟಿಂಗ್. ಅವಾಗ ಅವ್ರದ್ದು ಆಕ್ಚುಲಿ ಇನ್ನು ಚೆನ್ನಾಗಿ ಕಾಣಿಸ್ತಿದ್ ಬ್ಯಾಟಿಂಗ್ ಋತುರಾಜ್ ಇದ್ದಾಗ. ಫೀಲ್ಡಿಂಗ್ ಇದು ಸ್ವಲ್ಪ ತುಂಬಾನೇ ಕೊಟ್ಬಿಟ್ಟಿದೀವಿ. ಅಲ್ಲ, ಸಿನ್ಸ್ ದೆನ್ ನೋಡ್ಬೇಕಂದ್ರೆ ನಮ್ ಬೌಲಿಂಗ್ ಎಷ್ಟು ಅಂಡರ್ ಎಸ್ಟಿಮೇಟ್ ಮಾಡಿದೀವಿ ಅಂತ ಇಲ್ಲೇ ಕಾಣುತ್ತೆ. ನಾವು ವಿ ಹ್ಯಾವ್ ಆಲ್ವೇಸ್ ಥಾಟ್ RCB ಓಕೆ ತುಂಬಾ ರನ್ಸ್ ಲೀಕ್ ಮಾಡ್ತಾರೆ, ಆತರ ಕಂಡು ಲೆವೆಲ್ ಆಫ್ ಕಾನ್ಫಿಡೆನ್ಸ್ ವಿ ಹ್ಯಾವ್ ಆನ್ ಅವರ್ ಬೌಲರ್ಸ್ ಟು ಎಕ್ಸಿಕ್ಯೂಟ್ ವಾಟ್ ಎವರ್ ಪ್ಲಾನ್ಸ್, ವಿಚ್ ಹಸ್ ನೆವರ್ ಹ್ಯಾಪನ್ಡ್ ಅಂಟಿಲ್ ನಾವು. ಆಶೀಶ್ ನೇರ ಒಂದ್ ಟೈಮ್ ಅಲ್ಲಿ ಇದ್ದ, ಅವನ್ ಹೇಳೋ ಪ್ಲಾನ್ಸ್ ಬೈ ದ ಟೈಮ್ ಅವನ್ ಬಾಯಿಂದ ಬಂದು ಅವನೇನ್ ಗುಜರಾತಿಲಿ ಅದೇನ್ ಹೇಳ್ತಿದ್ನೋ ಬಂದ್ ಬೌಲರ್ ಕಿವಿ ರೀಚ್ ಆಗೋ ತರ 4-5 ಲ್ಯಾಂಗ್ವೇಜಸ್ ಅಲ್ಲಿ ಹೋಗ್ತಿತ್ತು. ಇವಾಗ ಏನ್ ಅನ್ಸಿದೆ ಅಂದ್ರೆ ಆ ಕಮ್ಯುನಿಕೇಟ್ ಮಾಡೋ ನೀಡೇ ಇಲ್ಲ. ಎವ್ರಿ ಒನ್ ನೋಸ್ ವಾಟ್ ಟು ಡೂ ಅಂಡ್ ಹೌ ಟು ಗೆಟ್ ದ ಬೆಸ್ಟ್ ಔಟ್ ಆಫ್ ದೆಮ್ಸೆಲ್ವ್ಸ್, ವಿಚ್ ಇಸ್ ದ ಬೆಸ್ಟ್ ಯು ಕ್ಯಾನ್ ಎವರ್ ಆಸ್ಕ್ ಫಾರ್ ಎನಿ ಪ್ಲೇಯಿಂಗ್ 11 ಆರ್ ಪ್ಲೇಯಿಂಗ್ 12 ನೌ ವಿತ್ ಇಂಪ್ಯಾಕ್ಟ್ ಪ್ಲೇಯರ್ ಇನ್ ಎನಿ ಸ್ಪೋರ್ಟ್. ಸೊ ಈ ತರ ಮೋಜು ಅಲ್ಲಿರೋ ನಮ್ ಟೀಮ್ ತುಂಬಾ ಒಳ್ಳೆ ಇದು, ಇಟ್ ಇಸ್ ಗುಡ್ ಸೈನ್. But as we are very well aware, we all know the history of the RCB.
So until and unless things happen, we will remain quiet and expect them to carry out whatever they're doing well. ಅಷ್ಟೇ, ದೇವ್ರಿಗೆ ಹ್ಮ್. ಬಿಟ್ಟ, ನಮಗೆ ಗೊತ್ತಿಲ್ವಾ. ಸೊ ನೆಕ್ಸ್ಟ್ ಮ್ಯಾಚ್ ಮೇಲೆ ಕಾನ್ಫಿಡೆಂಟ್ ಆಗಿದೀವಿ. ಫಸ್ಟ್ ಟೈಮ್ ಕಂಫರ್ಟಬಲ್ ಆಗಿ ಹೋಗ್ತಾ ಇದೀವಿ ಒಂದು RCB-CSK ಗೇಮ್ಗೆ. ಬೇರೆ ಏನು ಕ್ಯಾಲ್ಕುಲೇಟರ್ ಇಲ್ದಿರಾ ಏನು ಇಲ್ದಿರಾ ಸುಮ್ಮನೆ ಮ್ಯಾಚ್ ನೋಡಕ್ಕೆ ಕೂತ್ಕೋತೀವಿ ಸ್ಯಾಟರ್ಡೆ. ಸೊ ಸ್ಯಾಟರ್ಡೆ ಗೇಮ್ ಆದ್ಮೇಲೆ ನೋಡೋಣ. ನಮ್ದು ಅವೈಲಬಿಲಿಟಿ ಮೇಲೆ ನಾವೆಲ್ಲ ಹೆವಿ ಬಿಸಿ ಪೀಪಲ್ ಆಗಿರೋದ್ರಿಂದ ಕಷ್ಟ ಆಗತ್ತೆ. ಬಟ್ ಆಸ್ ವಿ ಹ್ಯಾವ್ ಲಾಟ್ಸ್ ಆಫ್ ಫ್ಯಾನ್ಸ್, ವಿ ವಿಲ್ ಟ್ರೈ ಟು ಮೇಕ್ ಇಟ್. ಇಂಥ ಪಾಸಿಟಿವ್ ನೋಟ್ ನಲ್ಲಿ ನೊಂದವರ ಸಂಘ ಎಂಡ್ ಮಾಡಬಾರ್ದು, ಬಟ್ ನಾವ್ ಹತ್ರ ಬೇರೆ ಚಾಯ್ಸ್ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ಸಿಗೋವರೆಗೂ ಹ್ಯಾವ್ ಫನ್. ಥ್ಯಾಂಕ್ಸ್ ಅಪ್ಪ, ಇಟ್ ವಾಸ್ ವೆರಿ ನೈಸ್ ಕಮಿಂಗ್ ಹಿಯರ್. ತುಂಬಾ ಚೆನ್ನಾಗಿ ಅನಿಸ್ತು. ನಾನು ಪಾಡ್ಕಾಸ್ಟ್ ಎಪಿಸೋಡ್ಸ್ ಟಿವಿಲಿ ಅಂದ್ರೆ ದೊಡ್ಡ ಸ್ಕ್ರೀನ್ ಟಿವಿಲಿ ಹಾಕೊಂಡು ನೋಡ್ತಾ ಇದ್ದೆ. ಓಹೋ, ಇವಾಗ ನಾನು ಆಕ್ಚುಲಿ ಸೀರಿಯಸ್ ಆಗಿ ರಿವೈಂಡ್ ಮಾಡ್ಕೊಂಡು ಮ್ಯಾಚ್ ಆದ್ಮೇಲೆ ಹೇಳ್ತೀನಿ ನಾನು, ಪಾಡ್ಕಾಸ್ಟ್ ಅಲ್ಲಿ ನೀವೇನ್ ಹೇಳಿದ್ರಿ, ಆಮೇಲೆ ಮ್ಯಾಚ್ ಆದ್ಮೇಲೆ ಟೈಮ್ ಇದ್ದಾಗ ಯಾವಾಗ ಟೈಮ್ ಇರ್ತಿತ್ತೋ ಆವಾಗ ಮ್ಯಾಚ್ ಆದ್ಮೇಲೆ ರಿವೈಂಡ್ ಮಾಡ್ಕೊಂಡು ಅವರು ಹರ್ಷ ಬೋಗ್ಲೆ ಇವರೆಲ್ಲ ಬದಲು ವಾಟ್ ಎವರ್ ದೇಸೆ ಕೇಳೋ ಬದಲು ನೀವ್ ಹೇಳೋದನ್ನ ಒಂದ್ಸತಿ ಕೇಳಿಸ್ತಿದ್ದಾಗ ದಟ್ ಹ್ಯಾಡ್ ವೇ ಮೋರ್ ಸಿಮಿಲಾರಿಟೀಸ್ ಆರ್ ಪ್ರೆಡಿಕ್ಷನ್ಸ್ ಆರ್ hunches that came through than whatever these guys do combined. So ನಾನು ವಿಷ್ಣುಗೂ ನಂಗೂ ಇಬ್ರಿಗೂ ಒಂಥರ we know what to expect out of a whole cricket match. ಬಟ್ ಈ ತರ ಪಾಡ್ಕಾಸ್ಟ್ ಲೆವೆಲ್ ಬಂದ್ ಮಾಡೋದು ತುಂಬಾ ಚೆನ್ನಾಗಿದೆ. ಇಟ್ಸ್ ಅ ನೈಸ್ ಥಿಂಗ್, ಕೀಪ್ ಇಟ್ ಗೋಯಿಂಗ್. ಅಂಡ್ ನನ್ ಕಡೆಯಿಂದನೂ ಯು ವಿಲ್ ಆಲ್ವೇಸ್ ಹ್ಯಾವ್ ಅ ಫ್ಯಾನ್ ಹೂ ವಿಲ್ ಕೀಪ್ ಪ್ರಮೋಟಿಂಗ್ ಯುವರ್ ವರ್ಕ್ ಅಂಡ್ ಕೀಪ್ ಲುಕಿಂಗ್ ಫಾರ್ವರ್ಡ್ ಟು ವಾಟ್ ಯು ಗೈಸ್ ಡೂಯಿಂಗ್ ಅಂಡ್ ಕೀಪ್ ಗೋಯಿಂಗ್ ಅಟ್ ಇಟ್. ಗುಡ್ ಜಾಬ್.